ಆಂಟಿ. ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ವಂದನೆಗಳು ಮನು. ವಂದನೆಗಳು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ದಿನದ ನಿಮಿತ್ತ, ಈ ಉತ್ತಮವಾಗಿರುವಂತಹ ಗಳಿಗೆಯ ನಿಮಿತ್ತ ನಿಮ್ಮ ಕೃತಜ್ಞತೆಗಳು, ವಂದನೆಗಳು ಅಪ್ಪ. ನಮ್ಮೆಲ್ಲರಿಗೂ ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ದಿನವನ್ನು ಕೊಟ್ಟಿದ್ದೀರಾ ತಂದೆ. ಕೊಟ್ಟಿರುವಂತಹ ಈ ದಿನವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳುವಂತೆ, ನೀವು ಕೊಟ್ಟಿರುವಂತಹ ಇವತ್ತಿನ ದಿನದಂದು ಇನ್ನೊಂದಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂತೆ, ಕೇಳಿರುವಂತಹ ಮಾತಿನ ಪ್ರಕಾರ ನಡೆದು ನಿಮ್ಗೆ ಹತ್ತಿರ ಆಗುವಂತಹ ಕೃಪೆಯನ್ನ ಭಾಗ್ಯವನ್ನ ಕೊಟ್ಟು ನಡೆಸಿ. ಹೇಳ್ತಿರುವಂತಹ ನಮಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ತಪ್ಪಿ ಹೋದ ಕುಮಾರನು. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ತಪ್ಪಿ ಹೋದ ಕುಮಾರನು, ದಿ ಪ್ರಾಡಿಗಲ್ ಸನ್ ಅಂತ ಹೇಳಿ ಕರಿತೀವಿ. ಈ ಸಾಮ್ಯ ರೂಪ ಇದೆಯಲ್ವಾ ಪ್ರಿಯರೇ, ಸತ್ಯವೇದದಲ್ಲಿ ಈ ಸಾಮ್ಯ ರೂಪವನ್ನು ನಾವು ಸಾಕಷ್ಟು ಸರಿ ಓದಿದ್ದೇವೆ. ಇಷ್ಟಕ್ಕೂ ಇವತ್ತು ನಾವು ನೋಡ್ತಿರುವಂತಹದ್ದು ಒಂದು ಸಾಮ್ಯ ರೂಪ. ಸಾಮ್ಯ ರೂಪಗಳನ್ನ ವರಸೆಯಾಗಿ ಏನ್ ನೋಡ್ತಾ ಬರ್ತಿದ್ವಲ್ವಾ, ಲೈನ್ ಆಗಿ. ಓಕೆ, ಆ ಸಾಮ್ಯ ರೂಪಗಳಿಗೆ ಕಳೆದ ವಾರ ಒಂದು ವಾರ ಬ್ರೇಕ್ ಕೊಟ್ಟಿದ್ವಿ. ಇವತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗಾದ್ರೆ ಇವತ್ತು ನಾವು ಕಲಿತಿರುವಂತಹ ಹೊಸ ಸಾಮ್ಯ ರೂಪ ಯಾವುದು ಅಂತ ಹೇಳಿದ್ರೆ, ಇದು ತಪ್ಪಿ ಹೋದ ಕುಮಾರನು. ಈ ಸಾಮ್ಯ ರೂಪವನ್ನು ನೋಡ್ತಿದ್ವಿ. ಓಕೆ, ಈ ಸಾಮ್ಯ ರೂಪದ ಬಗ್ಗೆ ಒಂದೆರಡು ಪ್ರಶ್ನೆ, ಆದ ತಕ್ಷಣ ಸಾಮ್ಯ ರೂಪದ ವಿವರಣೆಗೆ ಹೋಗೋಣ. ಓಕೆನಾ? ಏಕೆಂದ್ರೆ ಇದನ್ನ ನಾವೆಲ್ಲರೂ ಸಾಕಷ್ಟು ಸರಿ ಓದಿರುವುದರಿಂದ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ರೆಡಿ ಆಗಿರಿ ಆನ್ಸರ್ ಮಾಡ್ಲಿಕ್ಕೆ. ನೋಡೋಣ ಯಾರು ಫಾಸ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಇಷ್ಟಕ್ಕೂ ನನ್ಗೆ ಆಸ್ತಿ ಬೇಕು ಅಂತ ಹೇಳಿ ಬಂದು ಕೇಳ್ತಾನಲ್ವಾ, ಇಷ್ಟಕ್ಕೂ ಆ ತಂದೆಗೆ ಎಷ್ಟು ಜನ ಮಕ್ಕಳು ಅಂತ ಬರ್ತಿದ್ದಾರೆ ಸತ್ಯವೇದದಲ್ಲಿ? ಇಬ್ಬರು. ಓಕೆ, ಆ ಇಬ್ಬರಲ್ಲಿ ನನ್ಗೆ ಆಸ್ತಿ ಬೇಕು ಅಂತ ಹೇಳಿ ಕೇಳಿದಂತಹ ಮಗ ಯಾರು? ಚಿಕ್ಕ ಮಗ. ಓಕೆ, ಹಾಗಾದ್ರೆ ತಂದೆ ಜೊತೆನೆ ಇದ್ದಿದ್ ಯಾರು? ಓಕೆ, ಈಗ ಈ ಪ್ರಶ್ನೆಯನ್ನೆಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿರಿ. ಇಷ್ಟಕ್ಕೂ ನಾವು ಚಿಕ್ಕ ಮಗನ್ ತರ ಇರ್ಬೇಕಾ, ದೊಡ್ಡ ಮಗನ್ ತರ ಇರ್ಬೇಕಾ? ಚಿಕ್ಕ ಮಗನ್ ತರ. ಚಿಕ್ಕ ಬೇಗ ಇನ್ನೊಂದ್ಸರಿ, ನಾವು ಯಾರ ತರ ಇರ್ಬೇಕು? ಚಿಕ್ಕವರ ತರ. ಯಾಕೆ ದೊಡ್ಡ ಯಾಕೆ ದೊಡ್ಡ ಹೋಗ್ಲಿಲ್ಲ. ಕ್ಷಮಿಸಿ, ಇನ್ನೊಂದ್ಸರಿ ಹೇಳಿ. ಪಶ್ಚಾತ್ತಾಪ ಪಟ್ಟಿಲ್ಲ. ಅಂದ್ರೆ ನಾರ್ಮಲ್ ಆಗಿ ನಮ್ಗೆ ಅನ್ಸುವಂತಹದ್ದು, ನಾವೆಲ್ಲರೂ ಸಹ ದೊಡ್ಡ ಮಗನ ತರ ಇರ್ಬೇಕು, ಯಾಕಂದ್ರೆ ತಂದೆ ಜೊತೆ ಇದ್ದ ಅಲ್ವಾ ಮಗ, ಅದಕ್ಕೋಸ್ಕರ ದೊಡ್ಡ ಮಗನ ತರ ಇರ್ಬೇಕು ಅಂತ ಅಲ್ವಾ. ಓಕೆ, ನೋಡ್ತಾ ಹೋಗೋಣ ಈ ಸಂದೇಶದಲ್ಲಿ ನಾವ್ ಯಾರ ತರ ಇರ್ಬೇಕು ಅನ್ನುವಂಥದ್ದು ನಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಓಕೆ, ಶುರು ಮಾಡೋಣ. ಸಾಮ್ಯ ರೂಪವನ್ನ ಓದ್ತೀರಾ? ಇಷ್ಟಕ್ಕೂ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನದಿಂದ 15-11. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ
ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಸಾಕು ಪ್ರಿಯರೇ, ಮುಂದಿನದನ್ನ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ. ಓಕೆ, ಈಗ ಓದಿರುವಂತಹದ್ರಲ್ಲಿ ನಿಮ್ಗೆ ಏನೇನ್ ಅರ್ಥ ಆಯ್ತು ಪ್ರಿಯರೇ? ಯಾಕಂದ್ರೆ ನಾರ್ಮಲ್ ಆಗಿ ಈ ಸಾಮ್ಯ ರೂಪವನ್ನು ಓದ್ಬೇಕಾದ್ರೆ ನಾವು ತುಂಬಾ ಲೈಟ್ ಆಗಿ ಓದುವಂತಹದ್ದು ರೂಢಿಯಾಗಿ ಹೋಗಿರುತ್ತೆ, ನಿಜನಾ? ಯಾಕಂದ್ರೆ ಈಸಿ ಆಗಿದೆಯಲ್ವ ಸಾಮ್ಯ ರೂಪ, ಡೈರೆಕ್ಟ್ ಆಗಿ ಓದಿದ ತಕ್ಷಣ ಅರ್ಥ ಆಗುತ್ತಲ್ವಾ? ನೋಡೋಣ, ಈಸಿ ಆಗಿದೆಯಾ ಈ ಸಾಮ್ಯ ರೂಪ, ಡೈರೆಕ್ಟ್ ಅರ್ಥ ಆಗುತ್ತಾ ಅಂತ ಹೇಳಿ. ಯಾಕೆ ಅಂದ್ರೆ ಸತ್ಯವೇದದಲ್ಲಿ ಯಾವ ವಚನವನ್ನ ಓದಿದ್ರು ಸಹ ಈಗಾಗ್ಲೇ ನಮ್ಗೆ ಅರ್ಥ ಆಗಿರುವಂತಹ ವಚನನೇ ಆಗಿರ್ಬೋದು, ಆದ್ರೆ ಅದನ್ನ ಓದ್ಬೇಕಾದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಇಟ್ಕೊಂಡು, ಒಂದು ಹೊಸ ಮನಸ್ಥಿತಿಯನ್ನ, ಈ ಸಾತ್ವಿಕತೆ ಅಂತ ಹೇಳಿ ಕರಿತೀವಲ್ವಾ, ನನಗೇನು ಗೊತ್ತಿಲ್ವೇನೋ ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡು ಓದಿದ್ರೆ ಮಾತ್ರ ಅದು ಇನ್ನೂ ಸ್ಪಷ್ಟವಾಗಿ ದೇವ್ರು ನಮಗ್ ತಿಳಿಸ್ಕೊಡ್ತಾರೆ. ಒಂದ್ ವೇಳೆ ಇದು ನಮ್ಗೆ ಅರ್ಥ ಆಗಿದೆಯಲ್ವಾ ಅಂತ ಹೇಳಿ ಲೈಟ್ ಆಗಿ ತಗೊಂಡ್ವಿ ಅಂತ ಅನ್ಕೊಳ್ಳಿ ಯಾವ್ದಾದ್ರು ವಾಕ್ಯ ಭಾಗವನ್ನು ಸತ್ಯವೇದದಲ್ಲಿ, ಅದರ ಅರ್ಥ ಒಂದ್ ವೇಳೆ 100% ಇದ್ರೆ ನಾವು ಒಂದ್ ವೇಳೆ 5% 6% ಸ್ಟಕ್ ಆಗುವಂತಹ ಪಾಸಿಬಿಲಿಟಿ ಇರುತ್ತೆ. ಈಗ ನೀವು ಓದಂತಹ ಸಾಮ್ಯ ರೂಪದಲ್ಲೂ ಸಹ, ಇವಾಗ ನೀವು ಕೇಳಿಸ್ಕೊಳ್ಳುವಂತಹ ಸಾಮ್ಯ ರೂಪದಲ್ಲೂ ಸಹ ಸಾಕಷ್ಟು ವಿಚಾರಗಳನ್ನು ಬರ್ಸಿದ್ದಾರೆ. ಇಷ್ಟಕ್ಕೂ ಆ ಸಾಮ್ಯ ರೂಪ ಹೇಳಿದ್ ಯಾವಾಗ ಗೊತ್ತಾ? ಮೇಲೊಂದು ಪ್ರಸ್ತಾವನೆ ಇದೆ, ಎಲ್ಲಿಂದ? 1ನೇ ವಚನದಿಂದ ನೋಡೋಣ ಒಂದ್ಸರಿ ಅದನ್ನ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಪರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಇದು ಇಂಪಾರ್ಟೆಂಟ್. ನಿಜ ಹೇಳ್ಬೇಕಂದ್ರೆ ಈ ಸಾಮ್ಯ ರೂಪ ಅರ್ಥ ಆಗ್ಬೇಕಾದ್ರೆ ಈ ಮೊದಲನೇ 2 ವಚನ ಅರ್ಥ ಆಗ್ಬೇಕು. 2 ವಚನದಲ್ಲಿ ಏನ್ ಹೇಳಿದಾರೆ? ಇಷ್ಟಕ್ಕೂ ಆ ಸಾಮ್ಯ ರೂಪವನ್ನ ಯೇಸು ಕ್ರಿಸ್ತರು ಯಾವಾಗ ಹೇಳಿದ್ರು ಅಂತ ಹೇಳಿದ್ದಾರೆ. ಅದೇ ಇಂಪಾರ್ಟೆಂಟ್, ಅದೇ ಕೋರ್ ಫಿಲಾಸಫಿ. ಯಾವಾಗ ಹೇಳಿದ್ರು ಅನ್ನುವಂತಹದನ್ನ ನಾವು ಬಿಟ್ವಿ ಅಂತ ಅನ್ಕೊಳ್ಳಿ, ಇಡೀ ಸಾಮ್ಯ ರೂಪದಲ್ಲಿ ಏನು ಅರ್ಥ ಆಗೋದಿಲ್ಲ ನಮ್ಗೆ. ಯಾವಾಗ ಹೇಳಿದ್ರಂತೆ ಯೇಸು ಕ್ರಿಸ್ತರು ಇಷ್ಟಕ್ಕೂ ಸಾಮ್ಯ ರೂಪವನ್ನು? ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು, ಎಲ್ಲರೂ ಬರ್ತಿದ್ರಂತೆ, ಪಾಪಿಗಳೆಲ್ಲರೂ ಸಹ, ಸುಂಕದವರು, ಈ ಸಮಾಜದಿಂದ ಪಾಪಿಗಳು ಅಂತ ಹೇಳಿ ತಳ್ಳಲ್ಪಟ್ಟಿರುವಂತಹ ಎಲ್ಲರೂ ಸಹ ಬರ್ತಿದ್ರಂತೆ. ಯಾರ ಹತ್ರ? ಯೇಸು ಕ್ರಿಸ್ತರ ಹತ್ರ ಉಪದೇಶ ಕೇಳಲಿಕ್ಕೋಸ್ಕರ. ಓಕೆ, ಇವ್ರು ಬರ್ತಿರ್ಬೇಕಾದ್ರೆ ಇಲ್ಲಿ ಶಾಸ್ತ್ರಿಗಳು ಪರಿಸಾಯರೆಲ್ಲ ಇದ್ರಲ್ವಾ. ಶಾಸ್ತ್ರಿಗಳು ಪರಿಸಾಯರು ಯಾರು? ಜನರ ದೃಷ್ಟಿಯಲ್ಲಿ ನೀತಿವಂತರು, ಜನರ ದೃಷ್ಟಿಯಲ್ಲಿ ಒಳ್ಳೆಯವರು, ಸಮಾಜದ ದೃಷ್ಟಿಯಲ್ಲಿ ಉತ್ತಮರು, ಸಮಾಜದ ದೃಷ್ಟಿಯಲ್ಲಿ ಪರಿಶುದ್ಧರು, ದೇವರಿಗೆ ಹತ್ತಿರ ಇರುವಂತವರು. ಹೌದಾ? ಪರಿಸಾಯರು ಶಾಸ್ತ್ರಿಗಳು ಅಂದ್ರೆ ಯಾರು? ದೇವರಿಗೆ ಹತ್ತಿರ ಇರುವಂತವರು. ಓಕೆ, ಇವರು ಈ ಪಾಪಿಗಳು ಯೇಸು ಕ್ರಿಸ್ತರ ಹತ್ರ ಬಂದು ಬೋಧನೆ ಕೇಳುವಂತಹದನ್ನ ನೋಡಿ ಗುಣಗುಡ್ತಾ ಇದ್ರಂತೆ. ಅವಾಗ ಯೇಸು ಕ್ರಿಸ್ತರ ಎಕ್ಸಾಕ್ಟ್ ಆಗಿ ಸಾಮ್ಯ ರೂಪವನ್ನ ಹೇಳ್ತಾರೆ. ಯಾಕಂದ್ರೆ ಇದಕ್ಕೂ ಅದಕ್ಕೂ ಏನೋ ಲಿಂಕ್ ಖಂಡಿತವಾಗ್ಲೂ ಇರ್ಬೇಕಂತ. ಅಲ್ಲಿ ಏನ್ ನಡೀತಾ ಇತ್ತು, ಯೇಸು ಕ್ರಿಸ್ತರು ಏನ್ ಹೇಳಿದ್ರು, ಇದೆರಡಕ್ಕೂ ಸಂಬಂಧ ಖಚಿತವಾಗೂ ಇರ್ಬೇಕಲ್ವಾ? ಸಂಬಂಧ ಇಲ್ಲದೆ ಯೇಸು ಕ್ರಿಸ್ತರು ಮಾತಾಡೋದಿಲ್ಲ ಅಲ್ವಾ? ಯಾಕಂದ್ರೆ ಖಚಿತವಾಗಿ ಸಂಬಂಧ ಇರ್ಬೇಕು. ಆದ್ರೆ ನಾರ್ಮಲ್ ಆಗಿ ನೀವು ಏನ್ ಅರ್ಥ ಮಾಡ್ಕೊಂಡಿದೀವಲ್ವಾ ನಾವು ಈ ಸಾಮ್ಯ ರೂಪವನ್ನ ಇಷ್ಟು ದಿನ? ಏನು, ಒಬ್ಬ ಪಾಪಿ ದೂರ ಆಗುವಂತಹದ್ದು, ತಂದೆಯನ್ನು ಬಿಟ್ಟು ಮತ್ತೆ ಪಾಪಿ ತಪ್ಪನ್ನು ಒಪ್ಕೊಂಡು ಹತ್ರ ಬರುವಂತಹದ್ದು. ಒಂದ್ ವೇಳೆ ಇಷ್ಟೇ ಸಾಮ್ಯ ರೂಪದ ಅರ್ಥ ಆಗಿದ್ರೆ ಇದು ಕನೆಕ್ಟ್ ಆಗೋದಿಲ್ಲ ಅಲ್ವಾ? ಇದು ಇವಾಗ ನಾವು ಫಸ್ಟ್ ನೋಡಿದ್ವಲ್ವಾ, ಶಾಸ್ತ್ರಿಗಳು ಪರಿಸಾಯರು ಗೊಣಗುಟ್ಬೇಕಾದ್ರೆ ಏನಕ್ಕೋಸ್ಕರ ಹೇಳಿದ್ರಿ ಯೇಸು ಕ್ರಿಸ್ತರು ಈ ಸಾಮ್ಯ ರೂಪವನ್ನ? ಯಾಕೋ ಮ್ಯಾಚ್ ಆಗ್ತಿಲ್ಲ ಅಲ್ವಾ? ಯೋಚನೆ ಮಾಡಿ ನೋಡೋಣ. ಓಕೆ, ಇಷ್ಟಕ್ಕೂ ಈ ಶಾಸ್ತ್ರಿಗಳು ಪರಿಸಾಯರು ಎಲ್ಲ ಯಾರು? ಯಾವ ಗೋತ್ರಕ್ಕೆ ಸೇರಿದಂತವರು ಹೇಳ್ತೀರಾ? ಇಸ್ರಾಯೇಲ್ಯರು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಅಂದ್ರೆ ಯಹೂದ್ಯರನ್ನ ಮತ್ತೆ ಒಂದು ಬ್ರಾಡ್ ಕ್ಯಾಟಗರಿ ಆಗಿ ಹಿಂದೆ ಹೋಗ್ತಾ ಹೋದ್ರೆ ಇವರೆಲ್ಲ ಇಸ್ರಾಯೇಲ್ಯರಲ್ಲ, ಇಸ್ರಾಯೇಲ್ಯರು. ಓಕೆ, ಇಷ್ಟಕ್ಕೂ ಇಸ್ರಾಯೇಲ್ಯರನ್ನ ಸತ್ಯವೇದದಲ್ಲಿ ದೇವರು ಏನಂತ ಕರ್ತಿದ್ದಾರೆ ನೋಡೋಣ ಒಂದ್ಸರಿ. ಸತ್ಯವೇದವನ್ನ, ಇಸ್ರಾಯೇಲ್ಯರನ್ನ ದೇವರು ಏನಂತ ಕರ್ತಿದ್ದಾರೆ? ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 3ನೇ ವಚನ. ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಇಸ್ರಾಯೇಲು ಯೆಹೋವನ ಬೆಳೆಯ ಪ್ರಥಮ ಫಲವಾಗಿ ಆತನಿಗೆ ಮೀಸಲಾಗಿತ್ತು. ಇಸ್ರಾಯೇಲ್ಯರು ದೇವರಿಗೆ ಯಾರು? ಇಸ್ರಾಯೇಲ್ಯರು ದೇವರಿಗೆ ಯಾರು? ಪ್ರಥಮ ಫಲ. ಪ್ರಥಮ ಫಲ ಅಂದ್ರೆ ಹಿರಿ ಮಕ್ಕಳು ಅಂತ ಹೇಳಿ ಹೇಳ್ಬೋದಾ?
ಪ್ರಥಮ ಫಲ ಅಂದ್ರೆ ಹಿರಿ ಮಕ್ಕಳು ಅಂತ ಹೇಳಿ ಹೇಳ್ಬೋದಾ? ಯಾಕಂದ್ರೆ ಪ್ರಥಮ ಫಲ ಅಂತ ಹೇಳಿ ಸ್ಪೆಸಿಫೈ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಅದರ ಹಿಂದೆ ಬರುವಂತಹ ಫಲಗಳಿದೆ ಅಂತ ಅದರ ಅರ್ಥ. ಹೌದಾ? ಪ್ರಥಮ ಫಲ ಅಂತ ಯಾವ ಕರಿತೀವಿ ಒಂದು ವಸ್ತುವನ್ನ, ಅದರ ಹಿಂದೆ ಇನ್ನೂ ಫಲ ಬರುವಂತಹದ್ದಿದೆ ಅಂತ. ಇವಾಗ ನಿಮ್ ಮನೆಗೆ ಯಾರಾದ್ರೂ ಸಂಬಂಧಿಕರು ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಡಿ. ಇವಾಗ ನಿಮ್ ದೊಡ್ಡ ಮಗ ಬರ್ತಾನೆ, ಅವನನ್ನ ತೋರಿಸಿ ಏನಂತೀರ ನೀವು? ಇವನು ನಮ್ಮ ದೊಡ್ಡ ಮಗ, ಅಥವಾ ಇವನು ನಮ್ಮ ಪ್ರಥಮ ಮಗ, ಅಥವಾ ಜ್ಯೇಷ್ಠನು ಅಂತ ಏನೋ ಹೇಳ್ತೀರಾ, ಹೌದಾ ಇಲ್ವಾ? ನೀವು ಮೊದಲನೇ ಮಗ ಅಂತ ಹೇಳಿ ಹೇಳಿದ್ರೆ, ಅಥವಾ ದೊಡ್ಡ ಮಗ ಅಂತ ಹೇಳಿ ನಿಮ್ಮ ಮಗನನ್ನ ತೋರಿಸಿ ಹೇಳಿದಾಗ ಅದಕ್ಕೆ ಅರ್ಥ ಏನು ಆಟೋಮ್ಯಾಟಿಕ್ ಆಗಿ? ಹೌದಲ್ವಾ? ಚಿಕ್ಕ ಮಗ ಇದ್ದಾರೆ ಅಂತ ನಿಮ್ಮ ಸಂಬಂಧಿಕರು ಅವರೇ ಕೇಳ್ತಾರೆ, ಏನು ಹಾಗಾದ್ರೆ ಚಿಕ್ಕ ಮಗ ಎಲ್ಲಿಗೆ ಅಂತ ಅವರೇ ಕೇಳ್ತಾರೆ. ನೀವು ಚಿಕ್ಕ ಮಗ ಇಲ್ಲ ಬ್ರದರ್, ನಮ್ಗೆ ಒಬ್ಬನೇ ಮಗ ಅಂತ ಅಂದ್ರಿ ಅಂತ ಅನ್ಕೊಳ್ಳಿ. ಯಾಕೋ ಈ ಬ್ರದರ್ ತಲೆ ಕೆಟ್ಟಿರ್ಬೇಕು. ಒಬ್ಬನೇ ಮಗ ಇರ್ಬೇಕಾದ್ರೆ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು? ಇವ್ನ್ ನಮ್ಮ ಒಬ್ಬನೇ ಮಗ ಅಥವಾ ಇವ್ನ್ ನಮ್ಮ ಮಗ ಅಂತ ಇಂಟ್ರೊಡ್ಯೂಸ್ ಮಾಡ್ಬೇಕು. ಪ್ರಥಮ ಫಲ ಅಂತ ನೀವು ಹೇಳಿದ್ರಿ ಅಂತ ಹೇಳಿ ಹೇಳಿದ್ರೆ, ಅಥವಾ ದೊಡ್ಡ ಮಗ ಅಂತ ನೀವು ಹೇಳಿದ್ರಿ ಅಂತ ಹೇಳಿ ಹೇಳಿದ್ರೆ, ಅದ್ರ ಹಿಂದೆ ಇರುವಂತವ್ರು ಇನ್ನೂ ಇದಾರೆ ಅಂತ ಹೇಳಿ, ಅವ್ರಿಗಿಂತ ಕಿರಿಯರು ಇನ್ನೂ ಇದಾರೆ ಅಂತ ಹೇಳಿ ವರಸೆಯಲ್ಲಿ ಸರದಿಯಾಗಿ, ಹೌದಲ್ವಾ? ಇದು ನಮ್ಗೆ ಅರ್ಥ ಆದ್ರೆ, ಇಸ್ರಾಯೇಲ್ಯರು ಯಾರು? ಯಹೂದ್ಯರು ಯಾರು? ಇಷ್ಟಕ್ಕೂ ಇಸ್ರಾಯೇಲ್ಯರಲ್ಲಿ ಬೇರೆ ಬೇರೆ ಗೋತ್ರಗಳು, ಆಮೇಲೆ ಯಹೂದ್ಯರು ಅದರಲ್ಲಿ ಒಂದು ಡಿವಿಷನ್. ಅದಾದ ನಂತರ ಬಂದಿರುವಂತಹ ಈ ಶಾಸ್ತ್ರಿಗಳು ಪರಿಸಾಯರೆಲ್ಲ ಏನಿದಾರಲ್ವಾ, ಈ ಶಾಸ್ತ್ರಿಗಳು ಪರಿಸಾಯರೆಲ್ಲ ಒಂದು ದೊಡ್ಡ ಗ್ರೂಪ್ ಸೇರ್ತಾರೆ ಅಂತ ಹೇಳಿ ಹೇಳಿದ್ರೆ, ಯಾವ್ದೋ ದೊಡ್ಡ ಗ್ರೂಪ್? ಇಸ್ರಾಯೇಲ್ಯರಿಗೆ ಸೇರಲ್ಪಟ್ಟಿರುವಂತವರು. ಹಾಗಾದ್ರೆ ಈ ಶಾಸ್ತ್ರಿಗಳು ಪರಿಸಾಯರನ್ನ ದೊಡ್ಡ ಮಕ್ಕಳು ಅಂತ ಹೇಳಿ ಕರಿಬೋದಾ ದೇವರಿಗೆ? ಹಿರಿಯ ಮಕ್ಕಳು ಪ್ರಥಮ ಫಲ ಅಂತ ಹೇಳಿ ಕರಿಬೋದಾ? ಕರಿಬಹುದು. ಓಕೆ, ಈಗ ಹಿರಿಯರಿಗೆ ಒಂದಷ್ಟು ಬಾಧ್ಯತೆ ಇರುತ್ತೆ. ಏನೇನು ಬಾಧ್ಯತೆ ಇರುತ್ತೆ ಹೇಳಿ? ಹಿರಿ ಮಕ್ಕಳಿಗೆ ಒಂದಷ್ಟು ಬಾಧ್ಯತೆ ಇರುತ್ತೆ. ಕಿರಿಯರ ಬಗ್ಗೆ ನಾವು ಕಳೆದ ಸಾರಿ ಗೂಗಲ್ ಮೀಟ್ ಅಲ್ಲಿ ಮಾತಾಡ್ಕೊಂಡಾಗ್ಲೂ ಸಹ, ಯಾವಾಗ ಬುಧವಾರ ಮಾತಾಡ್ಕೊಂಡ್ವಲ್ವಾ ಸಂಜೆ, ಓಕೆ, ಈ ಬುಧವಾರ ಮಾತಾಡ್ಬೇಕಾದ್ರೆ ಯವನಸ್ಥರಿಗೆ ತಮ್ಮ ಬಾಧ್ಯತೆಗಳೇನು ಅಂತ ಹೇಳಿ ನೆನಪು ಮಾಡುವಂತಹದ್ದು ನಡೀತು. ಓಕೆ, ಮನೆಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ತಮ್ಮ ಕಿರಿಯರಿಗೆ ಸಂಬಂಧಪಟ್ಟಂತೆ. ಈಗ ನೀವು ಹೇಳಿ, ಕೇಳಿಸ್ಕೊಂಡಿರುವಂತವ್ರು, ಆ ಹಿರಿ ಮಗನಿಗೆ ಅಥವಾ ಹಿರಿ ಮಗಳಿಗೆ, ಹುಡುಗಿ ಅಂತ ಅನ್ಕೊಳ್ಳಿ, ಮನೆಯಲ್ಲಿ ಹಿರಿಯಳಾಗಿರುವಂತವಳು ಮಕ್ಕಳಲ್ಲಿ, ಓಕೆ, ಅವ್ರಿಗಿರುವಂತಹ ಬಾಧ್ಯತೆ ಏನು ಕಿರಿಯರಿಗೆ ಸಂಬಂಧಪಟ್ಟಂತೆ? ತನ್ನ ಕುಟುಂಬದಲ್ಲಿ ಇರುವ ಕಿರಿಯವರ ಬಗ್ಗೆದಲ್ಲಿ ಹೆಚ್ಚಾಗಿ ಜಾಗೃತಿ ವಹಿಸಬೇಕು. ಜಾಗೃತಿ ವಹಿಸಬೇಕು. ಅಂದ್ರೆ ಯಾವ ತರ? ಅವರ ಎಜುಕೇಶನ್ ಆಗಿರ್ಬೋದು, ಅವರ ನಡತೆ ವಿಷಯದಲ್ಲಿ ಆಗಿರ್ಬೋದು, ಅವರ ಆತ್ಮಿಕ ವಿಷಯದಲ್ಲಿ ಆಗಿರ್ಬೋದು, ಎಲ್ಲಾ ವಿಷಯದಲ್ಲೂ ಜವಾಬ್ದಾರಿ ಮತ್ತೆ ತಂದೆ ತಾಯಿ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ಹೌದು. ಹಾಗಿದ್ರೆ ಕಿರಿಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಹೇಳಿದ್ರೆ, ಹಿರಿಯರಾಗಿರುವಂತವರ ಬಾಧ್ಯತೆ ಅವರಿಗೆ ಬುದ್ಧಿ ಹೇಳ್ಬೇಕು. ಕಿರಿಯರು ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ ಹೇಳಿದ್ರೆ, ಹಿರಿಯರಾಗಿರುವಂತವ್ರು ಅವ್ರನ್ನ ದಾರಿಯಲ್ಲಿ ನಡೆಸ್ಬೇಕು, ಹೌದಲ್ವಾ? ಉದಾಹರಣೆಗೆ ಚೆನ್ನಾಗಿ ಓದ್ತಿಲ್ಲ ಅಂತ ಅನ್ಕೊಡಿ, ತಮ್ಮ ಅಣ್ಣನ ಬಾಧ್ಯತೆ ಏನಾಗಿರುತ್ತೆ? ಹೋಗಿ ಏನಕ್ಕೋಸ್ಕರ ಓದ್ಬೇಕು, ಹೆಂಗ್ ಓದ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊಡ್ಬೇಕು ತಮ್ಮನಿಗೆ ಅಥವಾ ತಂಗಿಗೆ. ಇದು ಅಣ್ಣನ ಬಾಧ್ಯತೆ ಅಲ್ವಾ, ಅಥವಾ ಅಕ್ಕಳ ಬಾಧ್ಯತೆ ಅಲ್ವಾ? ಯಾಕಂದ್ರೆ ಅವ್ರು ಈ ಫೇಸ್ ಅನ್ನ ನೋಡಿ ಮುಂದೆ ಹೋಗಿರುವಂತವ್ರು. ಉದಾಹರಣೆಗೆ ಅಣ್ಣನಿಗೆ 15 ವರ್ಷ, ತಮ್ಮನಿಗೆ 12 ವರ್ಷ ಅಂತ ಹೇಳಿ ಹೇಳಿದ್ರೆ, ಈ 3 ವರ್ಷ ಎಕ್ಸ್ಟ್ರಾ ನೋಡಿದಾನೆ ಅಣ್ಣ ತನ್ನ ಜೀವನದಲ್ಲಿ. ಬಂದು ಕಿರಿ ಮಗನಿಗೆ ಅಂದ್ರೆ ತಮ್ಮನಿಗೆ ಹೇಳ್ಬೋದು, ಏನಂತ? ಹಿಂಗೆಲ್ಲ ಮಾಡ್ಬೇಕಾಗಿರುವಂತದ್ದು, ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ, ಸ್ಕೂಲ್ ತೆಗ್ದಾಕ್ತಾರೆ, ಕಾಲೇಜ್ ಅಡ್ಮಿಷನ್ ಸಿಗೋದಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಅಂತ ಹೇಳಿ ಹೇಳ್ಬೇಕು, ಹೌದಲ್ವಾ? ಓಕೆ, ಹಾಗಿದ್ರೆ ಕಿರಿಯರು ತಪ್ಪು ಮಾಡಿದಾಗ ಅವರನ್ನ ದಾರಿಯಲ್ಲಿ ನಡೆಸಬೇಕಾಗಿರುವಂತಹ ಬಾಧ್ಯತೆ ಕಿರಿ ಮಕ್ಕಳದ್ದು, ಹೌದಲ್ವಾ? ಈಗ ಅದ ಅರ್ಥ ಆದ್ರೆ ನಮಗೆ ಈ ಸಾಮ್ಯ ರೂಪಕ್ಕೂ ಅದಕ್ಕೂ ಏನ್ ಲಿಂಕು, ಇಷ್ಟಕ್ಕೂ ಈ ಸಾಮ್ಯ ರೂಪದ ಮುಂಚೆ ಶಾಸ್ತ್ರಿಗಳು ಪರಿಸಾಯರು ಗೊಣಗಾಡ್ತಿದ್ದಕ್ಕೂ ಇದಕ್ಕೂ ಏನ್ ಲಿಂಕು ಅಂತ ಹೇಳಿ ನಿಮ್ಗೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ನಮಗೆ ಇಷ್ಟಕ್ಕೂ 2 ವಿಚಾರ ಗೊತ್ತಾಯ್ತು. ಒಂದು, ಇಸ್ರಾಯೇಲ್ಯರು ದೇವರಿಗೆ ಪ್ರಥಮ ಫಲ, ಅಂದ್ರೆ ದೇವರು ಮೊದಲನೇದಾಗಿ ಆಯ್ಕೆ ಮಾಡ್ಕೊಂಡಂತಹ ಮಕ್ಕಳು ಭೂಮಿ ಮೇಲೆ ಇಸ್ರಾಯೇಲ್ಯರು. ಓಕೆ, ಅದು ಫಸ್ಟ್ ಪಾಯಿಂಟ್ ನಾವು ಇಷ್ಟೊತ್ತು ಆಲೋಚನೆ ಮಾಡಿರುವಂತಹದ್ದು. 2ನೇ ಪಾಯಿಂಟ್ ಏನು? ಕಿರಿಯರ ಬಾಧ್ಯತೆ ಏನು ಅಂತ ಹೇಳಿ ಆಲೋಚನೆ ಮಾಡಿದೀವಿ. ಒಂದ್ ವೇಳೆ ಕಿರಿಯರು ದಾರಿ ತಪ್ಪಿದ್ರೆ, ಕಿರಿಯರು ಒಂದ್ ವೇಳೆ ತಂದೆ ತಾಯಿಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸ ಮಾಡಿದ್ರೆ, ಕಿರಿಯರು ಒಂದ್ ವೇಳೆ ಕರೆಕ್ಟ್ ಆಗಿ ನಡ್ಕೊಳ್ಳದೆ ಹೋದ್ರೆ, ಅವ್ರನ್ನ ಮತ್ತೆ ದಾರಿಯಲ್ಲಿ ತಗೊಬಂದು ನಿಲ್ಲಿಸಬೇಕಾಗಿರುವಂತಹ ಬಾಧ್ಯತೆ ಹಿರಿ ಮಕ್ಕಳದ್ದು. ಈ 2 ವಿಚಾರವನ್ನು ಮಾತಾಡ್ಕೊಂಡಿದ್ದೀವಿ. ಓಕೆ, ಈಗ ತಪ್ಪಿ ಹೋಗಿರುವಂತಹ ಕುಮಾರನ ಸಾಮ್ಯ ರೂಪದಲ್ಲಿ 2 ಮಕ್ಕಳು ನಿಮ್ಮ ಕಣ್ಣು ಕಾಣಿಸ್ತಾರೆ, ಹೌದಾ? ಕಾಣಿಸ್ತಾರೆ, ಹೇಳಿ. ಆ 2 ಮಕ್ಕಳಲ್ಲಿ ಕಿರಿ ಮಗ ಅಲ್ವಾ ತಪ್ಪು ಮಾಡುವಂತಹದ್ದು? ಏನಂತಾನೆ ಬಂದು ಕಿರಿಮಗನ ಸಬ್ಜೆಕ್ಟ್ ಆಮೇಲೆ ಬರೋಣ. ಕಿರಿಮಗ ಏನಕ್ಕೋಸ್ಕರ ಮಾಡ್ದ ಅನ್ನುವಂತಹದ್ದು ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಮಾತಾಡ್ಕೊಳ್ಳೋಣ. ಹಿರಿಮಗನ ಬಗ್ಗೆ ಮಾತಾಡ್ತಿದ್ದೀವಿ. ಓಕೆ, ಈಗ ಹಿರಿಮಗನ ಬಾಧ್ಯತೆ ಏನು?
ಕಿರಿಮಗನ ಕುರಿತಂತೆ. ಒಂದ್ ವೇಳೆ ಕಿರಿಮಗ ಬಂದ, ತಂದೆ ಮುಂದೆ ನಿಂತ್ಕೊಂಡ, ಕಿರ್ಚ ಹಿಡ್ದ, ಆಮೇಲೆ ಆಸ್ತಿಯಲ್ಲಿ ಭಾಗ ಕೇಳ್ದ, ಭಾಗ ತಗೊಂಡು ಹೊರಟೋದ. ಈಗ ತಂದೆ ಖುಷಿಯಾಗಿರ್ತಾರ, ದುಃಖವಾಗಿರ್ತಾರ? ಇದನ್ನೆಲ್ಲ ನೋಡ್ತಾ ನೋಡ್ತಾ ಚಿಕ್ಕ ಮಗ ಬಿಟ್ಟು ಹೋಗಿರುವಂತಹದನ್ನ ನೋಡಿದ್ರೆ ತಂದೆ ದುಃಖದಲ್ಲಿರ್ತಾರ, ಖುಷಿಯಾಗಿರ್ತಾರ? ದುಃಖದಲ್ಲಿರ್ತಾರಲ್ವಾ? ಈಗ ನೀವ್ ಹೇಳಿ, ಕಿರಿಮಗನ ಬಾಧ್ಯತೆ ಏನು? ಬುದ್ಧಿ ಹೇಳ್ಬೇಕಿತ್ತು. ಬುದ್ಧಿ ಹೇಳ್ಬೇಕಿತ್ತು, ಫಸ್ಟ್ ಪಾಯಿಂಟ್, ಹೌದಲ್ವಾ? ಓಕೆ, ಈಗ ಹೊರಟೋಗಿದ್ದಾನೆ, ಬುದ್ಧಿ ಹೇಳುವಂತ ಅವಕಾಶ ಇಲ್ಲ. ಇವಾಗ ಏನ್ ಮಾಡ್ಬೋದು? ಹುಡುಕ್ಬೇಕಾಗಿತ್ತು. ಹುಡುಕ್ಬಿಟ್ಟು ತಂದೆ ಬಳಿ ಸೇರಿಸ್ಬೇಕಾಗಿತ್ತು. ತಂದೆ ಬಳಿಯಲ್ಲಿ ಸೇರಿಸ್ಬೇಕಾಗಿತ್ತು, ಹೌದಲ್ವಾ? ಇದು ಹಿರಿಮಗನ ಬಾಧ್ಯತೆನಾ? ಹೌದು. ಯಾಕಂದ್ರೆ ತಂದೆಗೆ ಹತ್ರ ಇರುವಂತಹದ್ದು ಸದ್ಯಕ್ಕೆ ಹಿರಿಮಗ, ದೊಡ್ಡ ಮಗ. ತಂದೆಯಿಂದ ದೂರ ಆಗಿರುವಂತಹದಿಷ್ಟಕ್ಕೂ ಚಿಕ್ಕ ಮಗ. ಈಗ ಚಿಕ್ಕ ಮಗ ಇಲ್ಲ ಅಂತ ಹೇಳಿ ತಂದೆ ಸರಿಯಾಗಿ ಊಟ ಮಾಡ್ತಿರೋದಿಲ್ಲ, ತಂದೆ ಸರಿಯಾಗಿ ನಿದ್ರೆ ಮಾಡ್ತಿರೋದಿಲ್ಲ, ತಂದೆ ಆರಾಮಾಗಿರೋದಿಲ್ಲ, ತಂದೆ ನೆಮ್ಮದಿಯಾಗಿರೋದಿಲ್ಲ, ಇದ್ಯಾವುದೂ ಇರೋದಿಲ್ಲ ತಂದೆಯ ಜೀವನದಲ್ಲಿ ಚಿಕ್ಕ ಮಗ ದೂರ ಆಗಿದ ತಕ್ಷಣ. ಯಾಕಂದ್ರೆ ಒಬ್ಬರು ಮಕ್ಕಳು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರು, ಒಬ್ಬರು ಮಕ್ಕಳು ಕೆಟ್ಟ ಕೆಲಸದಲ್ಲಿ ಸಿಕ್ಕಾಕೊಂಡ್ರು ಸಹ ಇನ್ನು ಉಳಿದಿರುವಂತವ್ರು ಎಲ್ಲರೂ ಚೆನ್ನಾಗಿದ್ರು ಅಂತಾನೆ ಅನ್ಕೊಳ್ಳಿ, ಆದ್ರೂ ಸಹ ತಂದೆ ತಾಯಂದಿರಿಗೆ ನೆಮ್ಮದಿ ಇರೋದಿಲ್ಲ. ತಂದೆ ತಾಯಂದಿರಿಗೆ ಇರುವಂತಹ ಗುಣ ನಿಮ್ಮಲ್ಲಿ ಸಹ ಸಾಕಷ್ಟು ನೋಡಿರ್ತೀರ. ನೀವು ಎಷ್ಟೇ ಒಳ್ಳೆಯವರಾಗಿರ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹ ನಿಮ್ಮ ಕಿರಿಯರು ಅಥವಾ ನಿಮಗಿಂತ ಇರುವಂತಹ ಹಿರಿಯರು, ನಿಮ್ಮ ತಂದೆ ತಾಯಿಗಿರುವಂತಹ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಸರಿ ಇಲ್ಲ ಅಂತ ಅನ್ಕೊಳ್ಳಿ, ನೀವು ಚೆನ್ನಾಗಿದ್ದೀರಾ ಅನ್ನುವಂತಹ ಖುಷಿಗಿಂತ ಅವ್ರು ಚೆನ್ನಾಗಿಲ್ವೇ ಅನ್ನುವಂತಹ ಬಾಧೆ ತಂದೆ ತಾಯಂದಿರಿಗೆ ಹೆಚ್ಚು. ನಿಜನಾ? ಇದು ನಿಜ ಅಂತ ನಮಗೆ ಅನ್ಸಿದ್ರೆ ಈಗ ನೋಡ್ತಿದೀವಲ್ವ, ತಪ್ಪಿ ಹೋಗಿರುವಂತಹ ಕುಮಾರನು ಈ ಸಾಮ್ಯ ರೂಪದಲ್ಲಿ ಎಕ್ಸಾಕ್ಟ್ ಆಗಿ ನಡೀತಿರುವಂತಹದ್ದಿದೆ. ಏನು? ತಂದೆ ಸರಿಯಾಗಿ ಊಟ ಮಾಡ್ತಿಲ್ಲ, ತಂದೆ ಸರಿಯಾಗಿ ನಿದ್ರೆ ಮಾಡ್ತಿಲ್ಲ. ಯಾಕಂದ್ರೆ ಆಟೋಮ್ಯಾಟೆಡ್ ಅದು. ಏನದು? ಒಬ್ಬ ಮಗ ದೂರ ಆಗಿದ ತಕ್ಷಣ ತಂದೆಗೆ ಮನೇಲಿರುವಂತಹ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗುತ್ತೆ, ಹೌದಲ್ವಾ? ತಂದೆ ಇಷ್ಟೊಂದು ಬಾಧೆಯಲ್ಲಿರ್ಬೇಕಾದ್ರೆ ಈ ದೊಡ್ಡ ಮಗನ ಬಾಧ್ಯತೆ ಎರಡು. ಏನು? ಒಂದ್ ಮನೆಯಲ್ಲಿ ಇದ್ದಾಗ ಒಂದು ಬುದ್ಧಿ ಹೇಳ್ಬೇಕಿತ್ತು, ಹಿಂಗ್ ಮಾಡಬಾರ್ದು ಅಂತ ಹೇಳಿ ಬುದ್ಧಿ ಹೇಳ್ಬೇಕಿತ್ತು. ಅದು ಫಸ್ಟ್ ಪಾಯಿಂಟ್. ಅದು ಮಾಡಿಲ್ಲ ಈ ವ್ಯಕ್ತಿ. ಯಾಕಂದ್ರೆ ಮಾಡಿದ್ರೆ ಸತ್ಯವೇದದಲ್ಲಿ ಎಲ್ಲೂ ಬರೆಸ್ತಂತೆ ಪ್ರಸ್ತಾವನೆ ಕಾಣಿಸ್ತಿಲ್ಲ ನಮ್ಗೆ, ಹೌದಲ್ವಾ? ಓಕೆ, ಈಗ ಆ ಮನುಷ್ಯ ದೂರ ಆದ ನಂತರ, ಚಿಕ್ಕ ಮಗ ತಂದೆಯಿಂದ ದೂರ ಆದ ನಂತರ ಅಟ್ ಲೀಸ್ಟ್ ಆ ವ್ಯಕ್ತಿಯನ್ನು ಹುಡುಕ್ಸಿ, ಇಷ್ಟಕ್ಕೂ ಇವ್ರಿಗೆ ಆಸ್ತಿ ಇತ್ತಲ್ವಾ? ನೀವು ನೋಡ್ತಿರುವಂತಹ ಈ ಮನೆತನದವರು, ಈಗ ತಂದೆಯ ಇಬ್ಬರು ಮಕ್ಕಳು, ಇವರೆಲ್ಲರೂ ಸಹ ಬಡವರೇನಲ್ಲ, ಶ್ರೀಮಂತರು. ಯಾಕೆಂದ್ರೆ ತಂದೆ ಆಮೇಲೆ ಚಿಕ್ಕ ಮಗ ವಾಪಸ್ ಬಂದಿದ ತಕ್ಷಣ ಮಾಡುವಂತ ಅರೇಂಜ್ಮೆಂಟ್ ಗಳು ನೀವು ನೋಡಿದ ತಕ್ಷಣ ಗೊತ್ತಾಗತ್ತೆ ನಮ್ಗೆ. ಅವ್ರ ಹಣ ಇದ್ದಂತವರು ಒಂದಷ್ಟು ಜನ ಕೆಲಸದವರನ್ನ ಬಿಟ್ಟು ಅಥವಾ ಈ ವ್ಯಕ್ತಿನೂ ಒಂದ್ ಕಡೆ ಹೋಗಿ ಬೇರೆ ಬೇರೆ ದಿಕ್ಕಿನಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಖಚಿತವಾಗಿ ಚಿಕ್ಕ ಮಗ ಸಿಕ್ತಿದ್ದ ಕೈಯಲ್ಲಿ. ದೊಡ್ಡ ಮಗ ಮನ್ಸ್ ಮಾಡಿದ್ರೆ ಚಿಕ್ಕ ಮಗ ಖಂಡಿತವಾಗ್ಲೂ ಸಿಕ್ತಿದ್ದ ಇಲ್ವಾ? ನಿಮ್ಗೇನ್ ಅನ್ಸುತ್ತೆ? ಸಿಕ್ತಿದ್ದ ಅಲ್ವಾ? ಅದನ್ನ ಮಾಡ್ಬೋದಾಗಿತ್ತ? ಅದನ್ನ ಮಾಡುವಂತಹದ್ದು ತನ್ನ ಬಾಧ್ಯತೆ. ನಿಜನ? ಚಿಕ್ಕವರು ದಾರಿ ತಪ್ಪಿದಾಗ ದೊಡ್ಡವರು ಅವರನ್ನ ದಾರಿಯಲ್ಲಿ ನಡೆಸುವಂತಹದ್ದು, ಅವರನ್ನು ಹುಡುಕಿಸುವಂತಹದ್ದು, ಮತ್ತೆ ತಗೊಂಬಂದು ತಂದೆ ಜೊತೆ ಮಕ್ಕಳನ್ನು ಸೇರಿಸುವಂತಹದ್ದು, ತಂದೆಯಿಂದ ದೂರ ಆಗಿರುವಂತಹ ಮಕ್ಕಳನ್ನ ಮತ್ತೆ ತಂದೆ ಜೊತೆ ಸೇರಿಸುವಂತಹದ್ದು ದೊಡ್ಡ ಮಕ್ಕಳ ಬಾಧ್ಯತೆ ಅಲ್ವಾ? ಹಿರಿ ಮಕ್ಕಳ ಬಾಧ್ಯತೆ ಅಲ್ವಾ? ಹೌದು. ಈ ವ್ಯಕ್ತಿ ಅದನ್ನು ಮಾಡದ ಹಾಗೆ ನಿಮ್ಗೆ ಕಾಣಿಸುತ್ತಾ ಇಲ್ಲ ಎಲ್ಲಾದ್ರೂ ಈ ಸಾಮ್ಯ ರೂಪದಲ್ಲಿ? ಹೌದಾ? ಓಕೆ, ಇದೆಲ್ಲ ಆಗಿ ಮತ್ತೆ ಕಿರಿಮಗ ವಾಪಸ್ ಬರ್ತಾನೆ. ಕಿರಿಮಗ ತನ್ನ ತಪ್ಪನ್ನ ತಿಳ್ಕೊಂಡು ವಾಪಸ್ ಬರ್ತಾನೆ. ಕಿರಿಮಗನ ಜೀವನದಲ್ಲೂ ನಾವು ಸಾಕಷ್ಟು ನೋಡಿ ಪಾಠ ಕಲಿಬೇಕು. ಅದಕ್ಕೆ ಬರೋಣ. ನಾನು ಆಗ್ಲೇ ಹೇಳಿದ ಹಾಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದಕ್ಕೆ ಬರೋಣ. ಓಕೆ, ಈಗ ಈ ಚಿಕ್ಕ ಮಗ ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬಂದ ನಂತರ ಮನೆಯಲ್ಲಿ ದೊಡ್ಡ ಸಂಭ್ರಮ ಸಡಗರ. ಏನು? ಮರಿ ಹೊಡಿಸುವಂತಹದ್ದು, ಭೋಜನ ಮಾಡಿಸುವಂತಹದ್ದು, ಔತಣವನ್ನ ಏರ್ಪಡಿಸುವಂತಹದ್ದು, ಊರಿಗೆಲ್ಲ ಊಟ ಹಾಕುವಂತಹದ್ದು, ಆತನಿಗೆ ಉಂಗುರವನ್ನ ಇದನ್ನೆಲ್ಲ ಮತ್ತೆ ಉಡಿಸುವಂತಹದ್ದು, ಇದೆಲ್ಲ ಮಾಡ್ತಿರ್ತಾರೆ ತಂದೆ, ಹೌದಾ? ಈಗ ಮತ್ತೆ ಹಿರಿಮಗ ಬರ್ತಾನಂತೆ ಮನೆಗೆ. ಕೆಲಸದವ್ರನ್ನೊಬ್ಬರನ್ನ ಕರೆದ್ಬಿಟ್ಟು ಕೇಳ್ತಾನಂತೆ, ಏನಂತ? ಮನೆಯಲ್ಲಿ ಏನ್ ನಡೀತದೆ, ಏನಕ್ಕೋಸ್ಕರ ಇಷ್ಟೊಂದು ಸಂಭ್ರಮ ಸಡಗರ ಅಂತ ಹೇಳಿ ಕೇಳ್ತಾನಂತೆ. ಅವಾಗ ಕೆಲಸದವ್ರು ಹೇಳ್ತಾರೆ, ಏನು? ನಿನ್ನ ತಮ್ಮ ವಾಪಸ್ ಬಂದಿದ್ದಾನೆ, ಹೌದಾ? ಇದು ದೊಡ್ಡ ಮಗನ ದೊಡ್ಡ ಮಗನ ಕಿವಿಗೆ ಬೀಳತ್ತೆ. ಬಿದ್ದಿದ ತಕ್ಷಣ ತನ್ನ ರಿಯಾಕ್ಷನ್ ಹೇಗಿರ್ಬೇಕು ಪ್ರಿಯರೇ? ತಮ್ಮ ಬಂದಿದ್ದಾನೆ ಅನ್ನುವಂತಹದನ್ನ ಕೇಳಿದ ತಕ್ಷಣ ತನ್ನ ರಿಯಾಕ್ಷನ್ ಹೇಗಿರ್ಬೇಕು? ಖುಷಿ ಆಗ್ಬೇಕು, ಸಂತೋಷ ಆಗ್ಬೇಕು, ಸಂಭ್ರಮಿಸ್ಬೇಕು. ಈ ವ್ಯಕ್ತಿನೂ ಸಹ ತಂದೆ ತರ ತಂದೆಗಿರುವಂತಹ ಮನಸ್ಸೇ ಈ ವ್ಯಕ್ತಿಗೂ ಇದ್ರೆ, ತನ್ನ ತಂದೆಗಿರುವಂತಹ ಮನಸ್ಸೇ ಈ ವ್ಯಕ್ತಿಗೂ ಇದ್ರೆ, ಈ ವ್ಯಕ್ತಿಗೆ ತಮ್ಮ ಬಂದಿದ್ದಾನೆ ಅಂತ ತಕ್ಷಣ ಸಂತೋಷ ಆಗ್ಬೇಕು, ಖುಷಿ ಆಗ್ಬೇಕು, ಹೌದಾ? ಆದ್ರೆ ಈ ವ್ಯಕ್ತಿಗೆ ಯಾಕೋ ಕೋಪ ಬರುತ್ತೆ, ಗೊತ್ತಾ? ಈ ವ್ಯಕ್ತಿಗೆ ಕೋಪ ಬರುತ್ತೆ, ತಮ್ಮ ಬಂದಿದ್ದಾನೆ ಅನ್ನುವಂತಹ ಸಮಾಚಾರವನ್ನ ಕೇಳಿ
ತಮ್ಮ ಬಂದಿರುವಂತಹ ನಿಮಿತ್ತ ಆಚೆ ನಡೀತಿರುವಂತಹ ಅರೇಂಜ್ಮೆಂಟ್ ಎಲ್ಲ ನೋಡಿ, ತನ್ನ ಮನೆಯಲ್ಲಿ ನಡೀತಿರುವಂತಹ ಸಂಭ್ರಮ ಸಡಗರವನ್ನು ನೋಡಿ ದೊಡ್ಡ ಮಗನಿಗೆ ಕೋಪ ಬರುತ್ತೆ. ನೋಡೋಣ ಒಂದ್ಸರಿ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ, ಆ ಸಬ್ ಡಿವಿಷನ್ ಅನ್ನು ಓದಿ ಯಾರಾದ್ರು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಆ ಕೋಪ ಬಂತು ಅನ್ನುವಂತಹ ಸಬ್ ಡಿವಿಷನ್ ಅನ್ನು ಮಾತ್ರ. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಆಗ ಅವನ ತಂದೆಯು ಸಾಕೋಣ ಎಷ್ಟನೇ ವಚನ ಎಷ್ಟು? 28. ಹ 15ನೇ ಅಧ್ಯಾಯ 28ನೇ ವಚನ. ಇನ್ನೊಂದ್ಸರಿ ಓದಿ. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ನನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಯಿಸಿದಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹೌದಲ್ಪ, ಅರ್ಥ ಆಯ್ತಲ್ಪ ನಮ್ಗೆ. ಚೆನ್ನಾಗಿ ಓದಿದಿರ ಸಿಸ್ಟರ್. ಇಷ್ಟಕ್ಕೂ ಸಂದರ್ಭಕ್ಕೆ ತಕ್ಕ ಸಂದರ್ಭಾನುಸಾರವಾಗಿ ಇಷ್ಟಕ್ಕೂ ಅದನ್ನು ಕೇಳಿದಾಗ ನಮ್ಗೆ ಅರ್ಥ ಆಯ್ತಲ್ವಾ ಏನೇನ್ ನಡೀತು ಅಂತ ಹೇಳಿ. ತಮ್ಮ ಮತ್ತೆ ವಾಪಸ್ ಬಂದ್ರೆ ಖುಷಿ ಪಡ್ಬೇಕಾಗಿರುವಂತ ಅಣ್ಣ ಕೋಪ ಮಾಡ್ಕೊಳ್ತಿದ್ದಾನೆ. ನಾನ್ ನಿನ್ ಜೊತೆನೆ ಇದ್ದೀನಲ್ವಾ, ಯಾವತ್ತೂ ಸಹ ನೀನು ಒಂದ್ ಮರಿನೂ ಸಹ ನನಗೆ ಕೊಡ್ಲಿಲ್ವೇ ಸಂಭ್ರಮ ಮಾಡ್ಲಿಕ್ಕೆ? ಅವ್ನ್ ಪೋಲಿ ಹೋಗಿ, ಆಚೆ ಹೋಗಿ, ನಿನ್ನ ತಳ್ಳಿ ದೂರ ಹೋಗಿ ಇಷ್ಟೆಲ್ಲ ಮಾಡಿರುವಂತಹ ಮಗ ಮತ್ತೆ ವಾಪಸ್ ಬಂದಿದ ತಕ್ಷಣ ಇಷ್ಟೆಲ್ಲ ಖುಷಿ ಪಡ್ತೀಯ ನೀನು ಅಂತ ಹೇಳಿ ಕೋಪ ಮಾಡ್ಕೊಂತಿದ್ದಾನಂತೆ ಈ ವ್ಯಕ್ತಿ. ದೊಡ್ಡ ಮಗ, ಹಿರಿ ಮಗನನ್ನ ಕರ್ಕೊಂಡ್ ಬರ್ಬೇಕಾಗಿದ್ದಂತಹದ್ದು ಈ ವ್ಯಕ್ತಿನೇ, ಬುದ್ಧಿ ಹೇಳ್ಬೇಕಾಗಿರುವಂತಹದ್ದು ಈ ವ್ಯಕ್ತಿನೇ. ಫಸ್ಟ್ ಆಫ್ ಆಲ್ ಅದನ್ನ ಮಾಡಿಲ್ಲ. ನೆಕ್ಸ್ಟ್ ಹೊರಗಡೆ ಹೋದ ನಂತರ ಮತ್ತೆ ಹುಡುಕಿ ಕರ್ಕೊಂಡ್ ಬರ್ಬೇಕಾಗಿರುವಂತಹದ್ದು ಈ ವ್ಯಕ್ತಿನೇ, ಅದನ್ನು ಮಾಡಿಲ್ಲ. ಮೂರನೇದಾಗಿ ಈಗ ಅಟ್ಲೀಸ್ಟ್ ಬಂದಿದ್ದಾನೆ, ತಂದೆ ಮನಸ್ಸು ಗೊತ್ತಿದ್ರೆ ಅಪ್ಪ ಇನ್ಮೇಲೆ ನನ್ನ ತಂದೆ ಬಾಧೆ ಪಡೋದಿಲ್ಲ, ನಾವೆಲ್ಲರೂ ಸೇರಿ ನಮ್ಮ ತಮ್ಮನ ಜೊತೆ ಇರ್ಬೋದು ಅಂತಾದ್ರೂ ಯೋಚನೆ ಮಾಡ್ಬೋದಿತ್ತು. ಅದನ್ನು ಯೋಚನೆ ಮಾಡ್ತಿಲ್ಲ ಈ ವ್ಯಕ್ತಿ. ಕೋಪ ಬರ್ತಿದ್ಯಂತೆ ಈ ವ್ಯಕ್ತಿಗೆ, ಕೋಪ ಬರ್ತಿದ್ಯಂತೆ. ಹೌದಾ? ಈಗ ನೀವು ಹೇಳಿ, ಇಲ್ಲಿ ಹಿರಿಮಗ ಅಂದ್ರೆ ಯಾರು, ಕಿರಿಮಗ ಅಂದ್ರೆ ಯಾರು? ಹಿರಿಮಗ ಅಂದ್ರೆ ಇಸ್ರಾಯೇಲ್ಯರು, ಕಿರಿಮಗ ಅಂದ್ರೆ ನಾವು ಅನ್ಯರಣ. ಹೌದಲ್ವಾ? ಹಿರಿ ಮಕ್ಕಳು ಅಥವಾ ಪ್ರಥಮ ಫಲ ಅಂತ ನಾವೇನ್ ನೋಡ್ಕೊಂಡಲ್ಲ ಸತ್ಯವೇದದಲ್ಲಿ, ಇಸ್ರಾಯೇಲ್ಯರು ದೇವರಿಗೆ ಪ್ರಪ್ರಥಮವಾಗಿರುವಂತಹ ಫಲ ಅಂದ್ರೆ ಪ್ರಥಮವಾಗಿ ದೇವರು ಆರಿಸ್ಕೊಂಡಂತಹ ಜನಾಂಗ ಅಂದ್ರೆ ಇಸ್ರಾಯೇಲ್ಯರು. ಅವ್ರಿಗಿದ್ದಂತಹ ಬಾಧ್ಯತೆ ಏನು ನಾವು ಸತ್ಯವೇದದಲ್ಲಿ ನೋಡ್ತೀವಲ್ವಾ? ಅವ್ರಿಗಿದ್ದಂತಹ ಬಾಧ್ಯತೆ ಒಂದೇ, ಏನು? ಅವ್ರು ಸರಿ ಹೋಗ್ಬೇಕು ಪ್ರಪ್ರಥಮವಾಗಿ, ಉಳಿದಂತಹ ಎಲ್ಲಾ ಜನರನ್ನ, ಭೂಮಿಯ ಮೇಲಿರುವಂತಹ ಎಲ್ಲಾ ಜನರನ್ನ ಸರಿ ಮಾಡ್ಬೇಕು. ಇದು ಅವರ ಬಾಧ್ಯತೆ. ಪ್ರಪ್ರಥಮವಾಗಿ ಅವ್ರು ಸರಿ ಹೋಗ್ಬೇಕು, ಉಳಿದಂತವ್ರನ್ನೆಲ್ಲ ಸರಿ ಮಾಡ್ಬೇಕು. ದೇವರು ಇದಕ್ಕೋಸ್ಕರನೇ ಅಲ್ವಾ ಪ್ಲಾನ್ ಮಾಡಿ ಆರಿಸ್ಕೊಂಡಂತಹದ್ದು. ಇಸ್ರಾಯೇಲರಲ್ಲಿ 12 ಗೋತ್ರಗಳು ಏನತ್ತೆ, ಆ ಗೋತ್ರಗಳಲ್ಲಿ ಮತ್ತೆ ಒಬ್ಬರಿಗೆ ಒಂದು ಗೋತ್ರಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಲೇವಿ ಗೋತ್ರಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಏನು? ನೀವು ಒಂದು ಗೋತ್ರವಾಗಿ ಎದ್ದು ಉಳಿದಂತಹ 11 ಗೋತ್ರವನ್ನು ನೀವು ಸರಿ ಮಾಡ್ಬೇಕು. ಯಾಕಂದ್ರೆ ಲೇವಿಯರಿಗೆ ಕೊಟ್ಟಂತಹ ಕ್ರಮನೇ ಅದು. ಪ್ರಪ್ರಥಮವಾಗಿ ಅವ್ರು ಕೊಟ್ಟಂತಹ ಬಾಧ್ಯತೆನೆ. ಇವ್ರು ವಾಕ್ಯ ಹೇಳ್ಬೇಕು ಜನರಿಗೆ, ಹಳೆ ಒಡಂಬಡಿಕೆಯನ್ನು ಅರ್ಥ ಆಗುವಂತಹ ಜನರಿಗೆ ಹೇಳ್ಬೇಕು. ನಾವು ಸಾಕಷ್ಟು ಸರಿ ಆ ವಚನವನ್ನು ನೋಡಿದ್ವಿ, ಲೇವಿಯರ ಬಾಧ್ಯತೆ ಏನು ಅನ್ನುವಂತಹದ್ರಲ್ಲಿ. ಅವ್ರ ವಾಕ್ಯ ಹೇಳ್ಬೇಕು ಉಳಿದಂತಹ 11 ಗೋತ್ರಕ್ಕೂ ಸಹ. ಪ್ರಪ್ರಥಮವಾಗಿ ಆ ಗೋತ್ರ ಸರಿ ಹೋಗಿ ಇನ್ನು ಉಳಿದಿರುವಂತವರೆಲ್ಲರಿಗೂ ವಾಕ್ಯ ಹೇಳಿ ಆ 12 ಗೋತ್ರಗಳನ್ನು ಮಾರ್ಪಡಿಸ್ಕೋಬೇಕು ಪ್ರಪ್ರಥಮವಾಗಿ. ಈಗ 12 ಗೋತ್ರವೂ ಸೇರಿ ಇಸ್ರಾಯೇಲ್ಯರು ಏನಿದ್ದಾರೆ ಅವರು ಪ್ರಪಂಚವನ್ನು ಮಾರ್ಪಡಿಸ್ಬೇಕು. ಹಿರಿ ಮಕ್ಕಳಾಗಿ ಇವರು ಆರಿಸಲ್ಪಟ್ಟಂತವರಾದ್ರೆ ಇಸ್ರಾಯೇಲ್ಯರು, ಅವ್ರು ಸರಿ ಹೋಗಿ ಉಳಿದಂತವರನ್ನು ಸರಿ ಮಾಡ್ಬೇಕು. ಅವ್ರು ಸರಿ ಹೋಗಿ ಉಳಿದಂತವರನ್ನು ಸರಿ ಮಾಡ್ಬೇಕು. ಅವ್ರು ಮೊದಲು ದೇವರಿಗೆ ಹತ್ರ ಆಗಿ ಉಳಿದಿರುವಂತಹ ಎಲ್ಲರನ್ನೂ ಸಹ ದೇವರಿಗೆ ಹತ್ರ ಮಾಡ್ಬೇಕು. ಉಳಿದಂತಹ ಎಲ್ಲರನ್ನೂ ದೇವರಿಗೆ ಹತ್ರ ಮಾಡ್ಬೇಕು. ಭೂಮಿಯ ಮೇಲಿರುವಂತಹ ಇನ್ನೂ ಎಷ್ಟು ಅನ್ಯ ಜನಾಂಗಗಳಿದೆಯೋ ಅವರೆಲ್ಲರನ್ನೂ ದೇವರಿಗೆ ಹತ್ರ ಬರುವಂತಹ ಬಾಧ್ಯತೆ ಈ ಇಸ್ರಾಯೇಲ್ಯರ ಮೇಲೆ ಇರುವಂತಹದ್ದು, ಈ ಶಾಸ್ತ್ರಿಗಳು ಪರಿಸರ ಮೇಲೆ ಇರುವಂತಹದ್ದು, ಈ ಲೇವಿಯರ ಮೇಲೆ ಇರುವಂತಹದ್ದು. ಹೌದಾ? ಇದು ಅವರು ಕೊಟ್ಟಂತಹ ಬಾಧ್ಯತೆ. ನೀವು ಈ ಸಾಮ್ಯ ರೂಪದಲ್ಲಿ ನೋಡಿದಂತಹ ಪ್ರಕಾರ ಹೇಗೆ ದೊಡ್ಡ ಮಗನಿಗೆ ಚಿಕ್ಕ ಮಗನ ಮೇಲೆ ಕನಿಷ್ಠ ಬಾಧ್ಯತೆಯೂ ಸಹ ಇಲ್ಲದೆ ನಡ್ಕೊಳ್ತಾನೋ ಇದೇ ತರ ಇವರು ನಡ್ಕೊಂಡ್ರು.
ಹೌದಾ ಇಲ್ವಾ? ಯಾಕಂದ್ರೆ ಆ ದೊಡ್ಡ ಮಗನಿಗಿದ್ದಂತಹ ಬಾಧ್ಯತೆ ಚಿಕ್ಕ ಮಗನನ್ನು ದಾರಿ ತರಬೇಕು ಅನ್ನುವಂತಹದ್ದು, ಚಿಕ್ಕ ಮಗನನ್ನು ಹುಡ್ಕೊಂಡು ತಂದೆಗೆ ಹತ್ರ ಮಾಡ್ಬೇಕು ಅನ್ನುವಂತಹದ್ದು, ಹೌದಲ್ವಾ? ಇಲ್ಲೂ ಸಹ ಈ ಇಸ್ರಾಯೇಲಿಯರಿಗೆ ದೇವರು ಕೊಟ್ಟಂತಹ ಬಾಧ್ಯತೆ ಇವ್ರು ಸರಿ ಹೋಗಿ ಭೂಮಿಯ ಮೇಲಿರುವಂತಹ ಎಲ್ಲರನ್ನೂ ಸರಿ ಮಾಡ್ಬೇಕು ಅನ್ನುವಂತಹದ್ದು. ಇವ್ರು ಮಾಡಿದ್ರ ಆ ಕೆಲಸವನ್ನ ಪ್ರಥಮ ಫಲವಾಗಿ ಇವ್ರನ್ನ ಆರಿಸ್ಕೊಂಡಿದ್ದೆ ಅದಕ್ಕೋಸ್ಕರ. ಯಾಕಂದ್ರೆ ಭೂಮಿಯ ಮೇಲಿರುವಂತಹ ಎಲ್ಲಾ ಮನುಷ್ಯರು ಕೆಟ್ಟು ಹೋಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಎಲ್ಲರನ್ನು ಒಟ್ಟಿಗೆ ಸರಿ ಮಾಡ್ಬೇಕು ಅಂತ ಅನ್ಕೊಡುವುದಕ್ಕಿಂತ ಇವರಲ್ಲಿ ಸ್ವಲ್ಪ ಜನರನ್ನ ಆರಿಸ್ಕೊಳ್ತೇನೆ, ಅವ್ರಿಗೆ ಚೆನ್ನಾಗಿ ಟ್ರೈನ್ ಮಾಡ್ತೀನಿ, ಅವ್ರಿಗೆ ಧರ್ಮಶಾಸ್ತ್ರ ಕೊಡ್ತೀನಿ, ಅವ್ರಿಗೆ ಆಜ್ಞೆಗಳನ್ನು ಕೊಡ್ತೀನಿ, ಪ್ರಪ್ರಥಮವಾಗಿ ಅವ್ರು ಸರಿ ಹೋಗ್ಲಿ. ಯಾಕಂದ್ರೆ ಎಲ್ಲರನ್ನು ಒಟ್ಟಿಗೆ ಸರಿ ಮಾಡುವುದಕ್ಕಿಂತ ಸ್ವಲ್ಪ ಜನರನ್ನು ಆರಿಸ್ಕೊಂಡು ಬ್ಯಾಚ್ ಬೈ ಬ್ಯಾಚ್ ಸರಿ ಮಾಡುವಂತಹದ್ದು ಉತ್ತಮ ಅಲ್ವಾ? ಅದು ವರ್ಕ್ ಆಗುವಂತಹ ಐಡಿಯಾ ಅಲ್ವಾ? ಅದನ್ನೇ ದೇವರು ಮಾಡಿದ್ದು ಸಹ. ಸ್ವಲ್ಪ ಜನರನ್ನ ಆರಿಸ್ಕೊಂಡ್ರು, ಅವರೇ ಇಸ್ರಾಯೇಲ್ಯರು. ಇವರಿಗೆ ಧರ್ಮಶಾಸ್ತ್ರ ಕೊಟ್ಟರು, ಇವರಿಗೆ ಟ್ರೈನ್ ಮಾಡಿದ್ರು, ಪ್ರವಾದಿಗಳ ಮೂಲಕ ಇವ್ರ ಹತ್ರ ಮಾತಾಡಿದ್ರು. ತುಂಬಾ ಸಾಕಷ್ಟು ದೇವರು ಕಳಿಸ್ಕೊಟ್ಟಿರುವಂತಹ ಜನರ ಮೂಲಕ, ಪ್ರತಿನಿಧಿಗಳ ಮೂಲಕ, ಇವ್ರ ಜೊತೆ ನ್ಯಾಯಸ್ಥಾಪಕರ ಮೂಲಕ, ಸಾಕಷ್ಟು ಜನರ ಮೂಲಕ ಇವ್ರ ಜೊತೆ ಮಾತಾಡಿದ್ರು ಇಸ್ರಾಯೇಲ್ಯರ ಜೊತೆ. ಏನಕ್ಕೋಸ್ಕರ ಮಾತಾಡಿದ್ರು? ಅವ್ರು ಸರಿ ಹೋಗಿ ಉಳಿದಂತವರನ್ನು ಸರಿ ಮಾಡ್ತಾರೇನೋ ಅನ್ನುವಂತಹ ಬಾಧ್ಯತೆ. ಅವರು ದೊಡ್ಡ ಮಕ್ಕಳಲ್ವಾ, ಪ್ರಪ್ರಥಮವಾಗಿ ಆರಿಸಲ್ಪಟ್ಟಿರುವಂತವರಲ್ವಾ, ಇನ್ನು ಉಳಿದಿರುವಂತವರನ್ನೆಲ್ಲ ಇವರು ಸರಿ ಮಾಡ್ತಾರೆ ಅನ್ನುವಂತಹ ಉದ್ದೇಶ. ಈಗ ದೊಡ್ಡ ಮಕ್ಕಳ ಕರ್ತವ್ಯವನ್ನ ಅವ್ರು ನೆರವೇರಿಸಿದ್ರೆ, ಇಸ್ರಾಯೇಲ್ಯರು ನೆರವೇರಿಸಿದ್ರೆ, ಈ ಶಾಸ್ತ್ರಿಗಳು, ಈ ಪರಿಸರರು, ಆಮೇಲೆ ಇಲ್ಲಿರುವಂತಹ ಲೇವಿಯರು ಇವ್ರು ನೆರವೇರಿಸಿದ್ರೆ ಇಲ್ಲ. ಆದ್ರೆ ಗುಣಗುಡ್ತಿದಾರಂತೆ ಹಿಂದೆ ನಿಂತ್ಕೊಂಡು ಯೇಸು ಕ್ರಿಸ್ತರ ಹತ್ರ. ಏನಕ್ಕೋಸ್ಕರ? ಪಾಪಿಗಳು ಬಂದು ಯೇಸು ಕ್ರಿಸ್ತರ ಹತ್ರ ಪ್ರಸಂಗ ಕೇಳ್ತಿದಾರಲ್ವಾ, ಸುಂಕದವರು, ಏನಕ್ಕೂ ಬರದೇ ಇರುವಂತವರು, ಅಂತ ಸಮಾಜದ ಕೈಯಿಂದ ತಳ್ಳಲ್ಪಟ್ಟಿರುವಂತವರು ಎಲ್ಲರೂ ಸಹ ಬಂದು ಯೇಸು ಕ್ರಿಸ್ತರ ಹತ್ರ ಪ್ರಸಂಗ ಕೇಳ್ತಿದಾರಲ್ವಾ, ಅದನ್ನ ನೋಡಿ ಗುಣಗಾಡ್ತಿದಾರಂತೆ ಪಕ್ಕದಲ್ಲಿ ನಿಂತ್ಕೊಂಡು. ಅದನ್ನ ನೋಡಿನೇ ಯೇಸು ಕ್ರಿಸ್ತರಿ ಸಾಮ್ಯ ರೂಪವನ್ನು ಹೇಳಿದ್ದು. ಏನಂತ? ಗುಣಗುಟ್ಟುವಂತಹದ್ದಲ್ಲ, ಗುಣಗುಡ್ತಿರುವಂತಹ ನೀವು ಇಷ್ಟಕ್ಕೂ ಇವ್ರಿಗೆಲ್ಲ ಬೋಧನೆ ಮಾಡ್ಬೇಕಾಗಿರುವಂತಹ ಹಂತದಲ್ಲಿರುವಂತವರು. ಯಾಕಂದ್ರೆ ನೀವು ಪ್ರಥಮ ಫಲ, ನೀವು ಆದ್ಮೇಲೆ ಬಂದಿರುವಂತವರು. ಇವರನ್ನ ದೇವರು ಪ್ರಪ್ರಥಮವಾಗಿ ಆರಿಸ್ಕೊಂಡಿಲ್ಲ, ನಿಮ್ಮನ್ನ ಆರಿಸ್ಕೊಡ್ರಿ. ಯಾಕೆಂದ್ರೆ ನೀವು ಸರಿ ಹೋಗಿ ಇವ್ರಿಗೆ ಬುದ್ಧಿ ಹೇಳ್ತೀರಾ ಅಂತ ಹೇಳಿ. ಇವಾಗ ನಾನ್ ಬುದ್ಧಿ ಹೇಳ್ಬೇಕಾದ್ರೂ ಸುಮ್ನಿರ್ಬೇಕಲ್ವಾ? ಆದ್ರೆ ಯೇಸು ಕ್ರಿಸ್ತರ ಮನಸ್ಥಿತಿ ಆಗ ಅಟ್ಲೀಸ್ಟ್ ಯೇಸು ಕ್ರಿಸ್ತರು ಪ್ರಸಂಗ ಮಾಡ್ಬೇಕಾದ್ರೂ ಸುಮ್ನಿರ್ಬೇಕಲ್ವಾ? ಇವರಂತೂ ಪ್ರಸಂಗ ಮಾಡಿಲ್ಲ, ಮಾಡ್ಬೇಕಾಗಿರುವಂತವ್ರು ಮಾಡಿಲ್ಲ, ಪ್ರಥಮ ಫಲವಾಗಿರುವಂತವ್ರು ಮಾಡಿಲ್ಲ ದೇವರಿಗೆ. ಇನ್ ಯಾರು ಪ್ರಸಂಗ ಮಾಡಿದ? ಯೇಸು ಕ್ರಿಸ್ತರೇ ಸ್ವತಃ ಬಂದು ಭೂಮಿಯ ಮೇಲೆ ಮಾಡ್ತಿದ್ದಾರೆ ಇವಾಗ. ಇವಾಗ್ಲಾದ್ರೂ ಸುಮ್ನಿರ್ಬೇಕಲ್ವ? ಇವಾಗ್ಲೂ ಗುಣಗಾಡ್ತಿದಾರೆ ಅಂತ ಹೇಳ್ದೆ ನಿಂತ್ಕೊಂಡು. ಅದಕ್ಕೋಸ್ಕರನೇ ಲೆಫ್ಟ್ ಅಂಡ್ ರೈಟ್ ಕೊಟ್ಟಂತಹ ಸಾಮ್ಯ ರೂಪನೇ ಇದು, ಇವಾಗ ನಾವು ಓದಂತಹದ್ದು. ನಮಗ ಅರ್ಥ ಆಯ್ತಾ? ಆ ಸಾಮ್ಯ ರೂಪದಲ್ಲಿ ಬರೀ ತಪ್ಪಿ ಹೋಗಿರುವಂತಹ ಕುಮಾರ ಮಾತ್ರ ಅಲ್ಲ ನಮ್ಮ ಕಣ್ಣು ಕಾಣಿಸ್ಬೇಕಾಗಿರುವಂತಹದ್ದು. ತಂದೆ ಜೊತೆನೆ ಇದ್ಕೊಂಡು ಜೊತೆಲಿದ್ದೀನಿ ಅಂತ ಅನ್ಕೊಂಡು ಚೋರಿ ಹಾಕ್ದಂತಹ ಇನ್ನೊಬ್ಬ ಮಗನೂ ಸಹ ಕಾಣಿಸ್ಬೇಕು ನಮ್ಗೆ, ಹೌದಲ್ವಾ? ಯಾಕಂದ್ರೆ ಇಸ್ರಾಯೇಲಿಯರ ಬಗ್ಗೆ ಸಾಕಷ್ಟು ವಚನಗಳನ್ನು ಬರ್ಸಿದ್ದಾರೆ. ಅಂದ್ರೆ ನೀವು ತುಟಿಗಳಿಂದ, ಬಾಯಿ ಮಾತುಗಳಿಂದ ಮಾತ್ರ ನನ್ನ ಹತ್ರ ಇದ್ದಂತೆ, ಆದ್ರೆ ನಿಮ್ಮ ಹೃದಯ ನನಗೆ ದೂರವಾಗಿದೆ. ಯಾರ ಬಗ್ಗೆ ಬರ್ಸಿರುವಂತಹ ಮಾತುಗಳು ಇವೆಲ್ಲವೂ ಸಹ ಇಸ್ರಾಯೇಲ್, ಹೌದಲ್ವಾ? ಸಾಕಷ್ಟು ವಚನಗಳನ್ನು ಬರ್ಸಿದ್ದಾರೆ ಈ ರೀತಿಯಾಗಿರುವಂತಹದ್ದು. ಆದ್ರೆ ನೀವು ಬರೀ ಬಾಯಿ ಮಾತಿಗೆ ಮಾತ್ರ ಇರುವಂತಹದ್ದೆಲ್ಲ ನನಗಿಂತ ದೂರವಾಗಿ, ತೋರ್ಪಡಿಕೆಗೆ ಮಾತ್ರ ಭಕ್ತಿಯನ್ನು ತೋರ್ಪಡಿಸ್ತೀರಾ, ಆದ್ರೆ ನಿಮ್ಮ ಮನಸ್ಸು ನನಗಿಂತ ದೂರವಾಗಿದೆ. ಈ ವಚನಗಳೆಲ್ಲ ಏನಕ್ಕೋಸ್ಕರ ಓದ್ತೀವಿ ಅಂದ್ರೆ, ಇವ್ರು ಬೇರೆ ಯಾರು ಅಲ್ಲ, ಈ ಸಾಮ್ಯ ರೂಪದಲ್ಲಿರುವಂತಹ ದೊಡ್ಡ ಮಗನಿಗೆ ಹೋಲಿಕೆಯಾಗಿರುವಂತಹ ಜನಾಂಗವೇ. ಜೊತೆಲೇ ಇರ್ತೀವಿ ಅಂತ ಹೇಳ್ಕೊಳ್ತಾರೆ. ತಂದೆ ಮನಸ್ಸು ಯಾವತ್ತು ಗೊತ್ತಾಗೇ ಇಲ್ಲ ಇವರಿಗೆ. ಒಂದ್ ವೇಳೆ ತಂದೆ ಮನಸ್ಸು ಗೊತ್ತಾಗಿದ್ರೆ, ತಂದೆ ಮನಸ್ಸು ಏನು, ಚಿಕ್ಕ ಮಗ ಜೊತೆಲಿರ್ಬೇಕು ಅನ್ನುವಂತ, ಅಂದ್ರೆ ಯಾರೂ ಸಹ ದೂರ ಆಗಿರ್ಬಾರ್ದು ಅನ್ನುವಂತ ತಂದೆ ಮನಸ್ಸು. ದೊಡ್ಡ ಮಗ, ಚಿಕ್ಕ ಮಗ ಎಲ್ಲರೂ ಜೊತೆಲಿರ್ಬೇಕು ಅನ್ನುವಂತಹದ್ದು, ಹತ್ರ ಇರ್ಬೇಕು ಅನ್ನುವಂಥದ್ದು ತಂದೆ ಮನಸ್ಸು. ಒಂದ್ ವೇಳೆ ಇವ್ರು ನಿಜವಾಗ್ಲೂ ತಂದೆ ಜೊತೆ ಇದ್ದೀವಿ ಅನ್ನುವಂತಹ ಎಕ್ಸ್ಪೀರಿಯನ್ಸ್ ಇವ್ರಿಗಿದ್ರೆ, ತಂದೆ ಮನಸ್ಸು ಗೊತ್ತಾಗ್ಬೇಕಿರ್ಬೇಕಿತ್ತು ಇವ್ರಿಗೆ. ಆದ್ರೆ ತಂದೆ ಜೊತೆಲಿ ಮಾತ್ರ ಇದ್ದಾರೆ, ತಂದೆ ಕೊಟ್ಟಿರುವಂತಹದ್ದೆಲ್ಲ ಅನುಭವಿಸ್ತಾ ಇದ್ದಾರೆ, ತಂದೆ ಕೊಟ್ಟಿರುವಂತಹ ಆಸ್ತಿ ಎಲ್ಲ ಪಾಲ್ ತಗೊಳ್ತಿದ್ದಾರೆ. ಆದ್ರೆ ಯಾವತ್ತೂ ಸಹ ತಂದೆ ಮನಸ್ಸು ಅರ್ಥ ಆಗದೆ ಇರುವಂತಹ ಜನಾಂಗ ಅಂದ್ರೆ ಇವರೇ. ಅದಕ್ಕೆ ಸತ್ಯವೇದಲ್ಲಿ ಹೇಳಿರುವಂತಹದ್ದು, ಇವರ ಮನಸ್ಸು ನನಗೆ ದೂರವಾಗಿದೆ, ಬಾಯಿ ಮಾತುಗಳಿಂದ ಮಾತ್ರ ಹತ್ತಿರ ಇದ್ದಂತೆ ಆಕ್ಟ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿ, ಹೌದಲ್ವಾ? ಇದು ಈ ಸಾಮ್ಯ ರೂಪದಲ್ಲಿ ನಾವು ಐಡೆಂಟಿಫೈ ಮಾಡ್ಬೇಕಾಗಿರುವಂತಹ, ಇದ್ರಲ್ಲಿ ಎರಡು ಮೇಜರ್ ಆಸ್ಪೆಕ್ಟ್ ಇದೆ. ಚಿಕ್ಕ ಮಗನ ಜೀವನವನ್ನು ನೋಡಿ ಬುದ್ಧಿ ಕಲಿಬೇಕಾಗಿರುವಂತಹದ್ದಿದೆ, ದೊಡ್ಡ ಮಗನ ಜೀವನವನ್ನು ನೋಡಿ ಬುದ್ಧಿ ಕಲಿಬೇಕಾಗಿರುವಂತಹದ್ದಿದೆ. ಆದ್ರೆ ನಾವಿಷ್ಟು ದಿನ ಒಂದೇ ಒಂದು ಆಂಗಲ್ ಅನ್ನ ಮಾತ್ರ ನೋಡ್ತಿದ್ವಿ, ಚಿಕ್ಕ ಮಗನ ಜೀವನವನ್ನ ಮಾತ್ರ ನೋಡಿ ಬುದ್ಧಿ ಕಲಿಯುವಂತಹ ಪ್ರಯತ್ನವನ್ನು ಮಾಡ್ತಿದ್ವಿ. ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹದ್ದು ಏನಂದ್ರೆ, ದೊಡ್ಡ ಮಗನ ಜೀವನವನ್ನು ನೋಡಿ ಬುದ್ಧಿ ಕಲಿಬೇಕು. ಯಾಕೆ? ತನ್ನ ಬಾಧ್ಯತೆಯನ್ನ ತಾನು ಸರಿಯಾಗಿ ನಿರ್ವಹಿಸೇ ಇಲ್ಲ, ಬುದ್ಧಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ತಂದೆ ಅಂದ್ರೆ ದೇವ್ರೇ ಅಲ್ವಾ? ಈ ಸಾಮ್ಯ ರೂಪದಲ್ಲಿ ತಂದೆ ಅಂತ ಹೇಳಿದ್ರೆ ದೇವ್ರೇ ಅಲ್ವಾ? ಈಗ ಇನ್ನೊಬ್ಬರನ್ನ ತಂದೆ ಹತ್ರ ಕರ್ಕೊಂಡ್ ಬಂದು ಬಿಡುವಂತಹದ್ದು, ತಂದೆ ಜೊತೆ ಒಂದು ಮಾಡುವಂತಹದ್ದು ದೊಡ್ಡ ಮಕ್ಕಳ ಕರ್ತವ್ಯ. ಅದನ್ನ ಆತನು ಮಾಡೇ ಇಲ್ಲ. ಓಕೆ, ಈಗ ಚಿಕ್ಕ ಮಗನ ವಿಚಾರಕ್ಕೆ ಬರೋಣ. ಈಗ ಇನ್ನೊಂದ್ಸಾರಿ ಸಾಮ್ಯ ರೂಪವನ್ನು ಓದುವಂತಹ ಪ್ರಯತ್ನವನ್ನು ಮಾಡೋಣ.
11ನೇ ವಚನದಿಂದ. ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು, ಈಗ ಕಿರಿಮಗ ಏನ್ ಮಾಡ್ತಿದ್ದಾನೆ, ಇಷ್ಟಕ್ಕೂ ಹಿರಿಮಗ ಏನೇನ್ ಮಾಡ್ದ ಅಂತ ಹೇಳಿ ನೋಡಿದ್ವಿ. ಇಷ್ಟಕ್ಕೂ ಅವಾಗ್ಲೇ ಒಂದ್ ಪ್ರಶ್ನೆ ಕೇಳಿದ್ನಲ್ವಾ? ಏನ್ ಪ್ರಶ್ನೆ? ನಾವು ಯಾರ ತರ ಇರ್ಬೇಕು, ಮೊದಲನೇ ಮಗನ ತರನ ಎರಡನೇ ಮಗನ ತರನ ಅನ್ನುವಂತಹ ಪ್ರಶ್ನೆ ಕೇಳಿದ್ನಲ್ವಾ? ಏನ್ ಉತ್ತರ ಕೊಟ್ವಿ ನಾವೆಲ್ಲರೂ ಸಹ? ಮೊದಲನೇ ಮಗನ ತರ ಇದ್ರೆ ನಾವು ನಿಜವಾಗ್ಲೂ ಪರಲೋಕಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆ ಮಗನಿಗೆ ಬಾಧ್ಯತೆ ಇಲ್ಲ, ತಂದೆ ಮನಸ್ಸು ಅರ್ಥ ಆಗಿಲ್ಲ, ಆಕ್ಟಿಂಗ್ ಮಾತ್ರ ಜೊತೆಲಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ತಂದೆ ಜೊತೆ ಆ ವ್ಯಕ್ತಿ ನಿಜವಾಗ್ಲೂ ಇಲ್ಲ, ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆ ಮನೇಲಿದ್ದಾನೆ ಅಷ್ಟೇ. ಮನಸ್ಸು ತನ್ನದೆಲ್ಲೋ ಇದೆ, ಈ ಶಾಸ್ತ್ರಿಗಳು ಪರಿಸರ ಇರೋದ ತರ. ಹೌದಾ? ಓಕೆ. ಈಗ ಹಾಗಾದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈ ಎರಡನೇ ಮಗ ಮತ್ತೆ ಪಶ್ಚಾತ್ತಾಪ ಪಟ್ಟು ಬಂದು ತಂದೆ ಜೊತೆ ಒಂದಾಗ್ತಾನಲ್ವಾ, ಆ ಸಂದರ್ಭದಲ್ಲಿ ಆ ಚಿಕ್ಕ ಮಗ ಹೆಂಗಿದಾನೋ ಹಂಗಿರ್ಬೇಕು. ಮತ್ತೆ ತನ್ನ ತಪ್ಪನ್ನು ತಿಳ್ಕೊಂಡು ಮತ್ತೆ ಬಂದು ತಂದೆ ಜೊತೆ ಒಂದಾದ ನಂತರ ಹೇಗಿದಾನೋ ಚಿಕ್ಕ ಮಗ, ಆ ತರ ಇರ್ಬೇಕು ನಾವು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇಬ್ಬರಲ್ಲಿ ಯಾರ ತರ ಇರ್ಬೇಕು ಅಂತ ಹೇಳಿದಾಗ, ಓಕೆ. ಮುಂದುವರ್ಸೋಣ. ಈಗ ನಾವು ಓದಂತಹ ವಚನ. ಈಗ ಚಿಕ್ಕ ಮಗನ ಜೀವನದಿಂದ ಕಲಿಬೇಕಾಗಿರುವಂತಹ ಪಾಠ. ಚಿಕ್ಕ ಮಗ ಬಂದು ತಂದೆ ಮುಂದೆ ನಿಂತ್ಕೊಂಡು, ನನಗೆ ಆಸ್ತಿಯಲ್ಲಿ ಪಾಲ್ ಕೊಡು ಅಂತ ಹೇಳಿ ಕೇಳ್ತಿದ್ದಾನೆ. ಓಕೆ, ಇಲ್ಲಿಗೆ ನಿಲ್ಸೋಣ, ಯೋಚನೆ ಮಾಡೋಣ. ಆಸ್ತಿಯಲ್ಲಿ ಪಾಲ್ ಕೊಡು ಅಂತ ಕೇಳುವಂತಹದ್ದು ತಪ್ಪ ಅಂತ ಹೇಳಿ ಕೇಳಿದ್ರೆ ತಪ್ಪೆ. ಹಾಗಾದ್ರೆ ನೀವ್ ಹೇಳಿ, ಈ ವ್ಯಕ್ತಿ ಸುಮ್ಮನೆ ಇದ್ರೆ ಈ ವ್ಯಕ್ತಿಗೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಆಸ್ತಿಯಲ್ಲಿ ಪಾಲ್ ಬರಲ್ವಾ? ಬರುತ್ತೆ, ಹೌದಲ್ವಾ? ತಂದೆಗೆ ಯಾವುದು ತಕ್ಕ ಸಮಯ ಅಂತ ಹೇಳಿ ತೋರುತ್ತೋ ಅವಾಗ ತಾನೇ ಇಬ್ಬರೂ ಮಕ್ಕಳನ್ನ ಕರೆದು ಆಸ್ತಿಯಲ್ಲಿ ಪಾಲು ಕೊಡ್ತಾರೆ. ಹೌದೇ? ಇದು ನಡೆಯುವಂತ ಕೆಲಸನೇ ಅಲ್ವಾ? ಈ ವ್ಯಕ್ತಿ ಗೊತ್ತು ಇರುವಂತಹದ್ದು ಇಬ್ಬರೇ ಮಕ್ಕಳು, ಆ ಇಬ್ಬರು ಮಕ್ಕಳಿಗೆ ಅರ್ಧರ್ಧ ಆಸ್ತಿ ಹೋಗ್ಬೇಕು, ಅದು ಪಕ್ಕ. ತಂದೆ ಕೊಡ್ತಾರೆ, ನಮ್ಮ ತಂದೆ ಒಳ್ಳೆಯವರು, ಮೋಸ ಮಾಡುವಂತವ್ರಲ್ಲ ಅನ್ನುವಂತಹದ್ದು ಈ ವ್ಯಕ್ತಿಗೆ ಗೊತ್ತಿದ್ರೆ, ಅದು ರಿಯಲೈಸ್ ಮಾಡಿದ್ರೆ ಈ ವ್ಯಕ್ತಿ ಈ ಮಾತನ್ನ ಕೇಳ್ತಿರ್ಲಿಲ್ಲ. ಈ ವಿಚಾರ ಏನಂದ್ರೆ, ಒಂದ್ ಸ್ವಲ್ಪ ಕಾಲ ಕಳೆದ ನಂತರ ತಂದೆನೇ ಆಸ್ತಿಯಲ್ಲಿ ಪಾಲ್ಕೊಡ್ತಾರೆ, ಆದ್ರೆ ವ್ಯಕ್ತಿ ಅಲ್ಲಿವರೆಗೂ ವೈಟ್ ಮಾಡ್ತಾನೆ ಇಲ್ಲ. ತೋಡ್ ಬಂದು ನನಗೆ ಈಗಲೇ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಹೇಳಿ ಕೇಳ್ತಿದ್ದಾನೆ. ಈಗಲೇ ಹೌದಾ? ಅದನ್ನ ನೋಡಿದಾಗ ನಮ್ಗೇನ್ ಅನ್ಸುತ್ತೆ? ಆದಮ್ ಅವರು ಮಾಡಿದಂತಹದ್ದು ಇದೇ ತಪ್ಪಲ್ವಾ? ಒಳ್ಳೆದರ ಕೆಟ್ಟದ್ದರ ಅರುವನ್ನು ಹುಟ್ಟಿಸುವಂತಹ ಮರವನ್ನ ದೇವರು ತೋಟದಲ್ಲಿ ಇಡ್ತಾರೆ. ಅಂದ್ರೆ ಆ ಒಳ್ಳೆದರ ಕೆಟ್ಟದರ ಫಲವನ್ನು ತಗೊಂಡು ತಿನ್ಬಿಟ್ರಲ್ವಾ ಇವರು. ತಿಂದ ತಕ್ಷಣ ಇವ್ರಿಗೆ ಏನೇನ್ ಗೊತ್ತಾಯ್ತು? ಒಳ್ಳೇದ್ ಯಾವ್ದು ಅಂತ ಗೊತ್ತಾಯ್ತು, ಕೆಟ್ಟದ್ ಯಾವ್ದು ಅಂತ ಗೊತ್ತಾಯ್ತು. ಅಂದ್ರೆ ನಾಚಿಕೆ ಏನು ಅಂತ ಗೊತ್ತಾಯ್ತು, ಭಯ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ ರೀತಿಯಾಗಿರುವಂತಹ ಡಿಸ್ಟಿಂಕ್ಷನ್ ಇವ್ರಿಗೆ ಹೋಗ್ಲಿಕ್ಕೆ ಶುರು ಆಯ್ತು. ನಾವು ಬೆತ್ತಲೆ ಆಗಿದ್ದೀವಿ ಅಂತ ಹೇಳಿ ಗೊತ್ತಾಯ್ತು. ತಿಳುವಳಿಕೆ ಅನ್ನುವಂತಹ ಮೂಡ್ಲಿಕ್ಕೆ ಶುರು ಆಯ್ತು. ಈಗ ನೀವು ಹೇಳಿ, ತಿಳುವಳಿಕೆ ಬರುವಂತಹದ್ದು ಒಳ್ಳೇದ ಕೆಟ್ಟದ್ದ? ಒಳ್ಳೇದು. ಆದ್ರೆ ಏನಕ್ಕೋಸ್ಕರ ಕೆಟ್ಟದಾಗೋಯ್ತು ಆದಮ್ ಅವರ ವಿಚಾರದಲ್ಲಿ ಹಣ್ಣನ್ನು ತಿಂದಾಗ? ದೇವರ ಮಾತು ಮೀರುವುದ್ರಲ್ಲ. ದೇವ್ರ ಮಾತು ಮೀರಿದ್ರು. ಇಷ್ಟಕ್ಕೂ ಇವ್ರು ಹಣ್ಣನ್ನು ತಿಂದೇ ಇದ್ದಿದ್ರೆ ಇವ್ರ ತಿಳುವಳಿಕೆ ಬರ್ತಿರ್ಲಿಲ್ವಾ? ತಕ್ಕ ಸಮಯ ಅದ್ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ದೇವ್ರು ಅದನ್ನ ಮಾಡುವಂತ ಸಮಯದಲ್ಲಿ ಕರೆಕ್ಟ್ ಆಗಿ ಮಾಡ್ತಿದ್ರು. ತಿಳುವಳಿಕೆಯನ್ನ ಅವ್ರು ಕೊಡ್ಬೇಕಾಗಿರುವಂತಹ ಸಮಯದಲ್ಲಿ ದೇವ್ರೇ ಬಂದು ಪಕ್ಕದಲ್ಲಿ ಕೂರಿಸ್ಕೊಂಡು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಇದಂದ್ರೆ ಏನು ಅದಂದ್ರೆ ಏನು, ಹಿಂಗಂದ್ರೆ ಹೆಂಗೆ ಹಂಗಂದ್ರೆ ಹೆಂಗೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡುವಂತಹದ್ದು ಬೇರೆ. ತಂದೆನೇ ತಮ್ಮ ಮಕ್ಕಳಿಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಹೇಳಿ, ಅಥವಾ ಹೆಂಗ್ ನಡ್ಕೋಬೇಕು ಹೆಂಗ್ ನಡ್ಕೋಬಾರ್ದು ಅನ್ನುವಂತಹದ್ದು, ಅಥವಾ ಹೆಂಗಿರ್ಬೇಕು ಹೆಂಗ್ ಜೀವಿಸಬಾರ್ದು ಅನ್ನುವಂತಹದ್ದು ಅವ್ರ ತಂದೆನೇ ಬಂದು ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳುವಂತಹದ್ದು ಬೇರೆ. ಮಕ್ಕಳೇ ಹೋಗಿ ಅದನ್ನ ಟ್ರಯಲ್ ಮಾಡಿ ಅರ್ಥ ಮಾಡ್ಕೊಳ್ಬಂತದ್ದು ಬೇರೆ. ಹೌದಲ್ವಾ? ಇಲ್ಲಿ ಎರಡನೇ ವಿಚಾರ ನಡೆದೋಯ್ತು ಆದಮ್ ಅವರ ವಿಚಾರದಲ್ಲಿ. ಸಮಯಕ್ಕೋಸ್ಕರ ಕಾಯ್ತಿಲ್ಲ. ನಮ್ಮ ತಂದೆನೇ ನಮಗ್ ಒಳ್ಳೇದು ಕೆಟ್ಟದ್ದು ದೇವ್ರ ತರ. ಇವಾಗ ಅಪವಾದಿ ಬಂದ್ ಹೇಳ್ತಲ್ವಾ, ನೀವ್ ಅದನ್ನ ತಿಂದ ದಿನ ದೇವ್ರ ತರ ಆಗ್ತೀರಾ ಅಂತ ಹೇಳಿ ಹೇಳ್ತಲ್ವಾ. ನಮ್ಮನ್ನ ದೇವ್ರ ತರ, ಈಗಾಗ್ಲೇ ದೇವ್ರ ತರನೇ ಇದಾರೆ, ಅದು ಬೇರೆ ವಿಚಾರ. ಓಕೆ, ಇನ್ನೂ ಒಂದ್ ವೇಳೆ ನಾವು ದೇವ್ರ ತರ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮನ್ನ ದೇವ್ರ ತರ ಯಾರು ಮಾಡ್ತಾರೆ? ನಮ್ಮನ್ನ ದೇವ್ರ ತರ ಯಾರು ಮಾಡ್ತಾರೆ? ದೇವರು ಮಾಡ್ತಾರೆ, ಹೌದಲ್ವಾ? ನಮ್ ತಂದೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ತಕ್ಕ ಸಮಯ ಬರ್ಬೇಕು, ಅವಾಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಿ ತಿಳ್ಕೊಳ್ಬಂತ ಕೆಪಾಸಿಟಿ ಇರುವಂತಹ ದೇವ್ರ ತರ ದೇವರೇ ಮಾಡ್ತಾರೆ ನಮ್ಮನ್ನ ಕಾಲ ಬಂದ ನಂತರ. ಇವಾಗ ಸದ್ಯಕ್ಕೆ ನಾವು ಆತರ ಪಡೋದಿಲ್ಲ ಅಂತಿದ್ರೆ ಆಗೋಯ್ತು. ಆದ್ರೆ ಇಲ್ಲಿ ನಡೀತಿರುವಂತಹದ್ದು ಅಲ್ಲಿ ನಡೆದಂತಹದ್ದಲ್ಲ ಆದಮ್ ಅವರ ವಿಚಾರದಲ್ಲಿ. ಇಲ್ಲಿ ನಡೀತಿರುವಂತಹದ್ದು ಸೇಮ್ ಎಕ್ಸಾಕ್ಟ್ಲಿ ಹಂಗೆ ನಡೀತಿದೆ. ಇಲ್ಲೂ ಸಹ ತನಗೆ ಆಸ್ತಿ ಬರ್ಬೇಕಾಗಿರುವಂತಹದ್ದೇ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟಿದ್ರೆ ಆಸ್ತಿ ಬರ್ತಾ ಇತ್ತು. ಆದ್ರೆ ಈ ವ್ಯಕ್ತಿ ಮಾಡಿದಂತಹ ಕೆಲಸ ಏನು ಅಂತ ಹೇಳಿದ್ರೆ, ಇವಾಗ್ಲೇ ಬೇಕು ನನಗೆ, ಸಮಯ ಬರುವುದಕ್ಕಿಂತ ಮುಂಚೆನೆ ಆತರ ಪಡುವಂತಹದ್ದು. ಹೌದಾ? ದೇವರದ್ದು ಅಂತ ಹೇಳಿ ಕೆಲವು ಟೈಮ್ ಲೈನ್ಸ್ ಇರುತ್ತಲ್ವ, ನಾವು ಪ್ರಸಂಗಿ ಗ್ರಂಥದಲ್ಲಿ ಓದ್ತೀವಲ್ವ, ಪ್ರತಿ ಒಂದೊಂದಕ್ಕೂ ಒಂದೊಂದು ಸಮಯ,
ಇದೆ. ಪ್ರತಿಯೊಂದಕ್ಕೂ ದೇವರು ನಿರ್ಣಯಿಸಿರುವಂತಹ ಸಮಯ ಇದೆ. ಆ ಸಮಯದವರೆಗೂ ನಾವು ಕಾಯೋದೇ ಇಲ್ಲ ಅಲ್ವಾ? ಇವಾಗ್ಲೇ ಬೇಕು, ಇವಾಗ್ಲೇ. ಇದು ಫಸ್ಟ್ ಪಾಯಿಂಟ್. ಈ ಸಾಮ್ಯ ರೂಪದಿಂದ ನಾವು ಕಲಿಬೇಕಾಗಿರುವಂತಹದ್ದು. ದೇವರ ಸಮಯಕ್ಕೋಸ್ಕರ ವೆಯ್ಟ್ ಮಾಡ್ತೀವ, ಅಥವಾ ನಾವೇ ಪುಷ್ ಮಾಡಿ ಏನಾದ್ರು ಮಾಡ್ಕೊಂಡು ಈ ವ್ಯಕ್ತಿ ಮಾಡ್ಕೊಂಡಂತ ಎಡವಟ್ಗಳನ್ನ ನಮ್ಮ ಜೀವನದಲ್ಲಿ ಮಾಡ್ಕೊಳ್ತೀವ, ಎಡವಿ ಬಿದ್ದ ಹಾಗೆ ನಾವು ಬೀಳ್ತೀವ? ಅದು ಪ್ರಪ್ರಥಮವಾಗಿರುವಂತಹ ಪಾಯಿಂಟ್. ಒಂದ್ ವೇಳೆ ಚಿಕ್ಕ ಮಗನ ಜೀವನದ ಮೂಲಕ ಕಲಿಬೇಕಾಗಿರುವಂತಹ ವಿಚಾರಗಳು ಅಂತ ಹೇಳಿ ನೀವು ನೋಟ್ಸ್ ಮಾಡ್ಕೊಳ್ತಿದ್ರೆ, ಅದ್ರ ಕೆಳಗಡೆ ಇರ್ಬೇಕಾಗಿರುವಂತಹ ಫಸ್ಟ್ ಪಾಯಿಂಟ್ ಇದೆ ಏನು? ಆತರ ಪಟ್ಟು ಬಂದು ಕೆಲಸಗಳನ್ನ ಮಾಡುವಂತಹದ್ದು. ಯಾಕಂದ್ರೆ ಅದು ಬರುವಂತಹದ್ದು ಅಂತ ಗೊತ್ತು, ಆ ಆಸ್ತಿ ಇವನಿಗೆ ಸಿಕ್ಕುವಂತಹದ್ದು ಅಂತ ಗೊತ್ತು, ಇವನು ಬಿಟ್ಟು ಬೇರೆ ಯಾರ ಕೊಡ್ತಾರೆ ಅಂತಾನು ಗೊತ್ತು. ಅಷ್ಟು ಗೊತ್ತಿದ್ರು ಸಹ ಇವಾಗ್ಲೇ ಬೇಕು, ನೀನ್ ಯಾವಾಗ್ಲೂ ಕೊಟ್ಟಾಗಲ್ಲ. ತಂದೆ ಮರಣ ಹೊಂದಿದ್ರೆ ಆ ವ್ಯಕ್ತಿಗೆ ಅಲ್ವಾ ಬರುವಂತಹದ್ದು, ಇಬ್ಬರಿಗೆ ಅಲ್ವಾ ಪಾಲ್ ಸಿಕ್ಕುವಂತಹದ್ದು ಆಸ್ತಿಯಲ್ಲಿ. ಹೌದು, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾನೆ ಇಲ್ಲ. ಅಥವಾ ತಂದೆಗೆ ವಯಸ್ಸಾದ ಕಾಲದಲ್ಲಿ ಅವಸಾನ ಕಾಲದ ಸಂದರ್ಭದಲ್ಲಿ ತಂದೆನೇ ಕರೆದು ಇಬ್ಬರಿಗೂ ಭಾಗ ಮಾಡ್ತಾರಲ್ವಾ? ಅದಕ್ಕೂ ಸಹ ಈ ವ್ಯಕ್ತಿ ವೆಯ್ಟ್ ಮಾಡ್ತಿಲ್ಲ. ಅದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಏನು? ಇಬ್ಬರು ಮಕ್ಕಳಿದ್ದರು, ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಅಂದ್ರೆ ಇವಾಗ್ಲೇ ಅಂತ ಅದ್ರ ಅರ್ಥ. ನೀನ್ ಕೊಡ್ತೀಯ ಮುಂಚೆ ಅದ್ ನನಗೆ ಗೊತ್ತು, ಆದ್ರೆ ಇವಾಗ ಕೊಡು ಅಂತ ಕೇಳ್ತಿರುವಂತಹದ್ದು. ಓಕೆ, ನೆಕ್ಸ್ಟ್. ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಆದ್ರೆ ತನಗೆ ಏನೇನಿದೆಯೋ ಪ್ರತಿಯೊಂದನ್ನು ಅವರಿಬ್ಬರಿಗೂ ಸಹ ಸರಿಸಮಾನವಾಗಿ ಹಂಚ್ಬಿಟ್ರಂತೆ. ನೆಕ್ಸ್ಟ್, ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ. ಅದನ್ನ ಮಾತಾಡುವುದಕ್ಕಿಂತ ಮುಂಚೆ ಇನ್ನೊಂದು ಸೆಂಟೆನ್ಸ್ ಅನ್ನು ಓದುದು. ಏನು? ಸ್ವಲ್ಪ ದಿವಸದ ಮೇಲೆ ಆ ಕಿರಿ ಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಕೀ ಪಾಯಿಂಟ್ ಅದು ಇಲ್ಲಿ ಇವಾಗ ನಾವು ಓದ್ತಿರುವಂತಹ ವಿಚಾರದಲ್ಲಿ. ದೂರ ದೇಶಕ್ಕೆ ಹೊರಟು ಹೋಗಿ ಕಿರಿ ಮಗನಿಗೆ ಆಸ್ತಿ ಸಿಕ್ಕಿದ ತಕ್ಷಣ ಏನ್ ಮಾಡದ್ನಂತೆ? ದೂರ ದೇಶಕ್ಕೆ ಹೊರಟೋದ್ನಂತೆ. ದೂರ ದೇಶಕ್ಕೆ ಆದ್ರೆ ತಂದೆಯನ್ನು ಬಿಟ್ಟು ತುಂಬಾ ದೂರ ಹೋಗ್ಬೇಕು ಅನ್ನುವಂತ ಕೋರಿಕೆ ಸಾಕಷ್ಟು ದಿನದಿಂದ ಈ ವ್ಯಕ್ತಿ ಮನಸ್ಸಲ್ಲಿತ್ತು. ಹೌದಾ? ತಂದೆಯಿಂದ ತುಂಬಾ ದೂರ ಹೋಗ್ಬೇಕು ಅನ್ನುವಂತ ಕೋರಿಕೆ ಈ ವ್ಯಕ್ತಿಯಲ್ಲಿ ಸಾಕಷ್ಟು ದಿನದಿಂದ ಇತ್ತು. ಯಾಕೆ? ತಂದೆ ಜೊತೆ ಇದ್ರೆ ಏನ್ ನಷ್ಟ ಏನ್ ಪ್ರಿಯರೇ? ಹೇಳಿ, ನೀವು ಹೇಳಿ. ತಂದೆ ಜೊತೆ ಇದ್ರೆ ನಷ್ಟ ಏನು? ಅವನ ಇಷ್ಟ ಬಂದ ಹಾಗೆ ತಂದೆ ಬಿಡಲ್ಲ ಅಂತ. ಹೌದಲ್ವಾ? ಇವಾಗ್ಲೂ ಸಹ ಚಿಕ್ಕ ಮಕ್ಕಳಿಂದಲೇ ಇದು ಅಭ್ಯಾಸ ಆಗ್ತಾ ಹೋಗ್ತಿರುತ್ತೆ ಮಕ್ಕಳಿಗೆ. ಈ ಕಾಲದಲ್ಲೂ ಸಹ ಚಿಕ್ಕ ಎಳೆ ವಯಸ್ಸಿನಿಂದಲೇ ಇದು ಒಂಥರ ನೀಟಾಗಿ ಮಕ್ಕಳು ಈ ಗುಣವನ್ನು ರೂಢಿಸ್ಕೊಳ್ತಿರ್ತಾರೆ. ಏನು? ತಂದೆ ತಾಯಿಗಳನ್ನ ಬಿಟ್ಟು ದೂರ ಇರ್ಬೇಕು. ಯಾವ ವಯಸ್ಸಿನಿಂದ ಅಂತ ಹೇಳಿ ಕೇಳಿದ್ರೆ 5-6 years ಅಂತ ಹೇಳ್ಬೋದಾ? 5 ವರ್ಷ 6 ವರ್ಷದಿಂದ ಶುರು ಆಗುತ್ತೆ. ಡ್ಯಾಡಿ ಮನೆಗ್ ಬರ್ತಿದ್ದಾರೆ ಅಂದ್ರೆ ಇಷ್ಟ ಇರೋದಿಲ್ಲ. ಯಾಕೆ? ಡ್ಯಾಡಿ ಹಿಂಗಿರ್ಬೇಕು ಅಂತಾರೆ, ಹಂಗಿರ್ಬೇಕು ಅಂತಾರೆ, ಹಿಂಗ್ ಮಾಡ್ಬೇಕು ಅಂತಾರೆ, ಹಂಗ್ ಮಾಡ್ಬೇಕು ಅಂತಾರೆ, ಹಿಂಗೇ ಊಟ ಮಾಡ್ಬೇಕು ಅಂತಾರೆ, ಯಾರಾದ್ರೂ ಏನಾದ್ರು ಕೊಟ್ಟ ಥ್ಯಾಂಕ್ ಯು ಹೇಳ್ಬೇಕು ಅಂತಾರೆ, ಪ್ರಾರ್ಥನೆ ಮಾಡ್ಬೇಕು ಅಂತಾರೆ, ಬೈಬಲ್ ಓದ್ಬೇಕು ಅಂತಾರೆ. ಸುಮ್ಮನೆ ತಲೆನೋವು ಇದೆಲ್ಲ ಬೇಕು. ಡ್ಯಾಡಿನೇ ಬರ್ದೇ ಇಟ್ಬಿಟ್ರೆ ಮನೆಗೆ, ಹೌದಾ ಇಲ್ವಾ? ಅಥವಾ ನಾನೇ ಎಲ್ಲಾದ್ರೂ ದೂರ ಇದ್ರೆ ಡ್ಯಾಡಿಗಿಂತ ಈ ಡ್ಯಾಡಿ ಏನಕ್ಕೋಸ್ಕರ ಬರ್ತಾರೋ ಮನೆಗೆ? ಚಿಕ್ಕ ವಯಸ್ಸಿನಿಂದ ಶುರು ಆಗ್ತಿದೆ. ಮಮ್ಮಿ ಏನಕ್ಕೋಸ್ಕರ ಬರ್ತಾರೋ? ಮಮ್ಮಿ ಬಂದ್ರೆ ಹಿಂಗಿರ್ಬೇಕು ಅಂತಾರೆ, ಅಥವಾ ನಾನು ಏನಾದ್ರು ಮಾಡಿದ್ರೆ ಡ್ಯಾಡಿಗೆ ಹೇಳ್ಬಿಡ್ತಾರೆ ಹೋಗಿ. ನೀವು ಏನಕ್ಕೋಸ್ಕರ ಇರ್ತಾರ? ಅವಾಗ ಅಂತ ಇರ್ತಾರಲ್ವ ಮಕ್ಕಳು, ಮಮ್ಮಿ ಡ್ಯಾಡಿ ನಾನು ರಜೆ ಬಂದಿದೆ, ಸಮ್ಮರ್ ಹಾಲಿಡೇಸ್, ಊರಿಗೆ ಹೋಗ್ಬೇಕು ಅಂತ ಇರ್ತಾರಲ್ವಾ? ಅದ್ರ ಹಿಂದೆ ಇರುವಂತಹ ಭಾವಾರ್ಥ ಏನು ಅಂತ ಹೇಳಿದ್ರೆ, ಸತ್ಯಕ್ಕೆ ರಜೆ ದಿನದಲ್ಲಾದ್ರೂ ನಿಮ್ಮ ಹತ್ರ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ. ಹೌದಾ? ಯಾಕಂದ್ರೆ ಮಕ್ಕಳಿಗೆ ಈಗ್ಲಿಂದ ನಾನು ಫ್ರೀ ಆಗಿರ್ಬೇಕು, ನಾನು ಆರಾಮಾಗಿರ್ಬೇಕು, ನನ್ನನ್ನು ಯಾರು ಕೇಳೋರು ಇರಬಾರ್ದು ಅನ್ನುವಂತಹ ಮನಸ್ಥಿತಿ ಅವಾಗ್ಲಿಂದ ರೂಢಿ ಆಗುತ್ತಿದೆ. ಊರ್ಗ್ ಹೋದ್ರೆ ಯಾರು ಇರ್ತಾರೆ? ಅಜ್ಜಿ ತಾತ ಏನಾದ್ರು ಕೇಳ್ತಾರ? ಅವ್ರು ಕೇಳಿದ್ರು ಇವ್ರು ತಲೆ ಕೆಡಿಸ್ಕೊಳ್ತಾರ? ಇಲ್ಲ. ಅದು ವಿಚಾರ. ಇದೆಲ್ಲ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಚಿಕ್ಕ ಮಕ್ಕಳಿಂದ ಹೇಗೆ ಮನಸ್ಥಿತಿಗಳು ಬದಲಾಗ್ತದೆ ಅಂತ ಹೇಳಿ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಅಂದ್ರೆ ಒಳ್ಳೆಯದನ್ನ ಹಾಗೆ ಮಾಡುವಂತಹದ್ದನ್ನ ನಾವು ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡ್ತಿದೀವಿ. ಒಳ್ಳೆಯದನ್ನ ಹಾಗೆ ಮಾಡುವಂತಹದ್ದು. ಈಗ ಮಮ್ಮಿ ಡ್ಯಾಡಿ ಹೇಳುವಂತಹದ್ದೆಲ್ಲ ಏನು? ಒಳ್ಳೇದು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಇರ್ಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ಬೇಕು, ಶಾಲೆಗೆ ಹೋಗಿ ಮತ್ತೆ ಬಂದಿದ ತಕ್ಷಣ ಪ್ರಾರ್ಥನೆ ಮಾಡ್ಬೇಕು, ಶಾಲೆ ಕರೆಕ್ಟ್ ಟೈಮ್ ಹೋಗ್ಬೇಕು, ರೆಡಿ ಆಗ್ಬೇಕು, ಕರೆಕ್ಟ್ ಟೈಮ್ ಎದ್ದೇಳ್ಬೇಕು. ಇದೆಲ್ಲ ತಂದೆ ತಾಯಿ ಜೊತೆ ಇದ್ದಾಗ ನಿಮ್ಗಿರುವಂತಹ ರೆಸ್ಟ್ರಿಕ್ಷನ್ಸ್. ಹೌದಲ್ವಾ? ನಾನು ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ. ತಂದೆ ತಾಯಿ ಜೊತೆ ಇರ್ಬೇಕಾದ್ರೆ ನಿಮ್ಗಿರುವಂತಹ ರೆಸ್ಟ್ರಿಕ್ಷನ್ಸ್. ತಂದೆ ತಾಯಿ ನಮ್ಮ ಟೂರಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ, ಎಷ್ಟು ಗೆಬ್ಬರಿಸುವಂತವ್ರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಅದಕ್ಕೋಸ್ಕರ ಚಿಕ್ಕ ವಯಸ್ಸಿನಿಂದಲೇ ಈ ಒಳ್ಳೆಯದನ್ನ ಹಾಗೆ ಮಾಡುವಂತಹ ಗುಣ ಅನ್ನುವಂತಹದ್ದು ನಮ್ಮಲ್ಲಿ ಬೆಳೀತಾ ಹೋಗ್ತಿದೆ. ಅದೇ ಈ ವ್ಯಕ್ತಿಗೆ ಶುರು ಆಗಿತ್ತು. ಏನು? ಈ ವ್ಯಕ್ತಿಗೆ ದೊಡ್ಡ ಹಂತದಲ್ಲಿ ಶುರು ಆಯ್ತು. ಆ ಚಿಕ್ಕ ಮಗುವಿಗೆ ಹೇಗೆ ಶುರು ಆಗತ್ತೋ ಅದೇ ಕೂಡ ಈ ವ್ಯಕ್ತಿಗೆ ದೊಡ್ಡ ಹಂತದಲ್ಲಿ ಶುರು ಆಗ್ತಿದೆ. ನನ್ನ ತಂದೆ ಜೊತೆ ನಾನು ಇರ್ಲಿಕ್ಕೆ ಚಾನ್ಸೇ ಇಲ್ಲ,
ಒಂದ್ ಪಾರ್ಟಿ ಮಾಡ್ಕೊಡೋ ಹಂಗಿಲ್ಲ, ಒಂದು ಲೇಟ್ ನೈಟ್ ಪಾರ್ಟಿಗೆ ಹೋಗೋ ಹಂಗಿಲ್ಲ, ನಮ್ಮ ಫ್ರೆಂಡ್ಸ್ ನೆಲ್ಲ ಮನೆ ಕರೆದು ತಿಂದು ಕುಡಿಯೋ ಹಂಗಿಲ್ಲ. ಇದೇನಕ್ಕೆ ಅದೇನಕ್ಕೆ, ಹಿಂಗೆ ಯಾಕಂಗೆ, ಹಂಗೆ ಯಾಕಂಗೆ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಿ ಪ್ರತಿದಿನಾನು ಕ್ಲಾಸ್ ತಗೊಳ್ತಿರ್ತಾರೆ. ಅದಕ್ಕೆ ಇಂಡಿಪೆಂಡೆಂಟ್ ಆಗೋದ್ರೆ ನನಗ್ ಸ್ವತಂತ್ರ ಸಿಕ್ಬಿಟ್ರೆ ನಮ್ಮ ತಂದೆಯಿಂದ ಹೆಂಗಿರುತ್ತೆ, ಸೂಪರ್ ಅಲ್ವಾ? ಸ್ವತಂತ್ರ ಸಿಕ್ತು ಅಂತ ಅನ್ಕೊಳ್ಳಿ, ಚೆನ್ನಾಗಿರುತ್ತೆ ಅಲ್ವಾ? ಇನ್ನೇನ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಏನ್ ಮಾಡಿದ್ರು ಸಹ ಒಬ್ಜೆಕ್ಟ್ ಮಾಡುವಂತವ್ರಿಲ್ಲ, ತಡೆಯುವಂತವ್ರಿಲ್ಲ. ಇದು ಈ ವ್ಯಕ್ತಿಯ ಮನಸ್ಥಿತಿ. ಇನ್ನು ಎರಡನೇ ಪಾಠ ಏನು ಅಂತ ಹೇಳಿದ್ರೆ, ಮೊದಲನೇ ಪಾಠ ಏನು ಈಗಾಗ್ಲೇ ನಾವು ನೋಡಿದ ಹಾಗೆ ಟೈಮ್ ಗಿಂತ ಮುಂಚೆನೆ ಆತರ ಪಡ್ತಿದ್ದಾನೆ ಆಸ್ತಿಯ ವಿಚಾರದಲ್ಲಿ ಬಂದು, ಅದು ಫಸ್ಟ್ ಪಾಯಿಂಟ್. ಆದ್ರೆ ಈ ಸೆಕೆಂಡ್ ಪಾಯಿಂಟ್ ಏನು, ತಂದೆಯನ್ನು ಬಿಟ್ಟು ದೂರ ಆಗ್ಬೇಕು, ಇಂಡಿಪೆಂಡೆಂಟ್ ಆಗೋಗ್ಬೇಕು ಅಂತ ಹೇಳಿ ಕೋರ್ಕೊಳ್ತಿದ್ದಾನೆ ಈ ವ್ಯಕ್ತಿ. ನನಗ್ ಸ್ವತಂತ್ರ ಸಿಕ್ಕಬೇಕು ಅಂದ್ರೆ ಯಾರು ನಂಗೆ ಹೇಳೋರು ಕೇಳೋರು ಇರಬಾರ್ದು, ನನ್ ಮೇಲೆ ಯಾರು ಇರಬಾರ್ದು, ನನ್ಗೆ ಯಾರು ಸಹ ಒಬ್ಜೆಕ್ಟ್ ಮಾಡುವಂತವ್ರು ಇರಬಾರ್ದು, ಯಾರು ಸಹ ಬುದ್ಧಿ ಹೇಳುವಂತವ್ರು ಇರಬಾರ್ದು. ಇದ್ ಮಾಡ್ಬೇಡ ಅದ್ ಮಾಡ್ಬೇಡ, ಯಾವಾಗ್ಲೂ ಸಹ ಕೇಳಿ ಕೇಳಿ ಸಾಕಾಗೋಗಿದೆ, ಇಷ್ಟೊತ್ತಿಗೆ ಬರ್ಬೇಕು ಮನೆಗೆ, ಕಾಲೇಜ್ ಪ್ರತಿದಿನ ಹೋಗ್ಬೇಕು, ಸ್ಕೂಲ್ ಪ್ರತಿದಿನ ಹೋಗ್ಬೇಕು, ಕೇಳಿ ಕೇಳಿ ಸಾಕಾಗೋಗಿದೆ, ಬೇಸತ್ತು ಹೋಗಿದೆ ನನ್ನ ಜೀವನ. ಅದಕ್ಕೋಸ್ಕರ ಏನಾಗ್ಬೇಕು, ಇಂಡಿಪೆಂಡೆಂಟ್ ಆಗಬೇಕು, ಸ್ವತಂತ್ರ ಸಿಕ್ಕಬೇಕು. ಈಗಲೂ ಸಹ ಕ್ರೈಸ್ತವ್ಯವನ್ನು ತುಂಬಾ ಜನ ಆಯ್ಕೆ ಮಾಡ್ಕೊಳ್ತಾ ಇರುವಂತ ಕಾರಣ ಏನು ಗೊತ್ತಾ? ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರು ಇವರು ಹೇಳಿರುವಂತಹ ವಿಚಾರ, ನನ್ ಕ್ರಿಸ್ಟಿಯಾನಿಟಿ ಅಂದ್ರೆ ಇಷ್ಟ, ಆದ್ರೆ ನಾನು ಕ್ರೈಸ್ತನಾಗ್ಲಿಕ್ಕೆ ಭಯ. ಯಾಕೆ? ಕ್ರೈಸ್ತನಾದ್ರೆ ಇದು ಮಾಡ್ಬಾರ್ದು, ಅದ್ ಮಾಡ್ಬಾರ್ದು, ತಪ್ಪು ಕೆಲಸ ಮಾಡ್ಬಾರ್ದು, ದೋಚ್ಕೋಬಾರ್ದು, ದುರಾಸೆ ಪಡ್ಬಾರ್ದು, ಕೆಟ್ಟ ಕೆಲಸ ಕೈ ಹಾಕ್ಬಾರ್ದು, ಇದೆಲ್ಲ ಇದೆಯಲ್ವಾ, ಈ ರೆಸ್ಟ್ರಿಕ್ಷನ್ಸ್ ಎಲ್ಲ ನಾನು ಪಾಲಿಸ್ಲಿಕ್ಕೆ ಆಗೋದಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ನನ್ನ ಜೀವನದಲ್ಲಿ, ಇಂಡಿಪೆಂಡೆಂಟ್ ಆಗಿ ಯಾರಿಗೂ ಸಹ ತಲೆಬಾಗದೆ, ಯಾವ ರೆಸ್ಟ್ರಿಕ್ಷನ್ ಸಹ ಇಲ್ಲದೆ ನನಗಿಷ್ಟ ಬಂದಂತೆ ಫ್ರೀ ಆಗಿ ಜೀವಿಸ್ಬೇಕು. ಇಂಡಿಪೆಂಡೆಂಟ್ ಆಗುವಂತಹದ್ದು ಅವಾಗ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ ಅನಿಸ್ಬೋದು. ನಾವು ಇಂಡಿಪೆಂಡೆಂಟ್ ಆಗ್ತಿದೀವಿ ಅಂದ್ರೆ ಅದಕ್ಕೆ ಅರ್ಥ ಬೇರೆ ಏನೂ ಅಲ್ಲ, ನಾವು ಒಂದು ಕೆಟ್ಟ ವಿಚಾರಕ್ಕೆ ಹತ್ತಿರ ಆಗ್ತಿದೀವಿ ಅನ್ನುವಂಥದ್ದು ಅದರ ಅರ್ಥ. ಹೌದಾ ಇಲ್ವಾ? ನಾವು ಇಂಡಿಪೆಂಡೆಂಟ್ ಸ್ವತಂತ್ರರಾಗಬೇಕು ಅಂತ ಹೇಳಿ ಆಸೆ ಪಡ್ತಿದೀವಿ ಅಂತ ಹೇಳಿದ್ರೆ ಒಂದು ಕೆಟ್ಟ ವಿಚಾರಕ್ಕೆ ಹತ್ತಿರ ಆಗ್ತಿದೀವಿ ಅಂತ ಹೇಳಿ ಅದರ ಅರ್ಥ. ಇದೆಲ್ಲಾ ವಿಚಾರದಲ್ಲೂ ನಿಮ್ಮ ಜೀವನದಲ್ಲಿ ಇದನ್ನು ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಕೊಂಡು ನೋಡ್ಕೊಂಡು. ನಾನು ಇನ್ನೊಬ್ಬರ ಮುಂದೆ ಕೆಲವರು ಈ ಗುಣವನ್ನ ಹೊಂದಿರ್ತಾರೆ, ಏನು, ನಾನು ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸ್ಬಾರ್ದು ಬ್ರದರ್, ಇನ್ನೊಬ್ಬರ ಮುಂದೆ ನನ್ನ ತಲೆ ಬಾಗ್ಸೋದಿಲ್ಲ ಬ್ರದರ್. ಸಭೆಗೆ ಹೋಗ್ತಿರ್ತಾರೆ ಅಂತ ಅನ್ಕೊಳ್ಳಿ, ಅಲ್ಲಿ ಸಭಾಪಾಲಕರು ನಮ್ಮ ಒಳಿತನ್ನು ಕೋರಿ ಏನೋ ಒಂದ್ಸರಿ ಗದರಿಸ್ತಾರೆ. ಅದ್ರ ಗದರಿಸಿದ ತಕ್ಷಣ ಏನ್ಸುತ್ತೆ ನಮಗೆ, ಇವ್ರ ಹತ್ರ ನಾನೇನಕ್ಕೋಸ್ಕರ ಮಾತು ಕೇಳ್ಬೇಕು, ನಾನೇ ಹೊರಗಡೆ ಹೋಗಿ ಒಂದು ಸಭೆಯನ್ನ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ, ಅಥವಾ ನಾನೇ ಸಪರೇಟ್ ನಮ್ಮ ಮನೆಯಲ್ಲಿ ಆರಾಧನೆ ಮಾಡ್ಕೊಂಡ್ರೆ ಹೆಂಗೆ? ಈ ಥಾಟ್ಸ್ ಗಳೆಲ್ಲ ನಮ್ಗೆ ಏನಕ್ಕೆ ತಲೆಗೆ ಬರ್ತಿದೆ ಗೊತ್ತಾ? ನಾವ್ ಇಂಡಿಪೆಂಡೆಂಟ್ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದೀವಿ. ಇಂಡಿಪೆಂಡೆಂಟ್, ಸ್ವತಂತ್ರರಾಗೋಗ್ಬೇಕು, ಯಾರ ಕೈ ಕೆಳಗಡೆನೂ ಇರ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಲ್ಲಿರುವಂತ ಸಭೆಯನ್ನ ಕಳ್ಕೊಳ್ತೀವಿ. ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ನಿಮ್ ಸೂಪರ್ವೈಸರ್ ಏನಾದ್ರು ಕೆಲಸ ಮಾಡಿಲ್ಲ ಅಂದಾಗ ಏನಾದ್ರು ಅಂತಾರೆ, ಹೌದಾ? ಅಥವಾ ನಿಮ್ ಮ್ಯಾನೇಜರ್ ಏನಾದ್ರು ಅಂತಾರೆ, ನಿಮ್ ಬಾಸ್ ಏನಾದ್ರು ಅಂತಾರೆ ಅಂದಾಗ ಏನ್ ಮಾಡ್ತೇವಿ, ಇವನ ಹತ್ರ ನಾನು ಏನಕ್ಕೋಸ್ಕರ ಮಾತು ಕೇಳ್ಬೇಕು, ಬಿಟ್ಬಿಡೋಣ, ಕೆಲಸ ಬಿಟ್ಬಿಡೋಣ. ಅಲ್ಲೂ ಸ್ವತಂತ್ರರಾಗ್ಬೇಕು ಅಂತ ಹೇಳಿ ಕೋರ್ಕೊಳ್ತಿದ್ವಿ. ತಂದೆ ಏನಾದ್ರು ಅಂದ್ರು ಅಂತ ಅನ್ಕೊಳ್ಳಿ, ವಯಸ್ಸಿಗೆ ಬಂದಿದ್ದೀರಾ, ನಾನು ಇರೋದಿಲ್ಲ, ಹೋಗು ನಿನ್ ಮನೆಗೆ ಅಂತ ಹೇಳಿ ಹೊರಟೋಗ್ಬೇಕು ಅಂತ ಅನ್ಸುತ್ತೆ. ಅಲ್ಲೂ ನಮ್ಗೆ ಅನಿಸ್ತಿರುವಂತದ್ದು ಒಂದೇ, ನಾವು ಸ್ವತಂತ್ರರಾಗೋಗ್ಬೇಕು, ನಾವ್ ಬಿಟ್ಟು ಹೊರಟೋಗ್ಬೇಕು, ಇವ್ರ ಕೈ ಕೆಳಗಡೆ ನಾವೇನಕ್ಕೋಸ್ಕರ ಇರ್ಬೇಕು. ಹೌದಾ? ಈ ಆಲೋಚನೆಗಳು ನಮಗೆ ಬಂದಾಗೆಲ್ಲ ಒಂದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ನಮ್ಮಲ್ಲಿ ಕ್ರಿಯೆ ಮಾಡ್ತಿರುವಂತಹದ್ದು ಅಪವಾದಿನೇ. ಯಾಕೆ ಅಂದ್ರೆ ಪ್ರಪ್ರಥಮವಾಗಿ ನಾನು ಸ್ವತಂತ್ರನಾಗ್ಬೇಕು ಅಂತ ಹೇಳಿ ಕೋರ್ಕೊಂಡಂತಹ ವ್ಯಕ್ತಿ ಪ್ರಪಂಚದಲ್ಲಿ ಯಾರು? ಅಪವಾದಿ. ಹೌದಲ್ವಾ? ಯಾಕಂದ್ರೆ ಅಪವಾದಿ ಮುಂಚೆ ಏನಾಗಿದ್ದ? ಅಂದ್ರೆ ದೇವದೂತರು ಅಂದ್ರೆ ದೇವರ ಕೈ ಕೆಳಗಿದ್ದು ದೇವರಿಗೆ ಸೇವೆ ಮಾಡುವಂತವರು, ದೇವರ ಮಕ್ಕಳಿಗೆ ಸೇವೆ ಮಾಡುವಂತಹ ಬಾಧ್ಯತೆಯನ್ನು ಹೊಂದಿರುವಂತವರು. ನಿಜನ? ಎಲ್ಲಿರ್ಬೇಕು? ದೇವರ ಕೈ ಕೆಳಗಿರ್ಬೇಕು, ದೇವರ ಕಂಟ್ರೋಲ್ ಅಲ್ಲಿ ಇರುವಂತಹ ಒಂದು ಜಾಗದಲ್ಲಿ ದೇವರ ಕೈ ಕೆಳಗಿರ್ಬೇಕು ಪ್ರತಿ ದೇವದೂತರು ಸಹ, ದೇವರಿಗೆ ಅಧೀನರಾಗಿರ್ಬೇಕು ಪ್ರತಿ ದೇವದೂತರು ಸಹ. ಹಂಗಂತ ಏನು ಈ ವ್ಯಕ್ತಿಗೆ ಏನು ಕೊಟ್ಟಿರ್ಲಿಲ್ವಾ? ಅಂದ್ರೆ ಈ ದೇವದೂತನಿಗೆ, ಅಪವಾದಿಯಾಗಿ ಬದಲಾದಂತಹ ಈ ಮುಂಚೆ ದೇವದೂತನಾಗಿದ್ನಲ್ವಾ, ಇದನಿಗೇನು ಕೊಟ್ಟಿರ್ಲಿಲ್ವಾ? ಅಂದ್ರೆ ಸಾಕಷ್ಟು ಕೊಟ್ಟಿದ್ರು ದೇವರು. ನಾವು ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವಾ, ಎಸ್ಕೇಲ್ ಗ್ರಂಥದಲ್ಲೆಲ್ಲ ಈ ವ್ಯಕ್ತಿಗೆ ಏನೇನು ಕೊಟ್ಟಿದ್ರಂತೆ ದೇವರು, ಸರ್ವ ಸುಂದರ ಶಿರೋಮಣಿ, ಇದನ್ನೆಲ್ಲ ಓದ್ಕೊಳ್ತೀವಲ್ವಾ, ಈ ಬಿರುದುಗಳೆಲ್ಲ ಓದ್ಕೊಳ್ತೀವಲ್ವಾ. ಅಂದ್ರೆ ಉತ್ತಮವಾಗಿ ಮಡಗಿದ್ರು ಈ ವ್ಯಕ್ತಿಯನ್ನು ದೇವರು ಈ ಮುಂಚೆ. ಹಂಗಿಟ್ಟಿದ್ರು ಸಹ ಈ ವ್ಯಕ್ತಿ ಇಲ್ಲ, ನಾನು ದೇವರ ಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ನಾನು ಸ್ವತಂತ್ರನು, ಅವಾಗ ನಾನು ಹೇಳೋರು ಯಾರು ಕೇಳೋರು ಯಾರು ಇರೋದಿಲ್ಲ. ಇವಾಗಾದ್ರೆ ದೇವ್ರ ಕೈ ಕೆಳಗೆ ಇರಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಆವಾಗ ನಾನು ಯಾರು ಹೇಳೋರು ಕೇಳೋರು ಇರೋದಿಲ್ಲ, ಸ್ವತಂತ್ರನಾಗಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಪ್ರಪಂಚದಲ್ಲಿ ಅನ್ಕೊಂಡಂತಹದ್ದೇ ಅಪವಾದಿ. ಆಲೋಚನೆ ನಮ್ಮಲ್ಲೂ ಬರ್ತದೆ ಅಂತ ಅನ್ಕೊಳ್ಳಿ, ತಂದೆಯಿಂದ ಸ್ವತಂತ್ರನಾಗ್ಬೇಕು, ಅಥವಾ ಯಾರು ಸಹ ಹೇಳೋರು ಕೇಳೋರು ಇರಬಾರ್ದು, ಅಥವಾ ನಾನು ಯಾರ ಕೈ ಕೆಳಗಡೆನೂ ಇರಬಾರ್ದು ಈ ಭೂಮಿಯ ಮೇಲೆ
ಅನ್ನುವಂತಹ ಮನಸ್ಥಿತಿ ಇದೆ ಅಂತ ಅನ್ಕೊಳ್ಳಿ. ನಾವ್ ಏನಂತ ಅನ್ಕೊಳ್ತೀವಿ, ನಮ್ಮಲ್ಲಿ ಯಾರು ಗುಣ ಬರ್ತಿದೆ, ಅಪವಾದಿ ಅಂತ. ಸಭೆಯಲ್ಲಿ ಏನು ಅಂದ್ರು, ಅದಕ್ಕೋಸ್ಕರ ಸಭೆಗೆ ಬರೋದಿಲ್ಲ ನಾನೇನಕ್ಕೋಸ್ಕರ ಇನ್ನೊಬ್ಬರ ಕೈ ಕೆಳಗಿರ್ಬೇಕು. ಹೌದಾ? ಕೆಲಸದಲ್ಲಿ ಏನೋ ಅಂದ್ರು, ನಾನೇನಕ್ಕೋಸ್ಕರ ಇನ್ನೊಬ್ಬರ ಕೈ ಕೆಳಗಡೆ ಇರ್ಬೇಕು. ಒಂದ್ ವೇಳೆ ನಿಮ್ಮ ಕೆಲಸ ಕಷ್ಟ ಆಗಿ ಅಥವಾ ಇನ್ನೊಂದು ವಿಚಾರ ಆಗಿದ್ರೆ ಅದು ಬೇರೆ ವಿಚಾರ. ಆದ್ರೆ ನಮ್ಮ ಮನಸ್ಥಿತಿ ಈಗೋ ಅನ್ನುವಂಥದ್ದು ಅಡ್ಡ ಬರಬಾರ್ದಲ್ಲಿ, ಅದು ವಿಚಾರ. ನಮ್ಮ ಈಗೋ ಇದೆಯಲ್ವಾ, ಅದು ಅಡ್ಡ ಬರಬಾರ್ದು. ನಮ್ಮ ಏನಂತ ಕರಿತೀವಿ ಈಗೋವನ್ನ, ಆ ಕೆಟ್ಟ ಸ್ವಾಭಿಮಾನ ಅನ್ನುವಂಥದ್ದು, ಒಳ್ಳೆ ರೀತಿಯಾಗಿರುವಂತಹ ಸ್ವಾಭಿಮಾನನೂ ಸಹ ಇದೆ. ಆ ಕೆಟ್ಟ ರೀತಿಯಾಗಿರುವಂತಹ ಒಂದು ಎಲ್ಲದಕ್ಕಿಂತ ಮುಂಚೆ ಬರುವಂತಹ ಒಂದು ಈಗೋ ಅನ್ನುವಂತಹದ್ದು ಅಡ್ಡ ಬರಬಾರದು. ನಾವ್ ಯಾವೊಂದು ಡೆಸಿಷನ್ ತಗೊಳ್ಳುವುದಕ್ಕಿಂತ ಮುಂಚೆ, ಅದು ಪಾಯಿಂಟ್. ಹೌದಲ್ಲ? ಓಕೆ, ಹಾಗಾದ್ರೆ ಚಿಕ್ಕ ಮಗನ ವಿಚಾರದಲ್ಲಿ ಪ್ರಪ್ರಥಮವಾಗಿ ನಾವು ಕಲ್ತಂತಹದ್ದು ಕಾಲಕ್ಕೆ ಮೀರಿ ಆತರ ಪಡ್ತಿದ್ದಾನೆ, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು, ತಂದೆಗಿಂತ ದೂರ ಹೊರಟೋಗ್ಬೇಕು, ಇಂಡಿಪೆಂಡೆಂಟ್ ಆಗೋಗ್ತೀನಿ, ಸ್ವತಂತ್ರನಾಗೋಗ್ತೀನಿ. ನನಗೆ ಯಾರು ಹೇಳೋರು ಕೇಳೋರು ಇರೋದಿಲ್ಲ, ನನಗೆ ಇಷ್ಟ ಬಂದಂತೆ ಮಾಡ್ಬೋದು. ಓಕೆ, ಈಗ ಮುಂದೆ ಓದ್ಕೊಂಡು ಹೋಗೋಣ. ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ತುಂಬಾ ಈಸಿ ಅಲ್ವಾ ಪ್ರಿಯರೇ ಆಗುವಂತಹದ್ದು? ಯಾಕಂದ್ರೆ ತಂದೆ ಜೊತೆ ಅಥವಾ ತಾಯಿ ಜೊತೆ ಇರ್ಬೇಕಾದ್ರೆ, ಅಥವಾ ನಿಮಗೆ ಒಳ್ಳೆತನ ಮಾಡುವಂತವರ ಜೊತೆ ನೀವು ಇರ್ಬೇಕಾದ್ರೆ, ಅಥವಾ ನಿಮ್ಗೆ ಒಳ್ಳೆತನ ಮಾಡುವಂತ ಒಂದು ಸ್ಥಳದಲ್ಲಿ ನೀವು ಇರ್ಬೇಕಾದ್ರೆ, ಸಭೆಯಲ್ಲಿ ಅಥವಾ ದೇವರಿಗೆ ನೀವು ಹತ್ತಿರ ಆಗಿರ್ಬೇಕಾದ್ರೆ, ಆ ಸ್ಥಳದಲ್ಲಿ ಇರ್ಬೇಕಾದ್ರೆ ನಿಮಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಮತ್ತೆ 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 ಎಚ್ಚರಿಸಿ ಬುದ್ಧಿವಾದ ಹೇಳುವಂತವ್ರು ನಿಮ್ ಪಕ್ಕದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಿಮ್ ಹತ್ರ ಇರುವಂತಹದ್ದೆಲ್ಲ ಇರುತ್ತೆ. ನೀವು ಒಂದು ಸರಿ ಅವರನ್ನು ಬಿಟ್ಟು ನಿಮ್ಗೆ ಒಳ್ಳೆತನ ಮಾಡುವಂತಹ ದೇವರನ್ನಾಗ್ಲಿ, ನಿಮ್ಗೆ ಒಳ್ಳೆತನ ಮಾಡುವಂತಹ ಜನರನ್ನಾಗ್ಲಿ, ಸುತ್ತ ಇರುವಂತವರು ಅವರನ್ನ ಬಿಟ್ಟು ದೂರ ಆಗ್ಬೇಕು ಅನ್ನುವಂತಹ ಮನಸ್ಥಿತಿ ಬಂತು ಅಂತ ಅನ್ಕೊಳ್ಳಿ. ಇದೆಲ್ಲ ಏನು, ದೇವರನ್ನ ನಂಬ್ಕೊಂಡ್ರೆ ಇದ್ ಮಾಡಬಾರ್ದಂತೆ, ಕುಡಿಬಾರ್ದಂತೆ, ಸ್ಮೋಕ್ ಮಾಡಬಾರ್ದಂತೆ, ವ್ಯಭಿಚರಿಸಬಾರ್ದಂತೆ, ಇನ್ನೊಂದು ಮಾಡಬಾರ್ದಂತೆ, ಈ ರೆಸ್ಟ್ರಿಕ್ಷನ್ಸ್ ಅನ್ನೆಲ್ಲ ಏನು ಅನ್ನುವಂತ ಕ್ವಶನ್ ಮಾರ್ಕ್ ನಮ್ಗೆ ಇರ್ಬೋದು. ಆದ್ರೆ ಒಂದ್ಸರಿ ಆ ದೇವರನ್ನ ಬಿಟ್ಟು ದೂರ ಆದ್ರೆ ನಮ್ಗೆ ಗೊತ್ತಾಗತ್ತೆ. ಬಿಟ್ಟು ದೂರ ಆದ್ರೆ ನಮಗ್ ಅನ್ಸ್ಬೋದು, ನಮ್ಗೆ ಇಷ್ಟ ಬಂದಂತೆ ನಾವ್ ಜೀವನ ಮಾಡ್ಬೋದು, ನಮ್ಗೆ ಹೇಳುವಂತವ್ರು ಕೇಳುವಂತವ್ರು ಯಾರು ಇರೋದಿಲ್ಲ ಅಂತ ನಮಗ್ ಅನ್ನಿಸ್ಬಹುದು. ಆದ್ರೆ ನಮ್ಮ ಹತ್ರ ಇರುವಂತಹದ್ದನ್ನೆಲ್ಲ ಆದಷ್ಟು ಬೇಗ ಕಳ್ಕೊಳ್ತೇವೆ. ಏನೇನಿರ್ಬೋದು, ಏನ್ ಬೇಕಾದ್ರೂ ಇರ್ಬೋದು ನಮ್ಮ ಹತ್ರ. ಹೌದಾ? ನೀವು ಒಂದು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಿರ್ಬೋದು, ಅದನ್ನ ಕಳ್ಕೊಳ್ತೀರಾ ಪ್ರಪ್ರಥಮವಾಗಿ. ಅಥವಾ ನೀವು ಒಂದು ಒಳ್ಳೆ ಗುಣವನ್ನ ಹೊಂದಿರ್ತೀರಾ, ಅದನ್ನು ಕಳ್ಕೊಳ್ತೀರಾ ಇಮಿಡಿಯೇಟ್ ಆಗಿ. ಅಂದ್ರೆ ನಿಮಗಿಷ್ಟ ಬಂದಂತೆ ನೀವು ಜೀವಿಸ್ಬೋದು ಅಂತ ಕೆಲವು ಕಾಲ ನಿಮಗ್ ಅನ್ನಿಸ್ಬೋದು. ನಿಮಗ್ ಬುದ್ಧಿ ಹೇಳುವಂತವರನ್ನು ಬಿಟ್ಟಾಗ, ನಿಮಗೆ ಪ್ರತಿನಿತ್ಯವೂ ಎಚ್ಚರಿಸುವಂತವರನ್ನು ಬಿಟ್ಟು ದೂರ ಆದಾಗ ನೀವು ಆರಾಮಾಗಿರ್ಬೋದು ಅಂತ ನಿಮಗೆ ಕೆಲವು ಕಾಲ ಅನ್ನಿಸ್ಬೋದು. ಅದ್ರ ಬಿಟ್ಟು ಹೋದ ನಂತರ ಗೊತ್ತಾಗತ್ತೆ ನಾನ್ ಮಾಡಿರುವಂತಹದ್ದು ತಪ್ಪು, ನಂತರ ಇರುವಂತಹದನ್ನೆಲ್ಲ ಕಳ್ಕೊಂಡಿದ್ದೀನಿ. ದೇವರನ್ನು ಬಿಟ್ಟು ದೂರ ಆಗಿರುವಂತಹ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನು, ಪ್ರತಿಯೊಂದನ್ನು ಸಹ ಇಮಿಡಿಯೇಟ್ ಆಗಿ ಕಳ್ಕೊಳ್ಳುವಂತಹದ್ದು. ಹೌದಲ್ವಾ? ದೇವರು ಸಾಕಷ್ಟು ಹೇಳ್ಕೊಟ್ಟಿರ್ತಾರೆ ಮುಂಚೆ, ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿದ್ದಾರೆ ಸತ್ಯವೇದದಲ್ಲಿ. ಆ ತರ ಬದುಕುವಂತಹದನ್ನು ಹೇಳ್ಕೊಟ್ಟಿರ್ತಾರೆ. ಆ ಶಿಸ್ತು ಅನ್ನುವಂತಹದ್ದು ನಮ್ಮ ಜೀವನದಲ್ಲಿ ಏರ್ಪಟ್ಟಿರುತ್ತೆ. ಆಮೇಲೆ ದೂರ ಆದ ನಂತರ ಗೊತ್ತಾಗ್ತಾ ಇರುತ್ತೆ ನಮಗೆ, ಇದನ್ನೆಲ್ಲ ಕಳ್ಕೊಂಡ್ಬಿಟ್ನಲ್ವಾ, ಹಿಂದೆ ಒಂದ್ ಕಾಲದಲ್ಲಿ ಹೆಂಗಿದ್ದೆ, ಇವಾಗ ಹೆಂಗಾಗೋಗಿದ್ದೀನಿ. ಹಿಂದೆ ಒಂದು ಕಾಲದಲ್ಲಿ ಒಂದ್ ವಾರ ಮಿಸ್ ಮಾಡ್ತಿರ್ಲಿಲ್ಲ ಚರ್ಚೆ ಬರುದು. ಹಿಂದೆ ಒಂದ್ ಕಾಲದಲ್ಲಿ ಪ್ರತಿ ಒಂದಿನ ಮಿಸ್ ಮಾಡ್ತಿರಲಿಲ್ಲ ಪ್ರಾರ್ಥನೆ ಮಾಡುವಂತಹದ್ದು. ಇವಾಗ ಎಲ್ಲ ಕಳ್ಕೊಂಡಿದೆ. ದೇವರು ತುಂಬಾ 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 ದೂರ ಆಗೋಗಿದ್ದೀನಿ ಅಂತ ಬಿಟ್ಟ ನಂತರನೇ ಗೊತ್ತಾಗುವಂತಹದ್ದು ನಮ್ಗೆ. ಹೌದಾ? ನೆಕ್ಸ್ಟ್, ಸ್ವತಂತ್ರನಾಗ್ಬೇಕು ಅಂತ ಹೇಳಿ ಕೋರ್ಕೊಳ್ಳುವಂತಹದ್ದು, ಆ ಮನಸ್ಥಿತಿ ನಮ್ಮಲ್ಲಿ ಇರಬಾರ್ದು ಅನ್ನುವಂತಹದನ್ನ ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್, ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ, ಆದ್ರೆ ತನಗಿಷ್ಟ ಬಂದಿರುವಂತಹದ್ದೆಲ್ಲ ಮಾಡ್ಕೊಂಡು ಪ್ರತಿದಿನ ಕುಡ್ಕೊಂಡು ಈ ವ್ಯಕ್ತಿ ಹಂಗೆ ಇದ್ದಂತಹದ್ದು ದೂರ ದೇಶಕ್ಕೆ ಹೋದ ನಂತರ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೋರೆ ಮಾಡಿಬಿಟ್ಟನು. ಅಂದ್ರೆ ತನ್ನ ಹತ್ರ ಇರುವಂತಹದನ್ನೆಲ್ಲ ಕಳ್ಕೊಂಡ. ನೆಕ್ಸ್ಟ್, ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆ ದೇಶದಲ್ಲಿ ಬರ ಬಂತಂತೆ, ಆಮೇಲೆ ಏನೂ ಗತಿ ಇಲ್ಲದೆ ಇರುವಂತಹ ಪರಿಸ್ಥಿತಿಗೆ ಬಂದಂತೆ. ಅಂದ್ರೆ ಈ ವ್ಯಕ್ತಿಗೆ ರಕ್ಷಿಸಲಿಕ್ಕೆ ಯಾರು ಇಲ್ಲ. ಇವಾಗ ಈ ವ್ಯಕ್ತಿ ಹಾಳಾಗಿದ್ದಾನಲ್ವಾ, ಈ ವ್ಯಕ್ತಿ ತನ್ನ ಹತ್ರ ಇರುವಂತಹದನ್ನೆಲ್ಲ ಕಳ್ಕೊಂಡಿದ್ದಾನಲ್ವಾ, ಈ ಸಂದರ್ಭದಲ್ಲಿಂದ ಈ ವ್ಯಕ್ತಿಯನ್ನ ರಕ್ಷಿಸುವಂತವ್ರು ಯಾರು ಇಲ್ಲ. ಈ ಮುಂಚೆ ತಂದೆ ಜೊತೆ ಇದ್ದಿದ್ರೆ ಆ ದೇಶದಲ್ಲಿ ಒಂದು ವೇಳೆ ತಂದೆ ಇರುವಂತಹ ದೇಶದಲ್ಲಿ ಬರ ಬಂದಿದ್ರೂ ಸಹ ತಂದೆ ಈ ಮಗನನ್ನ ರಕ್ಷಿಸ್ಕೊಳ್ತಿದ್ರು. ಹೌದಲ್ವಾ? ತನ್ನ ಹತ್ರ ಇರುವಂತಹದನ್ನ ಮಾರಿ ಆದ್ರು, ತನ್ನ ಹತ್ರ ಇರುವಂತಹದನ್ನೆಲ್ಲ ಕೊಟ್ಟಾದ್ರು, ತನ್ನ ಹತ್ರ ಇರುವಂತಹದನ್ನೆಲ್ಲ ಪಣಕ್ಕಿಟ್ಟಾದ್ರು, ತಂದೆನೇ ಇನ್ನೊಂದ್ ಕಡೆ ಕೆಲಸ ಮಾಡಿ ಆದ್ರು ಹೆಂಗೋ ಈ ವ್ಯಕ್ತಿಯನ್ನ ರಕ್ಷಿಸ್ಕೊಳ್ತಿದ್ರು. ಕ್ಷಾಮ ಬಂದ್ರು ಸಹ, ಬರ ಬಂದ್ರು ಸಹ ತಂದೆ ಜೊತೆ ಇದ್ರೆ ಆ ವಿಚಾರ ಬೇರೆ. ಹೌದಾ? ದೇವರ ಜೊತೆ ಇದ್ರೆ ಮನುಷ್ಯರ ಪರಿಸ್ಥಿತಿ ಬೇರೆ. ಏನಾದ್ರು ಏನ್ ಹೋದ್ರು ದೇವ್ರು ಮಾತ್ರ ಕಾಪಾಡಿದ್ರೆ. ಸತ್ಯವೇದಲ್ಲಿ ನಾವು ಓದ್ಕೊಡುವಂತಹದ್ದು ಅದೇ ಅಲ್ವಾ, ನಿನ್ನ ಬಲಗಡೆಯಲ್ಲಿ ಇಷ್ಟು ಹೆಣಗಳು ಬಿದ್ರು, ನಿನ್ ಎಡಗಡೆಯಲ್ಲಿ ಇಷ್ಟು ಹೆಣಗಳು ಬಿದ್ರು ಸಹ ನಿನಗ್ ಮಾತ್ರ ಏನೂ ಆಗೋದಿಲ್ಲ. ಇದು ದೇವರು ಕೊಟ್ಟಿರುವಂತಹ ಮಾತು. ಯಾವಾಗ ನಾವು ದೇವರಿಗೆ ಹತ್ರ ಇದ್ದಾಗ, ದೂರ ಆದ ನಂತರ ಚಿಕ್ಕದಾಗಿ ಏನೋ ಆಯ್ತು ಅಂತ ಅನ್ಕೊಳ್ಳಿ,
ಪಕ್ಕದಲ್ಲಿ ಮಿಸೈಲ್ ಬಂದು ನಮ್ಮ ಮೇಲೆ ಬೀಳುವಂತಹದ್ದು. ಎಲ್ಲೋ ಯುದ್ಧ ನಡೀತಿದ್ರೆ ಮಿಸೈಲ್ ಬಂದು ಇಲ್ಲಿ ಬೀಳುತ್ತೆ. ಈ ಪ್ರಪಂಚದಲ್ಲಿ ನೋಡ್ತಿದಾರಲ್ವಾ ಈ ಸಂಗತಿಗಳೆಲ್ಲವೂ ಸಹ. ಎಲ್ಲೋ ಏನೋ ಆಗ್ತಿದೆ, ಇಲ್ಲಿ ಏನೋ ಆಗತ್ತೆ. ಸಂಬಂಧನೇ ಇರುವುದಿಲ್ಲ, ಆದ್ರೂ ಹೊರಟೋಗಿರ್ತಾರೆ ಪಾಪ. ಈ ವಿಚಾರಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ವಿಚಾರಗಳು, ವಿಚಿತ್ರವಾಗಿರುವಂತಹ ತೊಂದರೆಗಳೆಲ್ಲ ಬರ್ತಿರುತ್ತೆ. ನೋಡಿದೀವ ನಾವು. ನೋಡಿದೀವಿ. ಒಂದ್ ವೇಳೆ ದೇವ್ರಿಗೆ ಹತ್ರ ಇದ್ದಿದ್ರೆ ದೇವ್ರು ಏನ್ ಬೇಕಾದ್ರೂ ಮಾಡಿ ಅದನ್ನ ರಕ್ಷಿಸ್ಕೊಡ್, ಆ ಒಂದು ಅಪಘಾತದಿಂದ ನಮ್ಮನ್ನು ರಕ್ಷಿಸ್ಕೊಡುವಂತಹ ಶಕ್ತರಾಗಿದ್ರು. ಆದ್ರೆ ನಾವು ಮಾಡಿಲ್ಲ ಅಲ್ವಾ ಕೆಲಸವನ್ನ. ಬಿಟ್ಟು ಸ್ವತಂತ್ರರಾಗ್ಬೇಕು ಅಂತ ಅನ್ಕೊಂಡ್ವಲ್ವಾ, ಬಿಟ್ಟು ನಮಗಿಷ್ಟ ಬಂದಂತೆ ಬದುಕಬೇಕು ಅಂತ ಅನ್ಕೊಂಡ್ವಲ್ವಾ. ಲಾಜರನ ಧನವಂತನ ಸಂದರ್ಭದಲ್ಲಿ ನಾವು ನೋಡ್ತೀವಲ್ವಾ, ಧನವಂತನು ಮಾಡಿದ್ದೆಲ್ಲ ಒಂದೇ ತಪ್ಪು ತನ್ನ ಜೀವನದಲ್ಲಿ. ಏನಂತ ಬರ್ಸಿದ್ದಾರೆ, ಏನೇನ್ ತಪ್ಪು ಮಾಡಿದ್ನಂತೆ ಧನವಂತನು, ಸತ್ಯವೇದದಲ್ಲಿ ಏನ್ ಬರ್ಸಿದ್ದಾರೆ? ಕುಡಿತಿದ್ದ ಅಂತ ಹೇಳಿ ಬರ್ಸಿದ್ದಾರೆ, ಅಥವಾ ಇಷ್ಟ ಬಂದಿರುವಂತಹ, ಅಥವಾ ಏನಾದ್ರೂ ವೇಶ್ಯವಾಟಿಕೆಯನ್ನು ಮಾಡ್ತಿದ್ದಾನೆ ಅಂತ ಹೇಳಿ ಬರ್ಸಿದ್ರೆ? ಬರ್ಸಿಲ್ಲ. ಕಳ್ತನ ಮಾಡಿದ್ದಾನೆ ಅಂತ ಹೇಳಿ ಬರ್ಸಿದ್ರೆ? ಬರ್ಸಿಲ್ಲ. ಏನ್ ಬರ್ಸಿದ್ದಾರೆ ಹಾಗಿದ್ರೆ ಧನವಂತನ ಬಗ್ಗೆ? ವೈಭೋಗದಲ್ಲಿದ್ದ, ತನಗಿಷ್ಟ ಬಂದಂತೆ ಬದುಕ್ತಿದ್ದ ಆ ವ್ಯಕ್ತಿ. ಭೂಮಿಯ ಮೇಲಿದ್ದಾಗ ಅಬ್ರಹಾಮನು ತನ್ನ ಜೊತೆ ಮಾತಾಡ್ಬೇಕಾದ್ರೆ ಏನ್ ಹೇಳ್ತಾರೆ? ಅಬ್ರಹಾಮನು ಪರದೇಶದಿಂದ ಮಾತಾಡ್ತಾರಲ್ವಾ, ತನ್ನ ಜೊತೆ ಯಾತ್ರೆ ಪಡುವಂತ ಸ್ಥಳಕ್ಕೆ ಮಾತಾಡ್ತಾರಲ್ವಾ, ಏನಂತ ಹೇಳ್ತಾರ ಅವಾಗ? ನೀನು ಭೂಮಿಯ ಮೇಲಿದ್ದಾಗ ನಿನಗಿಷ್ಟ ಬಂದಂತೆ ಬದುಕದೆ. ಲಾಜರನು ಕಷ್ಟಪಟ್ಟ. ಆ ಮಾತು ನಮಗ್ ನೆನಪಿದ್ಯಾ? ನಿನಗಿಷ್ಟ ಬಂದಂತೆ ಬದುಕದೆ. ಆಮೇಲೆ ಇಳುಕನು ಬರೆದ ಸುವಾರ್ತೆ 16:24-25 ಓದಿ ಆ ಮಾತಿರುತ್ತೆ. ನೀನ್ ನಿನಗಿಷ್ಟ ಬಂದಂತೆ ಬದುಕದೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಬದುಕದೆ. ನೀನ್ ದೇವ್ರ ಕೈ ಕೆಳಗಡೆ ಇರ್ಲಿಲ್ಲ ಭೂಮಿಯ ಮೇಲೆ ಇದ್ದಾಗ. ಅದು ವಿಚಾರ. ನೀನ್ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಯೋಚನೆ ಮಾಡಿದೆ. ಅದು ಪ್ರಾಬ್ಲಮ್, ಅದು ತಪ್ಪು. ಅದು ತಪ್ಪನ್ನ ಮಾಡ್ಸುತ್ತೆ ನಮ್ಮ ಕೈಯಲ್ಲಿ. ಇರುವಂತಹದನ್ನೆಲ್ಲ ಕಳ್ಕೊಳ್ಳುವಂತೆ ಮಾಡುತ್ತೆ. ಇಲ್ಲಿ ನೆಕ್ಸ್ಟ್ ನಾವು ನೋಡುದ್ವಲ್ವಾ, ಕ್ಷಾಮ ಬಂದಿದ ತಕ್ಷಣ, ಒಂದು ಚಿಕ್ಕ ತೊಂದರೆ ಬಂದಿದ ತಕ್ಷಣ ಅದರಿಂದ ನಮ್ಮನ್ನು ರಕ್ಷಿಸ್ಲಿಕ್ಕೆ ಯಾರು ಇರೋದಿಲ್ಲ. ನಾವು ದೇವರನ್ನ ಬಿಟ್ಟು ದೂರ ಆದ್ರೆ, ನಾವು ದೇವರ ಜೊತೆ ಇರುವವರೆಗೂ ಏನಾದ್ರೂ ಏನ್ ಹೋದ್ರು ದೇವ್ರು ರಕ್ಷಿಸ್ಕೊಂಡು ನಡೆಸ್ತಿರ್ತಾರೆ. ದೇವರನ್ನ ಬಿಟ್ಟು ಹೋದ್ರೆ ಚಿಕ್ಕ ತೊಂದರೆ ಬಂದ್ರು ಸಹಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ದೇವ್ರಿಲ್ಲ ಅಲ್ವಾ ಜೊತೆಯಲ್ಲಿ, ರಕ್ಷಿಸುವಂತಹ ದೇವರು, ರಕ್ಷಿಸುವಂತಹ ತಂದೆ ಇಲ್ಲ ಅಲ್ವಾ. ಓಕೆ, ಮುಂದೆ ಹೋದಣ. ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. 15ನೇ ವಚನ. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಎಂತ ಚೀಪ್ ಆಗಿರುವಂತಹ ಉದ್ಯೋಗ ಪ್ರಿಯರೇ, ಹಂದಿಗಳನ್ನು ಮೇಯಿಸುವಂತಹದ್ದು ಅಂದ್ರೆ. ಅದೇ ಹಂದಿಗಳನ್ನು ಮೇಯಿಸುವಂತಹ ಚೀಪ್ ಅಂತ ನಾನು ಮಾತಾಡ್ತಿಲ್ಲ. ತನ್ನ ತಂದೆ ಜೊತೆಗೆ ಎಂತ ಹಂತದಲ್ಲಿದ್ದಂತಹ ವ್ಯಕ್ತಿ ಇವಾಗ ಆ ಹಂತಕ್ಕೆ ಇಳಿದು ಹಂದಿಗಳನ್ನು ಮೇಯಿಸುವಂತಹದ್ದು ಚೀಪ್ ಅಲ್ವಾ ಈ ವ್ಯಕ್ತಿಗೆ? ಹೌದಾ ಇಲ್ವಾ? ಅದು ವಿಚಾರ. ತಂದೆ ಮನೆಯಲ್ಲಿ ಈ ರೀತಿಯಾಗಿರುವಂತಹ ಈ ಪ್ರಾಣಿಗಳನ್ನ, ಕುರಿಗಳನ್ನೆಲ್ಲ ಮೇಯಿಸುವಂತವರು ಸಾಕಷ್ಟು 100 ಜನ ಇದ್ದಾರೆ. ಹೌದಾ? ತಂದೆ ಕೈ ಕೆಳಗಿರುವಂತಹ ಜನ ಅವರೆಲ್ಲರೂ ಸಹ. ಈ ವ್ಯಕ್ತಿ ತಂದೆಗೆ ಮಗ ಆಗಿದ್ದಾನೆ ಅಂತ ಹೇಳಿದ್ರೆ ತಂದೆಗೆ 100 ಜನ ಕೆಲಸದವರಿದ್ದಾರೆ ಅಂತ ಅನ್ಕೊಂಡು. ಈಗ 100 ಜನಕ್ಕೂ ದಣಿ ಯಾರು? ಈ ವ್ಯಕ್ತಿ ಒಂದ್ ವೇಳೆ ತಂದೆ ಜೊತೆ ಇದ್ದಿದ್ರೆ ಆ 100 ಜನಕ್ಕೂ ದಣಿ ಯಾರು? ಇರುವಂತಹ ತಂದೆ ಕೈ ಕೆಳಗಿರುವಂತಹ ಕೆಲಸದವರಿಗೆಲ್ಲ ದಣಿ ಯಾರು? ಯಜಮಾನ ಯಾರು? ಈ ವ್ಯಕ್ತಿ ಹೌದಾ ಇಲ್ವಾ? ಈ ವ್ಯಕ್ತಿ ಯಜಮಾನನಾಗಿರ್ತಿದ್ದ ತಂದೆ ಜೊತೆ ಇದ್ದಿದ್ರೆ ಈ ವ್ಯಕ್ತಿ ಏನ್ ಅನ್ಕೊಂಡ? ನಾನೇನಕ್ಕೋಸ್ಕರ ದಾಸನ ತರ ಬಿದ್ದಿರ್ಬೇಕು ನನ್ನ ತಂದೆ ಜೊತೆ ಅಂತ ಅನ್ಕೊಂಡ. ಅದ್ರ ನಿಜ ಏನು ಅಂತ ಹೇಳಿದ್ರೆ, ತಂದೆ ಜೊತೆ ಇದ್ರೆ ಈ ವ್ಯಕ್ತಿ, ದೇವರ ಜೊತೆ ಇದ್ರೆ ಮನುಷ್ಯ, ಯಜಮಾನನಾಗಿರುವಂತಹದ್ದು ದಾಸನನ್ನಾಗಲ್ಲ, ಕೆಲಸದವನಾಗಲ್ಲ. ಈ ವ್ಯಕ್ತಿ ಅಲ್ಲಿ ಇದ್ದಿದ್ರೆ ಯಜಮಾನನಾಗಿರ್ತಿದ್ದ. ಆದ್ರೆ ಈ ವ್ಯಕ್ತಿಗೆ ಅನ್ಸಿದ್ ಮಾತ್ರ ನಾನೇನಕ್ಕೋಸ್ಕರ ದಾಸನಾಗಿರ್ಬೇಕು ನನ್ನ ತಂದೆ ಹತ್ರ. ತಂದೆ ಅವತ್ತು ಆ ಮನೋಭಾವದಿಂದ ನೋಡೇ ಇಲ್ಲ ಮಗನನ್ನ. ಆದ್ರೆ ಆ ಮಗನಿಗೆ ಮಾತ್ರ ಏನ್ ಅನಿಸ್ಬಿಡ್ತು ಅಂದ್ರೆ, ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ನೋಡಿ, ಆ ನಿಯಮ ನಿಬಂಧನೆಗಳನ್ನೆಲ್ಲ ನೋಡಿ ಏನ್ ಅನಿಸ್ತು ಅಂದ್ರೆ, ನಾನು ಏನಕ್ಕೋಸ್ಕರ ದಾಸನ ಬದುಕು ಬಾಳ್ಬೇಕು. ದಾಸನು ಅಂದ್ರೆ ನಿಜವಾಗ್ಲೂ ಏನು ಸ್ಲೇವ್ ಅಥವಾ ಗುಲಾಮನು, ದಾಸನು ಅಥವಾ ಕೆಲಸದವನು ಅಂದ್ರೆ ಏನು ನಿಜವಾಗ್ಲೂ ಅಂದ್ರೆ ಈ ವ್ಯಕ್ತಿಗೆ ಇವಾಗ ಗೊತ್ತಾಗ್ತದೆ. ಅದಲ್ಲ ದಾಸತ್ವ ಅಂದ್ರೆ. ಇದು ದಾಸತ್ವ. ತಂದೆ ಜೊತೆ ಇರುವಂತಹದ್ದಲ್ಲ ದಾಸತ್ವ ಅಂದ್ರೆ. ತಂದೆಯನ್ನ ಬಿಟ್ಟು ಬಂದ್ರೆ ಅದೇ ದಾಸತ್ವ. ಅದು ಗೊತ್ತಾಗ್ಬೇಕಂದ್ರೆ ಈ ಪರಿಸ್ಥಿತಿ ಬರ್ಬೇಕಿತ್ತು ಈ ವ್ಯಕ್ತಿ. ಇಲ್ಲಿಗೆ ಬಂದ್ರೆ ಗೊತ್ತಾಗತ್ತೆ ಈ ವ್ಯಕ್ತಿಗೆ. ಯಾಕಂದ್ರೆ ಎಲ್ಲ ಇದ್ರೆ ಏನ್ ಗೊತ್ತಾಗುತ್ತೆ ಪ್ರಿಯರೇ? ಕಷ್ಟನೇ ಬರ್ದೇ ಇದ್ರೆ ಜೀವನದಲ್ಲಿ ಸುಖದ ಭಾಗ್ಯ ಸುಖದ ಬೆಲೆ ನಮಗ್ ಗೊತ್ತಾಗೋದಿಲ್ವಂತೆ. ಹೌದಾ ಇಲ್ವಾ? ಸತ್ಯವೇದದಲ್ಲಿ ಬರ್ಸಿರುವಂತಹ ಮಾತು. ಈ ವ್ಯಕ್ತಿ ನಿಜವಾಗ್ಲೂ ಸಾಕಷ್ಟು ಆಂಗಲ್ ಅಲ್ಲಿ, ಬೇರೆ ಬೇರೆ ಆಂಗಲ್ ಅಲ್ಲೆಲ್ಲ ಪಾಠ ಕಲಿಸ್ತಿದ್ದಾನೆ ಸಾಮ್ಯ ರೂಪದಲ್ಲಿ ಇರುವಂತಹ ವ್ಯಕ್ತಿ. ಹೌದಾ? ಪ್ರಥಮವಾಗಿ ಯಾತ್ರ ಪಡಬಾರ್ದು ಅಂತ, ತಂದೆ ಬಿಟ್ಟು ದೂರ ಆಗ್ಬಾರ್ದು ಅಂತ ಹೇಳಿ, ಇಂಡಿಪೆಂಡೆನ್ಸ್ ಕೋರ್ಕೊಂಬಾರ್ದು ಅಂತ ಹೇಳಿ. ಹೌದಾ? ಜೊತೆ ಇದ್ರೆ ದಾಸನಾಗಲ್ಲ, ಯಜಮಾನನಾಗಿರ್ತಿದ್ದ. ಹೊರಗಡೆ ಬಂದಿದ್ದಕ್ಕೆ ದಾಸನಾಗುವಂತಹ ಪರಿಸ್ಥಿತಿ. ನಮಗೂ ಅವಾಗ ಅನ್ಸಿದ್ರೆ ಈ ದಾಸತ್ವದ ಬಾಳು ಬೇಕಾ? ಇವ್ರಿಗೆ ಎಲ್ಲರ ಕೈಯಲ್ಲೂ ಎಲ್ಲರಿಗೂ ತಲೆ ತಗ್ಗಿಸ್ಕೊಂಡು ಬದುಕಬೇಕಾ ನಿಜವಾಗ್ಲು? ಎಷ್ಟಕ್ಕೂ ದೇವರಿಗೆ ತಲೆ ತಗ್ಗಿಸ್ಕೊಂಡು ಬದುಕಬೇಕಾ? ಇಷ್ಟಕ್ಕೂ ಬದುಕಬೇಕು.
ನನಗೆ ಇಷ್ಟ ಬಂತೆ ನಾನು ಬದುಕಿದ್ರೆ ಹೆಂಗಿರುತ್ತಲ್ವಾ, ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಒಂದ್ ವೇಳೆ ಅನ್ಸಿದ್ರೆ ದೇವರನ್ನ ಬಿಟ್ಟು ನೋಡಿ 1-2 ತಿಂಗಳು, ಆಮೇಲೆ ಗೊತ್ತಾಗುತ್ತೆ ಯಾವುದು ದಾಸತ್ವದ ಜೀವನ, ಯಾವುದು ಯಜಮಾನನಾಗಿ ಜೀವನ ಮಾಡುವಂತಹ ಜೀವನ ಅಂತ ಹೇಳಿ. ಹೌದಾ? ಇಲ್ಲಿ ನಡೀತಿರುವಂತಹದ್ದು ಅದೇ. ಅಲ್ಲಿರುವಂತಹ ದಾಸತ್ವ ಅಂತ ಅನ್ಕೊಂಡ, ಬಿಟ್ಟು ಬಂದ ನಂತರ ಈ ವ್ಯಕ್ತಿಗೆ ಇವಾಗ ಗೊತ್ತಾಯ್ತು ನಿಜವಾದ ದಾಸತ್ವ ಅಂದ್ರೆ ಇದೆ. ಓಕೆ, ಇನ್ನೊಂದು 5 ಮಿನಿಟ್ಸ್ ಮುಗಿಸ್ಕೊಳ್ಳೋಣ. 16ನೇ ವಚನ. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆ ಪಟ್ಟನು, ಆದರೂ ಯಾರು ಅವನಿಗೆ ಕೊಡಲಿಲ್ಲ. ಹಂದಿ ತಿನ್ನುವಂತಹ ತಿಂದು ಬದುಕ್ಬೇಕಾ? ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫಾರ್ಮೇಶನ್ ಅಲ್ವಾ? ಈ ಮಧ್ಯದಲ್ಲಿ ಆ ವ್ಯಕ್ತಿ ಎಷ್ಟು ಸರಿ ಕಣ್ಣೀರ್ ಹಾಕಿರ್ತಾನೆ ಅಂತ ಯೋಚನೆ ಮಾಡಿ ನೋಡಿ. ಅಂದ್ರೆ ತನ್ನ ತಂದೆ ಹೆಂಗ್ ನೋಡ್ಕೊಳ್ತಿದ್ದ ಈ ಮುಂಚೆ ಅನ್ನುವಂತಹದನ್ನ ನೆನೆಸ್ಕೊಂಡು, ಈಗ ನಾನು ಎಂತ ಪರಿಸ್ಥಿತಿ ಬಂದಿದ್ದೀನಿ ಅನ್ನುವಂತಹದನ್ನ ನೆನೆಸ್ಕೊಂಡು ಎಷ್ಟು ಕಣ್ಣೀರ್ ಹಾಕಿರ್ತಾನೆ ಆ ವ್ಯಕ್ತಿ, ಯೋಚನೆ ಮಾಡಿ. ಹೌದಾ ಇಲ್ವಾ? ಕಣ್ಣೀರ್ ಹಾಕಿರ್ತಾನೆ. ತಂದೆ ನೆನೆಸ್ಕೊಂಡು ಇವಾಗ ಕಣ್ಣೀರ್ ಬಂದಿರತ್ತ? ಹೌದು. ತಂದೆ ಜೊತೆ ಇದ್ದಾಗ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ನೀಟಾಗಿ ಅಲ್ಲಿರುವಂತಹ ಮೆನ್ಯೂ, ಎಲ್ಲರೂ ಸಹ ಕೆಲಸದವರೆಲ್ಲ ಅಡುಗೆ ಮಾಡುವಂತಕ್ಕೆ ಒಂದು 5-10 ಜನ ಕೆಲಸದವ್ರು ಇರ್ತಾ ಇದ್ರು. ಎಲ್ಲ ಪಾತ್ರೆಗಳನ್ನ ತಗೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಅವರೇ ತಟ್ಟೆ ತಗೊಂಡ್ ಬಂದು ಇಟ್ಟು ಬಡಿಸಿ, ನಾನು ತಿಂದ ನಂತರ ಮತ್ತೆ ಅವರೇ ತಟ್ಟೆ ತಗೊಂಡೋಗಿ ತೊಳೆಯುವಂತಹದ್ದು ಎಲ್ಲಿ? ಇವಾಗ ಬಂದು ಹಂದಿಗಳು ತಿನ್ನುವಂತ ಕಾಯಿಗಳನ್ನ ತಿನ್ನುವಂತಹದ್ದು ಎಲ್ಲಿ? ನನಗೆ ಜೀವನ ಬೇಕಿತ್ತ ಅಂತ ಅನ್ಸಿರುತ್ತಾ ಇವಾಗ ಆ ವ್ಯಕ್ತಿಗೆ? ಇವಾಗ ನಮಗೂ 2 ಆಪ್ಷನ್ ಇದೆ. ಒಂದು, ತಂದೆ ಜೊತೆ ಇದ್ದಾಗ ಸಿಕ್ಕುವಂತಹ ಬೆಲೆ ಏನು ಅಂತ ಹೇಳಿ ಕಂಡುಕೊಳ್ಳುವಂತಹದ್ದು. 2ನೇ ಆಪ್ಷನ್, ತಂದೆಯನ್ನ ಬಿಟ್ಟು ದೂರ ಆಗಿ ತಂದೆ ಜೊತೆ ಇರುವಂತಹದ್ದು ಏನು ಅನ್ನುವಂತರ ಬೆಲೆ ಕಂಡುಕೊಳ್ಳುವಂತಹದ್ದು. 2 ಆಪ್ಷನ್ ಇದೆ. ಹೌದಾ? ಒಂದು, ಈಗಾಗಲೇ ಬಿದ್ದಿರುವಂತಹ ವ್ಯಕ್ತಿಯನ್ನ ನೋಡಿ ಪಾಠ ಕಲಿಯುವಂತಹದ್ದು. 2ನೇದು, ನಾವೇ ಬಿದ್ದರೆ ಹೆಂಗಿರುತ್ತೆ ಅಂತ ಹೇಳಿ ನೋಡ್ಕೊಳ್ಳುವಂತಹದ್ದು. ಹೌದಾ? ಯಾವ್ದು ಬೆಸ್ಟ್ ಅಂತ ನಿಮಗ ಅನ್ಸುತ್ತೆ? ಪಾಠ ಕಲ್ತ್ಕೊಳ್ಳೋದು. ಇನ್ನೊಬ್ರಾಗ್ಲೇ ಬಿದ್ದಿದ್ದಾರೆ ಸಾಮ್ಯ ರೂಪದಲ್ಲಿ, ಅವ್ರನ್ನ ನೋಡಿ ಪಾಠ ಕಲಿಯುವಂತಹದ್ದು ಸೂಕ್ತ ಅಲ್ವಾ? ನಾವೇ ಬಿದ್ದು ಟೆಸ್ಟ್ ಮಾಡ್ಕೊಂಡು ತರ್ಚ್ಕೊಂಡು ಎಲ್ಲ ಪಾಠ ಕಲಿಯುವುದ್ರ ಬದಲು ಅವ್ರನ್ನ ನೋಡಿ ಪಾಠ ಕಲ್ತ್ರೆ ಈಸಿ ಅಲ್ವಾ? ಚೆನ್ನಾಗಿರುತ್ತಲ್ವಾ ನಮ್ಮ ಜೀವನ? ಅದಕ್ಕೋಸ್ಕರನೇ ಸಾಮ್ಯ ರೂಪವನ್ನು ಯೇಸು ಕ್ರಿಸ್ತರು ಮಾತಾಡಿರುವಂತಹ 1ನೇ ಶತಮಾನದಲ್ಲಿ. ಹೌದಾ? ನೆಕ್ಸ್ಟ್ ಮುಂದೆ ಹಾಗೆ ಓದ್ಕೊಂಡು ಹೋಗೋಣ. ಆಶೆ ಪಟ್ಟನು, ಆದರೂ ಯಾರು ಅವನಿಗೆ ಕೊಡಲಿಲ್ಲ. 17ನೇ ವಚನ. ಆಗ ಅವನಿಗೆ ಬುದ್ಧಿ ಬಂದು ಅಂದ್ರೆ ಪಶ್ಚಾತ್ತಾಪ ಅನ್ನುವಂತಹದ್ದು ಇವಾಗ ಬರುತ್ತೆ ಮನುಷ್ಯನಿಗೆ. ಎಲ್ಲ ಆದ ನಂತರ, ಎಲ್ಲ ನೋಡಿದ ನಂತರ, ಎಲ್ಲವೂ ಸಹ ಎಲ್ಲ ಕೈ ಬಿಟ್ರು ಅಂತ ಯಾವಾಗ ಅನ್ಸತ್ತೋ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ನನ್ನ ಜೀವನದಲ್ಲಿ ಅಂತ ಯಾವಾಗ ಅನ್ಸತ್ತೋ ಅವಾಗ ಬರುತ್ತೆ ಪಶ್ಚಾತ್ತಾಪ ಅನ್ನುವಂತಹ ಗುಣ. ಬಾಧೆ ಪಟ್ಟು ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. 18ನೇ ವಚನ. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ. ನೆಕ್ಸ್ಟ್, ಇನ್ನು ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಇವಾಗ ಗೊತ್ತಾಗೋಯ್ತು ವ್ಯಕ್ತಿಗೆ, ತಂದೆ ಹತ್ರ ಹೋಗೋದೇ ಬೇರೆ ದಾರಿ ಇಲ್ಲ. ಇವಾಗ ಹೋದ್ರೆ ತಂದೆ ನನ್ನನ್ನು ಖಂಡಿತವಾಗಿ ಯಜಮಾನನ ತರ, ಅಂದ್ರೆ ಮನೆ ಮಗನ ತರ ಸ್ವೀಕಾರ ಮಾಡೋದಿಲ್ಲ. ಹೆಂಗ್ ಸ್ವೀಕಾರ ಮಾಡ್ತಾರೆ? ಆಳುಗಳಲ್ಲಾದ್ರೂ ಒಬ್ಬನನ್ನಾಗಿ ಸ್ವೀಕಾರ ಮಾಡಿದ್ರೆ ನನ್ನ ಧನ್ಯತೆ ಅದು ಅಂತ ಅನ್ಕೊಂಡ್ ಬರ್ತಾನೆ. ಆಮೇಲೆ ಏನಾಗುತ್ತೆ? 20ನೇ ವಚನ. ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಈ ವ್ಯಕ್ತಿನ ಅಲ್ವಾ ತಂದೆ ಮುಂದೆ ನಿಂತ್ಕೊಂಡು ಆವಾಜ್ ಹಾಕಿತ್ತು? ಈ ಮಗನೇ ಅಲ್ವಾ ನಿಂತ್ಕೊಂಡು ತಂದೆ ಮುಂದೆ ಜೋರಾಗಿ ಮಾತಾಡಿದ್ದು, ಕಿರ್ಚಾಡಿದ್ದು? ಏನಂತ? ನಂಗೆ ಆಸ್ತಿ ಬೇಕು, ಕೊಡು. ಅದು ಅಷ್ಟೇ ಬರ್ಸಿರುವಂತಹದ್ದು, ನನಗೆ ಆಸ್ತಿ ಬೇಕು ಅಷ್ಟೇ ಬರ್ಸಿರುವಂತಹ ಸತ್ಯವೇದದಲ್ಲಿ. ಯಾಕಂದ್ರೆ ಆಸ್ತಿ ಬೇಕು ಅಂದ ತಕ್ಷಣ ತಂದೆ ಯಾರು ತಗೊಂಡು ಬಂದು ಸೈನ್ ಮಾಡಿ ಪತ್ರ ಕೊಡೋದಿಲ್ಲ ಅಲ್ವಾ? ಏನೇನ್ ನಡೆದಿರ್ಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳಿ? ಏನೇನ್ ನಡೆದಿರ್ಬೇಕು? ಎಷ್ಟು ಹೈಡ್ರಾಮಾಗಳು ನಡೆದಿದೆ. ಹೌದಲ್ವಾ? ಏನೇನೋ ಆಗಿರ್ಬೇಕು. ನನಗೆ ಬೇಕೇ ಬೇಕು, ಇಲ್ಲ ನಾನು ಕೇಳೋದಿಲ್ಲ. ಸಾಕಷ್ಟು ದಿನಗಳ ಮಟ್ಟಿಗೆ ಕಾನ್ವರ್ಸೇಷನ್ ನಡೆದಿರುವಂತಹದ್ದು. ಒಂದ್ ಸೆಕೆಂಡ್ ಅಲ್ಲೂ 1 ನಿಮಿಷದಲ್ಲೂ ಕ್ಲೋಸ್ ಆಗಿರುವಂತ ಕಾನ್ವರ್ಸೇಷನ್ ಅಲ್ಲ. ತಂದೆ ನಂಗೆ ಆಸ್ತಿ ಬೇಕು ಅಂದ ತಕ್ಷಣ ತಂದೆ ಹೋಗಿ ಬೀರು ಎಲ್ಲ ಪತ್ರ ತಗೊಂಡ್ ಸೈನ್ ಮಾಡಿ ತಗೋ ಮಗನೇ ಅಂತ ಕೊಟ್ಟಿರುವಂತಹದ್ದಲ್ಲ ಇಲ್ಲಿ ವಿಚಾರ. ಏನಕ್ಕೆ ಅಂತ ತಂದೆ ಕೇಳಿರ್ತಾರೆ, ನಾನ್ ಬಿಟ್ಟು ಹೋಗ್ಬೇಕು ಅಂತ ಈ ವ್ಯಕ್ತಿ ಹೇಳಿರ್ತಾನೆ. ಏನಕ್ಕೆ ಅಂತ ಮತ್ತೆ ಕೇಳಿರ್ತಾರೆ, ನನ್ಗೆ ಇಷ್ಟ ಇಲ್ಲ ಇಲ್ಲಿರುವಂತಹದ್ದು ಅಂತ ಹೇಳಿರ್ತಾನೆ. ನಿಮ್ ಮುಖ ನೋಡ್ಕೊಂಡು ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿರ್ತಾನೆ. ನಿನ್ ಜೊತೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಿರ್ಚಾಡಿರ್ತಾನೆ. ತಂದೆ ಮನಸ್ಸನ್ನ ಎಷ್ಟು ನೋಯಿಸಿದ್ರೆ ತಂದೆ ಬಂದು ಪತ್ರಕ್ಕೆ ಸೈನ್ ಹಾಕಿ ಕೊಟ್ಟಿರ್ತಾರೆ. ಹೌದಾ? ಇವಾಗ ಅದೇ ತಂದೆನೆ ಓಡಿ ಬಂದು ಮಗನನ್ನು ಅಪ್ಕೊಳ್ತಿರುವಂತಹದ್ದು. ನಿಜನಾ? ಮಗ ಬರ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದ ತಕ್ಷಣ ತಾನು ಮಗ ಎಷ್ಟು ವಿರೋಧವಾಗಿ ಮಾತಾಡಿದ್ನೋ, ಹಿಂದೆ ಮಗ ಎಷ್ಟು ಜೋರಾಗಿ ಕಿರ್ಚಾಡಿದ್ನೋ, ಮಗ ತಂದೆಗ್ ಬೇಕಾದ್ರೂ ಹೊಡಿಲಿಕ್ ಬೇಕಾದ್ರೂ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನಮಗ್ ಗೊತ್ತಿಲ್ಲ. ಕೈ ಮಾಡ್ಲಿಕ್ ಬೇಕಾದ್ರೂ ಬಂದಿರಬಹುದಾಗಿರುವಂತಹ ಮಗನನ್ನ ಸ್ವೀಕಾರ ಮಾಡ್ಲಿಕ್ಕೆ ತಂದೆ ಓಡಿ ಬರ್ತಿದ್ದಾರೆ. ಇದು ವಿಚಿತ್ರ. ಹೌದಾ?
ಪರಲೋಕದ ತಂದೆಗಿರುವಂತಹ ಪ್ರೀತಿ ನಮ್ಮೆಲ್ಲರ ಮೇಲೆ. ನಾವು ಏನೇನು ಮಾಡಿದೀವ? ದೇವರಿಗೆ ವಿರೋಧವಾಗಿ ಸಾಕಷ್ಟು ಮಾಡಿರ್ತೀವ ನಮ್ಮ ಜೀವನದಲ್ಲಿ. ದೇವರನ್ನು ತಿರಸ್ಕಾರ ಮಾಡಿರ್ತೀವಿ, ದೇವರನ್ನ ದೂರ ತಳ್ಳಿರ್ತೀವಿ ನಮ್ಮ ಜೀವನಗಳಲ್ಲಿ, ದೇವರನ್ನ ಬೇಡ ಅಂದಿರ್ತೀವಿ. ಇಷ್ಟೇನ ನೀನು ಅಂತ ಹೇಳಿರ್ತೀವಿ. ಕಷ್ಟ ಬಂದ್ರೆ ನೀನ್ ಹಿಂಗೇನ ಮಾಡುವಂತಹದ್ದು, ನಾನು ಎಷ್ಟೊಂದ್ ಮಾಡ್ತೀನಿ ನಿನ್ಗೋಸ್ಕರ ಅಂದಿರ್ತೀವಿ. ಆಮೇಲೆ ಏನಿದು ನಮ್ ಜೀವನ, ನಾನೇ ಸಿಕ್ಕದ್ನ ಬೇರೆ ಯಾರು ಸಿಕ್ಕಿಲ್ವಾ ಅಂತ ಹೇಳಿರ್ತೀವಿ. ಸಾಕಷ್ಟು ಮಾತುಗಳನ್ನ ಆಡಿರ್ತೇವೆ. ಆದ್ರೆ ಪ್ರತಿ ಸರಿ ನಾವು ತಂದೆ ಹತ್ರ ತಿರುಗಿ ಬರ್ಬೇಕಾದ್ರೇನು ಪರಲೋಕದಲ್ಲಿರುವಂತಹ ತಂದೆಯು ಸಹ ಇದೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಪರಲೋಕದಲ್ಲಿ. ಹೌದಾ? ನನ್ ಮಗ ಮತ್ತೆ ಬಂದ, ಸಂಭ್ರಮ ಸಡಗರ ಅಂತ ಸುತ್ತ ಇರುವಂತವ್ರಿಗೆಲ್ಲ ಹೇಳ್ಕೊಂಡಿರ್ತಾರೆ. ಪ್ರತಿ ಸರಿನೂ ಆಗುವಂತಹದ್ದೇ. ತಿರಸ್ಕಾರ ಮಾಡಿರುವಂತಹ ನಾವು, ತಳ್ಳಿರುವಂತಹ ನಾವು ಮತ್ತೆ ದೇವ್ರ ಹತ್ರ ಬಂದಾಗ ಈ ಮುಂಚೆ ತಿರಸ್ಕಾರ ಮಾಡಿರುವಂತಹದನ್ನ ಬಿಟ್ಬಿಡ್ತಾರಂತೆ, ತಳ್ಳಿರುವಂತಹದ್ ಬಿಟ್ಬಿಡ್ತಾರಂತೆ, ನಾವು ಪಾಪ ಮಾಡಿದ್ದನ್ನ ಬಿಟ್ಬಿಡ್ತಾರಂತೆ, ನಾವು ದ್ರೋಹ ಮಾಡಿದ್ದನ್ನ ಬಿಟ್ಬಿಡ್ತಾರಂತೆ, ನಾವು ತಂದೆ ಬೇಡ ಅಂತ ಹೇಳಿ ಇದ್ ಮಾಡಿ ಅದ್ ಮಾಡಿ ಬೇಡವೇ ಬೇಡ ನೀನು ನಿನ್ ಮುಖ ನೋಡ್ಲಿಕ್ಕೂ ನನ್ ಕೈಲಿ ಆಗೋದಿಲ್ಲ ಅಂತ ಹೇಳಿರುವಂತಹದೆಲ್ಲ ಬಿಟ್ಬಿಡ್ತಾರಂತೆ. ಅದಕ್ಕೆ ಸತ್ಯವೇದಲ್ಲಿ ಬರ್ಸಿರುವಂತಹದ್ದು, ನಿನ್ನ ತಪ್ಪನ್ನ ನಾನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡ್ತೀನಿ. ನಾನ್ ನೋಡೋದಿಲ್ಲ, ನಾನ್ ಮರ್ತೋಗ್ತೀನಿ ನೀನ್ ಮಾಡಿರುವಂತಹ ತಪ್ಪುಗಳನ್ನ. ನೀನ್ ಪಶ್ಚಾತ್ತಾಪ ಪಟ್ಟು ಬಂದು ಮಾರ್ಪಡ್ಬೇಕು, ಅಷ್ಟೇ ನಾನು ಬೇಕಾಗಿರುವಂತಹದ್ದು. ದೊಡ್ಡ ವಿಚಾರ ನಿಜವಾಗ್ಲೂ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ತಪ್ಪಿನ ಮೇಲೆ ತಪ್ಪು, ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ, ಪಾಪದ ಮೇಲೆ ಪಾಪ ಮಾಡ್ತಾನೆ ಇದ್ರು ಅಂತ ಅನ್ಕೊಳ್ಳಿ ಭೂಮಿಯ ಮೇಲಿರುವಂತಹ ಮಕ್ಕಳು. ತಂದೆ ತಾಯಿಂದಿರೇ ಒಂದ್ ಹಂತದವರೆಗೂ ಸಹಿಸ್ಕೊಳ್ತಾರೆ. ಆಮೇಲೆ ಒಂದ್ ಹಂತ ಆದ ನಂತರ ನೀವ್ ನನ್ ಮಗನೇ ಅಲ್ಲ ಅಂತ ಅನ್ಕೊಳ್ತೀನಿ, ಹೋಗು, ನೀನ್ ಸತ್ತೋದೆ ಅಂತ ಅನ್ಕೊಳ್ತೀನಿ, ನನ್ ಪಾಲಿಗೆ ಹೋಗು ಅಂತ ಹೇಳಿ ಮನೆ ಕಳಿಸ್ಬಿಡ್ತಾರೆ. ಆದ್ರೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಹೌದಾ ಇಲ್ವಾ? ನೀನ್ ಸತ್ ಹೋದೆ ಅನ್ಕೊಳ್ತೀನಿ, ನನ್ನ ಪಾಲಿಗೆ ನನ್ನ ಬಿಟ್ಬಿಟ್ಟು ಹೊರಟೋಗು, ನೀನು ಮನೆ ಬಿಟ್ಟು ಹೊರಟೋಗು ಅಂತ ಹೇಳ್ತಾರೆ. ಹೌದಾ? ನಮ್ಗೆ ಗೊತ್ತಿರುವಂತಹ ವಿಚಾರಣೆನೆ. ಆದ್ರೆ ಯಾವತ್ತೂ ಸಹ ತಳ್ಳದೇ ಇರುವಂತವ್ರು, ನಿಮ್ಮ ಕೊನೆ ಉಸಿರು ಹೋಗುವವರೆಗೂ, ಕೊನೆವರೆಗೂ ನಿಮ್ಗೋಸ್ಕರ ಕಾಯ್ಕೊಂಡೆ ನೀವ್ ಮತ್ತೆ ಬರ್ತೀರಾ ಅಂತ ಹೇಳಿ ಕಾಯ್ಕೊಂಡಿರುವಂತವ್ರು ಪರಲೋಕದಲ್ಲಿರುವಂತಹ ತಂದೆ ಮಾತ್ರ. ಅದಕ್ಕೋಸ್ಕರ ನಿಮ್ಗೆ ಆಯುಷ್ಕಾಲ ಕೊಟ್ಟಿರುವಂತಹದ್ದು. ಅದಕ್ಕೋಸ್ಕರನೇ, ಏನಕ್ಕೋಸ್ಕರ ನಾವು ತಪ್ಪು ಮಾಡಿದ ತಕ್ಷಣ ನಮ್ಮ ತೆಗಿತಿಲ್ಲ ಅಂತ ಹೇಳಿದ್ರೆ, ಕೊನೆ ಉಸಿರು ಹೋಗುವ ಮುಂಚೆ ಆದ್ರೂ ನನ್ನ ಮಗನ ನನ್ನ ಅಪ್ಪ ಅಂತ ಕರೆದು ತನ್ನ ತಪ್ಪನ್ನು ಒಪ್ಕೊಂಡ್ರೆ ಅಷ್ಟೇ ಸಾಕು ಪರಲೋಕ ಕೊಡ್ಲಿಕ್ಕೆ. ಅಷ್ಟೇ ಬೇಕಾಗಿರುವಂತಹ ದೇವರಿಗೆ. ಈ ಭೂಮಿಯ ಮೇಲೆ ಇರುವಂತಹ ತಂದೆ ತಾಯಂದಿರಾದ್ರೂ ನಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸ್ಬೋದು, ಅವ್ರು ಸಾಕು ಹಾಕಿ ಬೇಸತ್ ಹೋದ ನಂತರ. ಹುಟ್ಟಿಲ್ಲ ಅಂತ ಅನ್ಕೊಳ್ತೀನಿ, ಹೋಗು ಅಂತ ಹೇಳಿ ಹೊರಗಡೆ ಹಾಕ್ಬೋದು. ಪರಲೋಕದಲ್ಲಿರುವಂತಹ ತಂದೆ ಮಾತ್ರ ನಾವ್ ಎಷ್ಟು ತಿರಸ್ಕಾರ ಮಾಡಿದ್ರು, ನಾವು ತಳ್ಳಿದ್ರು ಸಹ, ನಾವು ದೂರ ತಳ್ಳಿದ್ರು ಸಹ, ನಾವು ನೂಕುದ್ರು ಸಹ, ನಾವು ಮಧ್ಯದಲ್ಲಿ ಕೈ ಬಿಟ್ಬಿಟ್ರು ಸಹ, ಇದು ಯಾವುದನ್ನು ಮನಸ್ಸಿಗೆ ತಗೊಳ್ತೆ ನಿಮಗೋಸ್ಕರ ಕಾಯ್ತಿರುವಂತವ್ರು ಅವರು ಒಬ್ಬರೇ. ಅದೇ ಸಾಮ್ಯ ರೂಪ ಹೇಳ್ತಿರುವಂತಹದ್ದು. ಹೌದಾ? ಮುಂದೆ ಹೋಗೋಣ. 20ನೇ ವಚನ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಒಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. 21ನೇ ವಚನ. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ಕೆಲಸದವನಾಗಿ ತಂದೆ ಜೊತೆ ಜಾಯಿನ್ ಆಗೋಣ ಅಂತ ಹೇಳಿ ಬಂದ ಈ ವ್ಯಕ್ತಿ. ಆದ್ರೆ ತಂದೆ ಏನ್ ಮಾಡ್ತಿದ್ದಾರೆ? 22ನೇ ವಚನದಲ್ಲಿ, ತಂದೆಯು ತನ್ನ ಆಡುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನ್ನೇ ತಂದು ಇವನಿಗೆ ತೊಡಿಸಿರಿ. ಮತ್ತೆ ಅಧಿಕಾರ, ಶ್ರೇಷ್ಠವಾಗಿರುವಂತಹ ನಿಲುವಂಗಿ, ಆ ಮನೇಲಿ ಸಿಗ್ತಾ ಇದ್ದಂತಹ ಅಧಿಕಾರ ಈ ಮುಂಚೆ ಮತ್ತೆ ಸಿಕ್ತು ಆ ವ್ಯಕ್ತಿಗೆ. ಶ್ರೇಷ್ಠವಾದ ನಿಲುವಂಗಿಯನ್ನು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ. ನಾನು ಆಗ್ಲೇ ಹೇಳಿದೆ, ಅಧಿಕಾರಕ್ಕೆ ಸೆಂಬಲ್ ಉಂಗುರ ಇಲ್ಲ. ಆ ಮನೇಲಿರುವಂತಹ ಯಜಮಾನ ಇನ್ಮೇಲೆ ಈ ವ್ಯಕ್ತಿ ದಾಸನಲ್ಲ. ಈ ವ್ಯಕ್ತಿ ಬಂದಂತಹದ್ದು ನಾನು ಹೋಗಿ ಹೆಂಗೋ ನನ್ನ ತಂದೆ ಜೊತೆ ದಾಸನಾಗಿ ಅಪಾಯಿಂಟ್ ಆಗಿ ಹೋಗ್ತೀನಿ ಅಂತ ಅನ್ಕೊಂಡು. ಆದ್ರೆ ತಂದೆ ಹೇಗೆ ಸ್ವೀಕಾರ ಮಾಡ್ತಿದ್ದಾರೆ ಈ ವ್ಯಕ್ತಿಯನ್ನ? ಈ ಯಜಮಾನನನ್ನಾಗಿ. ಮತ್ತೆ ಮನೆಯಲ್ಲಿ ಈ ವ್ಯಕ್ತಿಯನ್ನ ಯಜಮಾನನಾಗಿ ಮಾಡ್ತಿದ್ದಾರೆ. ಆ 100 ಜನ ಆಳುಗಳು ಮತ್ತೆ ಈ ವ್ಯಕ್ತಿಯ ಮಾತನ್ನ ಕೇಳ್ಬೇಕು. ಹೌದಾ? ವಿಚಿತ್ರ ಅಲ್ವಾ? ನೆಕ್ಸ್ಟ್, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಟ್ಟಿಸಿರಿ, ಕೊಬ್ಬಿಸಿದ ಕರುವನ್ನು ತಂದು ಕುಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಅಷ್ಟರಲ್ಲಿ ಎಂಟ್ರಿ ಕೊಡ್ತಾನೆ ವಿಲ್ಲನ್. ಯಾರು? ದೊಡ್ಡ ಮಗ. ಹೌದಾ? ಓಕೆ, ಇದು ಈ ಸಾಮ್ಯ ರೂಪದ ಸಾರಾಂಶ. ಅರ್ಥ ಆಯ್ತಾ ನಮಗೆ? ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳಲ್ಲಿ ಒಬ್ಬನನ್ನ ನೋಡಿ ಮಾತ್ರ ಪಾಠ ಕಲಿಯುವಂತಹದ್ದಲ್ಲ, ಇಬ್ಬರನ್ನೂ ನೋಡಿ ಪಾಠ ಕಲಿಬೇಕು. ದೊಡ್ಡ ಮಗನನ್ನ ನೋಡಿ ಪಾಠ ಕಲಿಯುವಂತಹ ಪಾಠಗಳು ಬೇರೆ, ಚಿಕ್ಕ ಮಗನನ್ನು ನೋಡಿ ಪಾಠ ಕಲಿಯುವಂತಹದ್ದು ಬೇರೆ. ಇಷ್ಟು ದಿನ ನಮ್ಗೆ ಬರೀ ಚಿಕ್ಕ ಮಗನ ಜೀವನ ಮಾತ್ರ ಪಾಠ ಅಂತ ಅನ್ಕೊಂಡಿದ್ವಿ. ಅಲ್ಲ, ದೊಡ್ಡ ಮಗನ ಜೀವನನೂ ಸಹ ಪಾಠನೇ. ಓಕೆ, ನಾವು ಪ್ರಾರಂಭದಲ್ಲಿ ನೋಡಿದ್ವಿ ಏನ ಪಾಠ ಅಂತ ಹೇಳಿ. ಚಿಕ್ಕ ಮಗನ ಜೀವನವನ್ನು ನೋಡಿ ಸಾಕಷ್ಟು ಪಾಯಿಂಟ್ ಗಳಿದೆ ನಾವು ಕಲಿಯುವಂತಹದ್ದು. ಯಾವತ್ತೂ ಸಹ ಸ್ವತಂತ್ರರಾಗ್ಲಿ ಕೋರ್ಕೊಂಬಾರ್ದು. ಯಾವತ್ತೂ ಸಹ ನಮ್ಗೆ ಇಷ್ಟ ಬಂದು ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೋರ್ಕೊಂಬಾರ್ದು. ನೀವು ಇಷ್ಟ ಬಂದಿರುವಂತಹ ಜೀವನ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ ಅದು ಎಷ್ಟು ಗಲೀಜಾಗಿರುವಂತಹ ಜೀವನ, ನಮ್ಗೆ ಇಷ್ಟ ಬಂದಿರುವಂತಹ ಜೀವನ ಅಂತ ಹೇಳಿ. ಯಾಕಂದ್ರೆ ಈ ಮನಸ್ಸು ಆಸೆ ಪಡುವಂತಹದ್ದೆಲ್ಲ ವಿಚಿತ್ರವಾಗಿರುವುದಕ್ಕೆ.
ಯಾವಾಗ್ಲೂ ಸಹ ಕಂಟ್ರೋಲ್ ಅಲ್ಲಿ ಇದ್ರೆ, ಯಾವಾಗ್ಲೂ ಸಹ ಯಾರೋ ಒಬ್ರು ನಮ್ಮ ತಲೆ ಮೇಲಿದ್ರೆ, ದೇವರು ನಮ್ಮ ತಲೆ ಮೇಲಿದ್ರೆ ಅದು ಸೂಕ್ತವಾಗಿರುವಂತಹ ಜೀವನ. ಯಾವಾಗ ಅವರನ್ನ ಬಿಟ್ಟು ದೂರ ಆಗ್ತಿವೋ ಈ ರೀತಿಯಾಗಿರುವಂತದ್ದು ಚಿಕ್ಕದೇನಾದ್ರೂ ಅಲ್ಲಿ ಕ್ಷಾಮ ಬಂದ ತಕ್ಷಣ ಅಲ್ಲಿ ಕಾಪಾಡ್ಕೊಡುವಂತವ್ರು ಯಾರು ಇಲ್ಲ. ಈ ವ್ಯಕ್ತಿ ಯಾವ ದೇಶಕ್ಕೆ ಹೋಗಿದಾನೋ ಆ ವ್ಯಕ್ತಿಯಲ್ಲಿ ಕ್ಷಾಮ ಬಂದ ತಕ್ಷಣ, ಬರ ಬಂದ ತಕ್ಷಣ ಕಾಪಾಡ್ಕೊಡುವಂತವ್ರು ಯಾರು ಇಲ್ಲ. ಈ ತರ ಎಲ್ಲಾ ಆಗ್ತಿರುತ್ತೆ. ಚಿಕ್ಕ ಸಮಸ್ಯೆ ಬಂದ್ರೆ ಕಾಪಾಡ್ಕೊಡುವಂತವ್ರು ಯಾರು ಇಲ್ಲ, ಯಾಕಂದ್ರೆ ದೇವರ ಪಕ್ಕದಲ್ಲಿ ಇಲ್ಲ. ಹೌದಾ? ಮತ್ತೆ ನಾವು ಬಿಟ್ಟು ನಮ್ಮ ತಪ್ಪನ್ನು ಒಪ್ಕೊಂಡು ಮತ್ತೆ ತಂದೆ ಹತ್ರ ಬಂದ್ರೆ ಹಬ್ಬ ಮಾಡ್ಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಹಿಂದೆದೆಲ್ಲ ಮರ್ತು ನಾವು ಎಷ್ಟು ಸರಿ ದೇವರನ್ನು ತಿರಸ್ಕಾರ ಮಾಡಿದೀವೋ, ಎಷ್ಟು ಸರಿ ದೇವರ ಮನಸ್ಸನ್ನ ನೋಯಿಸಿದೀವೋ, ಎಷ್ಟು ಸರಿ ಪರಲೋಕಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೀವೋ, ಎಷ್ಟು ಸರಿ ದೇವರು ಮನಸ್ಸನ್ನ ನೋಯಿಸಿದೀವೋ, ಅಳಿಸಿದೀವೋ, ಬಾಧೆ ಪಡಿಸಿದೀವೋ, ಇದೆಲ್ಲ ದೇವರು ಮರ್ತೋಗ್ಲಿಕ್ಕೆ ರೆಡಿ. ನಾವು ವಾಪಸ್ ಬಂದ್ರೆ ಮತ್ತೆ ಅದೇ ಯಜಮಾನತ್ವ, ನಮ್ಗೆ ಸಿಗ್ಬೇಕಾಗಿರುವಂತಹ ಯಜಮಾನತ್ವವನ್ನ ಮತ್ತೆ ಕೊಡ್ಲಿಕ್ಕೆ ರೆಡಿ. ತಂದೆ ಹತ್ರ ಇರುವಂತಹದ್ದು ಯಜಮಾನನಾಗಿ, ತಂದೆಯನ್ನ ಬಿಟ್ರೆ ಬರುತ್ತೆ ದಾಸತ್ವ ಅನ್ನುವಂತಹದ್ದು. ಹೌದಾ? ತಂದೆ ಜೊತೆ ಇದ್ರೆ ಅಲ್ಲ ದಾಸತ್ವ ಅನ್ನುವಂತಹದ್ದು. ತಂದೆಯನ್ನ ಬಿಟ್ಟು ದೂರ ಆದ್ರೆ ನಿಜವಾಗ್ಲೂ ಗುಲಾಮಗಿರಿ. ದಾಸತ್ವ ಅಂದ್ರೆ ಏನು ಅಂತ ಹೇಳಿ ನಮಗ್ ಅರ್ಥ ಆಗುತ್ತೆ. ಓಕೆ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಭೂಮಿಯ ಮೇಲೆ ಸಾಕಷ್ಟು ಜನರಿಗೆ ಒಂದೇ ಸರಿ ಪಾಠ ಕಲಿಸಿದಂತಹ ಸಾಮ್ಯ ರೂಪ ಅಂದ್ರೆ ಈ ಸಾಮ್ಯ ರೂಪ. ಬೇರೆ 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 ವರ್ಗದ ಜನರ ಬಗ್ಗೆ ಮಾತಾಡುತ್ತೆ ಈ ಸಾಮ್ಯ ರೂಪ. ಬೇರೆ ಬೇರೆ ಜನರಿಗೆ ಬುದ್ಧಿ ಹೇಳುತ್ತೆ. ನಮ್ಮ ಪಾಲೇನು, ನಮಗ್ ಬರ್ಬೇಕಾಗಿರುವಂತಹ ಉಪದೇಶ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಅರ್ಥ ಮಾಡ್ಕೊಂಡಿರುವಂತಹ ಪ್ರಕಾರ, ಕೇಳಿರುವ ಪ್ರಕಾರ ನಡ್ಕೊಳ್ಳುವಂತೆ, ನಿಮ್ಮ ಮನಸ್ಸನ್ನು ಎಷ್ಟು ನೋಯಿಸಿದ್ರು, ನಿಮ್ಮ ಮನಸ್ಸನ್ನು ಎಷ್ಟು ಬಾಧೆ ಪಡಿಸಿದ್ರು ಸಹ ಮತ್ತೆ ನೀವು ಓಡ್ ಬಂದು, ಮಗನು ಬರ್ತಿದ್ದಾನೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಮತ್ತೆ ಓಡ್ ಬಂದು ಮುದ್ದಿಟ್ಟು ಮತ್ತೆ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಮೊದಲಿದ್ದಂತಹ ಅದೇ ಹಂತವನ್ನ ನೀವು ಕೊಡ್ತಿದ್ದೀರಾ. ಹಿಂದೆ ಮಾಡಿದ್ದನ್ನೆಲ್ಲ ನೀವು ಮರೆತು ಹೋಗ್ತಿದ್ದೀರಾ ಅಂತ ಹೇಳಿ ಹೇಳಿದಾಗ ನಿಮ್ಮ ಪ್ರೀತಿ ಎಷ್ಟು ಅಪಾರವಾಗಿರುವಂತಹದ್ದು ಮಕ್ಕಳ ಮೇಲೆ ಅಂತ ಹೇಳಿ ಗೊತ್ತಾಗ್ತಿದೆ ತಂದೆ. ಇದನ್ನು ತಿಳ್ಕೊಂಡಿರುವಂತಹ ನಾವು ಮತ್ತೆ ಆ ಎರಡನೇ ಮಗ ನಿಮ್ ಹತ್ರ ಬಂದು ಹೇಗೆ ಶರಣಾದ್ನೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರು ಸಹ ನಿಮ್ ಹತ್ರ ಬಂದು ನೀವೇ ನಮ್ಮ ಗಮ್ಯ ಸ್ಥಾನ ಅಂತ ಹೇಳಿ, ನಿಮ್ಮನ್ನು ಬಿಟ್ಟು ಇನ್ನೊಂದು ಆಶ್ರಯ ಇಲ್ಲ ಅನ್ನುವಂತಹದನ್ನ ಅರ್ಥ ಮಾಡ್ಕೊಂಡು, ನಮಗ್ ಜೀವನದಲ್ಲಿ ಸ್ವತಂತ್ರ ಬೇಡ ಅಂತ ಅನ್ಕೊಂಡು, ನೀವ್ ಹೆಂಗೆ ಹೇಳಿದಿರೋ ಹಂಗಂಗ್ ಬದುಕೊಂಡು ತಲೆ ತಗ್ಗಿಸ್ಕೊಂಡು ಬದುಕುವಂತಹದನ್ನ ಮುಗಿಸ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತೇವೆ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಮ್ಮ ಜೀವನದಲ್ಲಿ ಈ ಸಂದೇಶವನ್ನ ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನ ಮತ್ತೆ ತಿರುಗಿ ಬರುವಂತಹ ಭಾಗ್ಯವನ್ನ ಕೊಡಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಹಾಗೆ ಪ್ರತಿನಿತ್ಯವೂ ನಮ್ಮೆಲ್ಲರನ್ನು ಎಚ್ಚರಿಸ್ತಾ ವಾಕ್ಯ ಸಂದೇಶದಲ್ಲಿ ನಡೆಸ್ತಿರುವಂತಹ ಎಲ್ಲ ದೈವ ಸೇವಕರು, ಅವರ ಕುಟುಂಬಗಳು, ಅವರ ಆರೋಗ್ಯ ಪ್ರತಿಯೊಂದನ್ನು ನಿಮ್ಮ ಕರೆದಲ್ಲಿ ಒಪ್ಪಿಸ್ಕೊಡ್ತಿದೀವಿ ಅಪ್ಪ. ಅವೆಲ್ಲವೂ ಸಹ ನಿಮ್ಮ ಚಿತ್ತಾನುಸಾರವಾಗಿ ಉತ್ತಮವಾಗಿ ನೀವು ನಡೆಸ್ತೀರಾ ಅನ್ನುವಂತಹ ನಾವು ನಂಬ್ತಿದೀವಿ. ಹಾಗೆ ಅನಾರೋಗ್ಯವಾಗಿರುವಂತಹ ಪ್ರತಿಯೊಬ್ಬೊಬ್ಬರ ನಿಮಿತ್ತವೂ ತಂದೆ, ಸುರೇಶ್ ಅಂಕಲ್ ಆಗಿರಬಹುದು, ಇಮಾನುವೇಲ್ ಅಂಕಲ್ ಆಗಿರ್ಬೋದು, ಪ್ರತಿಯೊಬ್ಬೊಬ್ಬರು ಸಹ ತಮ್ಮ ಅನಾರೋಗ್ಯದ ನಿಮಿತ್ತ ಅವ್ರಿಗೆ ಬರ್ಬೇಕಾಗಿರುವಂತಹ ಬಿಡುಗಡೆಯನ್ನು ಅತಿ ಬೇಗನೆ ನೀವು ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಿದೀವಿ ಅಪ್ಪ. ಕರ್ತಲ್ಲಿ ಸಮರ್ಪಿಸಿಕೊಡಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳಿ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ದೇವರ ಪ್ರೀತಿ, ನಮ್ಮ ರಕ್ಷಕರು ವಿಮೋಚಕರು ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆ, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.